ಹುಬ್ಬಳ್ಳಿ ಹುಲಿ ಮುಟ್ಟಿದ್ರ ಬಲಿ. ಓಕೆ, ನಾನು ಹುಬ್ಬಳ್ಳಿ ಹುಲಿ ಮುಟ್ಟಿದ್ರ ಬಲಿ, ಜಾಸ್ತಿ ತಲಿ ಕೆಡ್ಸಿದ್ರ ಹೆಡ್ತೀನಿ ನಿನ್ ತಲಿ. ಗುಡಿಯಾ ಹೌ ಡಸ್ ಶಿ ಮ್ಯಾನೇಜ್ ವರ್ಕ್, ಟ್ರಾವೆಲ್, ಕಂಟೆಂಟ್ ಕ್ರಿಯೇಷನ್, ಅದ್ರ ಜೊತೆ ಅದೆಲ್ಲದಕ್ಕೂ ರೊಕ್ಕ ಹೆಂಗೆ ಅರೇಂಜ್ ಮಾಡ್ತಾಳೆ ಅಂತ ಕೇಳ್ರಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಿನ್ನ ಆನ್ಸರ್ ಏನದಕ್ಕೆ? ನಾನು ಯೂಶ್ವಲಿ ವರ್ಕ್ ಫ್ರಮ್ ಹೋಮ್ ತೊಗೊಂಡು ಟ್ರಾವೆಲ್ ಮಾಡ್ತೀನಿ ಆ್ಯಂಡ್ ರೊಕ್ಕ ಫಸ್ಟ್ ಆಫ್ ಆಲ್ ನಾ ಎಂಥ ಹುಡುಗಿ ಅಂದ್ರೆ ಐ ಡೋಂಟ್ ಪುಟ್ ಔಟ್ ಮೈ ಇಮೋಷನ್ಸ್ ವೆರಿ ಈಸಿಲಿ. ಓಕೆ, ನನ್ನ ಫ್ರೆಂಡ್ಸೂ ಆತ ಯಾವತ್ತೂ ನಾ ಜಾಸ್ತಿ ಹಿಂಗೆ ಅಳುದು ಮಾಡೋದು ಸ್ಯಾಡ್ ಆಗೋದು ಯಾವತ್ತೂ ನೋಡಿಲ್ಲ. ನಾ ಆ ಪ್ಲೇಸಿಗೆ ಹೋದೆ, ನಾ ಹೋದ ಕೂಡಲೇ ನಾ ಆರತಿ ಸ್ಟಾರ್ಟ್ ಆಯ್ತು ಆ್ಯಂಡ್ ನನ್ನ ಕಣ್ಣಿಂತ್ರ ನೀರು ಬರಾತೈತಿ ಕಂಟಿನ್ಯೂಸ್ಲಿ. ಇಟ್ಸ್ ಟಿಯರ್ಸ್ ಆಫ್ ಬ್ಲಿಸ್. ಮೋಸ್ಟ್ ಆಸ್ಟ್ ಕ್ವೆಶನ್, ನಿನ್ನ ಹೈಟ್ ಏನು? ಅಣ್ಣ ಸ್ವಲ್ಪ ಡಿಸ್ಕನೆಕ್ಟ್ ಮಾಡ್ಬಿಟ್ಟಿದನ. ಎಷ್ಟು ಇರ್ಬೇಕಲ್ ಗೈಸ್, ಅಷ್ಟು ಇಲ್ಲ, ಸ್ವಲ್ಪ ಕಮ್ಮಿ ಅಷ್ಟ. ನಾ ಎದ್ದು ಹೋಗ್ಬಿಡ್ಲ. ನಿನಗೆ ಮದುವೆ ಆಗೋ ಹುಡುಗಕ್ಕೆ ಏನು ಕ್ವಾಲಿಟೀಸ್? ಶುಡ್ ಬಿ ವೆರಿ ವೆರಿ ಅಂಡರ್ಸ್ಟ್ಯಾಂಡಿಂಗ್, ಅದಕ್ಕಿಂತ ಮುಂಚೆ ಶುಡ್ ಬಿ ವೆರಿ ಸ್ಪಿರಿಚುವಲ್, ಆಮೇಲೆ ಮದುವೆ ಆಗೋದು. ಏಜ್ ಏನು ನಿಂದು? ಮೌಂಟೇನ್ಸ್ ಆರ್ ಬೀಚಸ್? ಮೌಂಟೇನ್ಸ್ ಫಾರ್ ಸನ್ರೈಸ್, ಬೀಚಸ್ ಫಾರ್ ಸನ್ಸೆಟ್. Oh my god. I see a lot of people hate comments ಮಾಡ್ತಾರೆ. How do you take it? And ನೀ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿ? ಹೇಳಕ್ಕಿಲ್ಲ, ನಾ ಅವ್ರಿಗೆ ಏನೋ ಒಂದು ತೋರಿಸ್ಬೇಕು. ಏನದು? Hi guys, welcome to my new episode of Talk with Doc. But like every episode, this is a very different episode because this episode we will be shooting it in Kannada, and this will be a very raw, unfiltered episode, and this will be my first podcast episode in Kannada. So stay tuned and let's begin. So ನಮ್ಮ ಜೊತೆ ಇವತ್ತದಾರ ಜನರ ಅಚ್ಚುಮೆಚ್ಚಿನ ಒನ್ ಆಫ್ ದ ಫೇವ್ರೇಟ್ ಕ್ರಿಯೇಟರ್, ಉತ್ತರ ಕರ್ನಾಟಕ ಕ್ರಿಯೇಟರ್. ಈ ಒಂದು ಲೈನ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತೈತೆ ಯಾರಂತ ಹೇಳಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಶಿ ಈಸ್ ದ ಎಕ್ಸಾಂಪಲ್ ಫಾರ್ ದ್ಯಾಟ್. ಸೊ ಲೆಟ್ಸ್ ವೆಲ್ಕಮ್ ನನ್ ಅದರ್ ದೆನ್ ಮಹಿಮಾ ಬಳ್ಳೊಳ್ಳಿ ಅಲಿಯಾಸ್ ಗುಡಿಯಾ. ವೆಲ್ಕಮ್ ಟು ದ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ಸ್ ಸ್ಟಾರ್ಟ್ ಆಫ್ ಲೈಕ್ ಆಸ್ಕಿಂಗ್ ಒನ್ ಬೇಸಿಕ್ ಕ್ವೆಶನ್. ನಿನ್ ಬಗ್ಗೆ ನೀ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಏನಂತ ಇಂಟ್ರೊಡ್ಯೂಸ್ ಮಾಡ್ತೀನಿ? ಸೊ ಹಾಯ್ ಗೈಸ್, ದಿಸ್ ಇಸ್ ಮಹಿಮಾ ಹಿಯರ್. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ನಂದು ಇನ್ಸ್ಟಾಗ್ರಾಮ್ ಹೆಸರಾಗಲಿ ಯೂಟ್ಯೂಬ್ ಹೆಸರಾಗಲಿ ಎಲ್ಲ ಬಂದ್ಬಿಟ್ಟು ಗುಡಿಯಾ. ಸೊ ದ ಹಿಸ್ಟ್ರಿ ಬಿಹೈಂಡ್ ದಿಸ್ ಇಸ್ ನಮ್ಮ ಮಮ್ಮಿ ಫ್ಯಾಮಿಲಿಯವರೆಲ್ಲರೂ ನಂಗೆ ಗುಡಿಯಾ ಅಂತ ಕರೀತಾರೆ. ಸೊ ಅದಕ್ಕೆ ಈ ಹೆಸರು ಇಟ್ಸ್ ಮೈ ನಿಕ್ ನೇಮ್, ಬಟ್ ನಂದು ರಿಯಲ್ ನೇಮ್ ಬಂದ್ಬಿಟ್ಟು ಮಹಿಮಾ. ಮೈ ಫುಲ್ ನೇಮ್ ಇಸ್ ಮಹಿಮಾ ಬಳ್ಳೊಳ್ಳಿ. ಓಕೆ, ಸೊ ಒಂದು ಲೈನ್ನಾಗ ನನಗೆ ನಾನು ಇಂಟ್ರಡ್ಯೂಸ್ ಮಾಡ್ಕೋಬೇಕಂದ್ರೆ, ಹುಬ್ಬಳ್ಳಿ ಹುಲಿ ಮುಟ್ಟಿದ್ರ ಬಲಿ. ಓಕೆ, ನಾನು ಹುಬ್ಬಳ್ಳಿ ಹುಲಿ ಮುಟ್ಟಿದ್ರ ಬಲಿ, ಜಾಸ್ತಿ ತಲಿ ಕೆಡ್ಸಿದ್ರ ಹೆಡ್ತೀನಿ ನಿನ್ ತಲಿ. ಶವಾಶ್. ಎಲ್ಲಾರು ಗೊತ್ತಿರುವಂಗ ಹುಬ್ಳಿದವ್ರು ಎಲ್ಲಾರು ಹುಲಿನ. ಸೊ ಇದು ಬೇರೆ ತರ ಹುಲಿ, ಸಣ್ಣ ಹುಲಿ. ಸಣ್ಣ ಹುಲಿ. ಏನಂದ್ರ ಆಲ್ಸೋ ಆಕಿ ಒಂದ್ ರಿಕ್ವೆಸ್ಟ್ ಮಾಡಿ ನಾನು ಸ್ವಲ್ಪ ಈ ಪಾಡ್ಕಾಸ್ಟ್ನಾಗ ನಮ್ ಕಡೆ ಇದು ಬೈಗಳ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಲಿ ಅಂತ ಹೇಳಿ. ನಾ ಎದ್ದು ಹೋಗ್ಬಿಡ್ಲ. ಬೇಡ, ಏನೋ ನಿಮಗೂ ಗೊತ್ತಿದ್ರಂಗ ಉತ್ತರ ಕರ್ನಾಟಕದವ್ರು ಬೈಗಳ ಇಲ್ಲಾರ್ದು ಮಾತಾಡಕ ಬರಂಗಿಲ್ಲ. ಸೊ ಐ ಫೀಲ್ ಆಕಿಗೆ ಸ್ವಲ್ಪ ಟಫ್ ಆಗ್ಬೋದು ಇವತ್ತು. ಬಟ್ ಎನಿವೇಸ್, ದಟ್ಸ್ ಇನ್ ಅವರ್ ಬ್ಲಡ್. ಯಾ, ದಟ್ಸ್ ಇನ್ ಅವರ್ ಬ್ಲಡ್. ಐ ಟ್ರೈ ಟು ಬಿ ಲಿಟಲ್ ಪ್ರೊಫೆಷನಲ್. ಲಿಟಲ್ ಪ್ರೊಫೆಷನಲ್ ಸಾಕಷ್ಟೆ. ಅದನ್ನ ನಾನು ವಿಚ್ ಹ್ಯಾವ್ ನಾಟ್ ಸೀನ್ ಅಲ್ಲ, ಐ ಆಮ್ ಸೀಯಿಂಗ್ ಇಟ್ ಹಿಯರ್. ಥ್ಯಾಂಕ್ಸ್ ಟು ದಿಸ್ ಪಾಡ್ಕಾಸ್ಟ್, ಥ್ಯಾಂಕ್ಸ್ ಟು ಮೀ, ಬಿಕಾಸ್ ಆಕಿಂದ ಈ ಸೈಡ್ ನೋಡಕ್ ಸಿಗ್ತೈತಿ. ಅವ್ರ ಎಲ್ಸ್ ವೆರಿ ರಾ ಬೈಕೊಂತ ಉಗುಳ್ಕೊಂತ ಅಂದ್ರೆ ಲೈಕ್ ಬಾಯಲ್ಲೇ ಮಾತಾಡ್ಕೊಂತ, ನಾಟ್ ಉಗುಳುದು ಲಿಟ್ರಲಿ ಉಗುಳುದ. ಸೊ ಲೆಟ್ಸ್ ಸ್ಟಾರ್ಟ್. ಹೌ ಡಿಡ್ ಯು ಸ್ಟಾರ್ಟ್ ಯುವರ್ ಕ್ರಿಯೇಟರ್ ಜರ್ನಿ? ಓಕೆ, ಕಮಿಂಗ್ ಟು ದ ಕ್ರಿಯೇಟರ್ ಜರ್ನಿ, ನಂಗೆ ಏನೂ ಗೊತ್ತಿದ್ದಿಲ್ಲ ದ್ಯಾಟ್ ಹಿಂಗೆಲ್ಲ ಮಾಡ್ಬೇಕು, ಇದೆಲ್ಲ ಮಾಡ್ಬೇಕಂತ. ನನ್ನ ಲೈಫ್ನಾಗ ಏನಾದರೂ ಎವ್ರಿಥಿಂಗ್ ಇಸ್ ಗೋ ವಿತ್ ದ ಫ್ಲೋ. ಸೊ ಯಾವುದೂ ಪ್ಲ್ಯಾನ್ ಮಾಡಿರಲಿಲ್ಲ, ಹಿಂಗೆ ವಿಡಿಯೋಸ್ ಮಾಡ್ಬೇಕು ಇಲ್ಲ ಅಂದ್ರೆ ಏನಾರೇ ಒಂದು ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ವೆನ್ ಎವರ್ ದೇ ಯೂಸ್ ಟು ಮೀಟ್ ಮೀ, ಅವ್ರು ಅಂತಿದ್ರು ಯು ಶುಡ್ ಸ್ಟಾರ್ಟ್ ಸ್ಟ್ಯಾಂಡ್ ಅಪ್ ಅಂತ ಹೇಳಿ. ಐ ಡೋಂಟ್ ನೋ ವೈ, ಬಿಕಾಸ್ ದ ವೇ ಐ ಟಾಕ್ ಆರ್ ನಾ ಹೆಂಗೆ ಸ್ಟೋರಿ ಬಿಲ್ಡಪ್ ಮಾಡಿ ಅವ್ರ ಮುಂದೆ ಕನ್ವೆ ಮಾಡ್ತಿದ್ದೆ ಎಲ್ಲ ನನ್ನ ಎಕ್ಸ್ಪೀರಿಯನ್ಸಸ್ ಥ್ರೂ. ಸೊ ಅವ್ರಿಗೆ ಅನ್ನಿಸ್ತ ಸಮ್ವೇರ್ ದೇರ್ ಇಸ್ ಅ ಹ್ಯೂಮರ್ ಫ್ಯಾಕ್ಟರ್ ಅಂತ ಹೇಳಿ ಅವರೆಲ್ಲ ನಂಗೆ ಸ್ಟಾರ್ಟ್ ಮಾಡ, ವೈ ಡೋಂಟ್ ಯು ಡೂ ಸ್ಟ್ಯಾಂಡ್ ಅಪ್ ಕಾಮಿಡಿ ಅದು ಇದಂತೆಲ್ಲ. ಲೈಕ್ ನಾ ಅದ್ರ ಬಗ್ಗೆ ಬಹಳ ವಿಚಾರ ಮಾಡಿರಲಿಲ್ಲ. ಆ್ಯಂಡ್ ದೇರ್ ಕೇಮ್ ಅ ಪಾಯಿಂಟ್ ವೇರ್ ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಜರ್ನಿ ಇನ್ 2019 ಒಳಗೆ ನಾ ಭಾಳ ಟ್ರಾವೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ.
ಅಲ್ಲಿಂದ ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಟ್ರಾವೆಲ್ ಕಾಂಟೆಂಟ್ ಹಾಕ್ತಿದ್ದೆ ಇನ್ಸ್ಟಾಗ್ರಾಮ್ ಒಳಗೂ. ಬಟ್ 2022 ಒಳಗ ಐ ವೆಂಟ್ ಟು UK, ಯುನೈಟೆಡ್ ಕಿಂಗ್ಡಮ್, ಫಾರ್ ಮೈ ಮಾಸ್ಟರ್ಸ್. ಸೊ ಅಲ್ಲಿ ಹೋದಾಗ ಅದು ಒಂದು ಭಾಳ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಅಲ್ಲಿ ಜನರ, ಅಲ್ಲಿದ ಸಿಚುವೇಶನ್ಸ್ ಆಗಲಿ, ಅಲ್ಲಿ ಪ್ಲೇಸಸ್ ಆಗಲಿ. ಸೊ ಅದು ಜನರ ತಲ್ಯಾಗ ಒಂದು ಇರ್ತೈತಿ ಕಿ ಫಾರಿನ್ ಕಂಟ್ರಿ ಅಂದ್ರೆ ಭಾಳ ಒಂಥರ ಫ್ಯಾಂಟಸಿ ಅಂತ ಹೇಳಿ. ಬಟ್ ನಾ ಎಕ್ಸ್ಪೀರಿಯನ್ಸ್ ಮಾಡಿದ್ದ ಹಂಗೇನು ಇರಲಿಲ್ಲ. ಇಟ್ ವಾಸ್ ವೆರಿ ನಾರ್ಮಲ್. ಸೊ ಜಸ್ಟ್ ಹಂಗ ಒಂದಿನ ಲಂಡನ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ವಿ ಆಲ್ ವೆಂಟ್. ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಮುಕ್ಳರಿ ಕಾಸ್ಟ್ಲಿ. ಸೊ ನಾ 40 ಮಿನಿಟ್ಸ್ ದೂರ ಇದ್ದೆ ಲಂಡನ್ ಇಂತ್ರ. ಸೊ ಲಂಡನಿಗೆ ಹೋಗ್ಬೇಕಂದ್ರು ಏನಿಲ್ಲ ಅಂದ್ರೂ ಒಂದು 3000 4000 ಖರ್ಚಾಗ್ತಿತ್ತು ಜಸ್ಟ್ ಲಂಡನಿಗೆ ಅಷ್ಟು costly. ಹೋಗ್ಬೇಕಂದ್ರ ಟ್ರೈನ್ ಜರ್ನಿ ಎಲ್ಲ. ಸೊ ಅವತ್ ನಾವು ಒಂದ್ 4 ಮಂದಿ ಫ್ರೆಂಡ್ಸ್ ಡಿಸೈಡ್ ಮಾಡಿ ಹೋಗೋಣ ಅಂತ ಹೇಳಿ ಹೋದ್ವಿ. ಅಂಡ್ ಮೇನ್ ಪ್ಲೇಸಸ್ ವಿಸಿಟ್ ಮಾಡೋಣ ಅಂತ ಹೇಳಿ ಟ್ರೈನ್ ಇಳಿದ ಕೂಡಲೇ ವಿ ವೆಂಟ್ ಟು ಬಕಿಂಗಮ್ ಪ್ಯಾಲೇಸ್. ಅಂಡ್ ನಾವು ಪ್ಯಾಲೇಸ್ ಅಂದ್ರೆ ನಮ್ ತಲೆಗೆ ಇರ್ತೈತಿ, ಓ ನಾವೆಲ್ಲ ನಮ್ ಪ್ಯಾಲೇಸ್ ಮೈಸೂರ್ ಪ್ಯಾಲೇಸ್ ಆತ, palace, yeah. ಎಲ್ಲಾ ಆತ. ಇಂಡಿಯಾನಾಗ ಫಾರ್ ಎಕ್ಸಾಂಪಲ್ ಜೈಪುರ್ನಾಗ ಎಷ್ಟು ಚಲೋ ಅದಾವು, ಉದಯ್ಪುರ್ನಾಗ ಅವೆಲ್ಲ ನಮ್ ತಲೆಗೆ ಇರ್ತೈತಿ. ಓಕೆ ಪ್ಯಾಲೇಸಸ್ ಅಂದ್ರೆ ಹಿಂಗಿರ್ತಾವ ಅಂತ ಹೇಳಿ. ಕಲರ್ಫುಲ್ ಆರ್ಕಿಟೆಕ್ಚರ್ ಇರ್ತೈತಿ. ಎಕ್ಸಾಕ್ಟ್ಲಿ, ವೆರಿ ಅಟ್ರಾಕ್ಟಿವ್ ಟು ಸಿ, ಭಾಳ ಚಂದ ಇರ್ತಾವ. ಬಕಿಂಗಮ್ ಪ್ಯಾಲೇಸ್ ಹೋದ ಕೂಡಲೇ ಅವನ ಚಂದಂಗ ಪೇಂಟು ಮಾಡಿಲ್ಲ ಅವ್ರ. ಫುಲ್ ಹಿಂಗ ಹಳೇ ಬಿಲ್ಡಿಂಗ್ ಇರ್ತಾವಲ್ಲ, ಹಿಂಗ ಕೆಟ್ಟಿದ್ವು. ಈಗ ನಮ್ದ್ರಾಗ ಭೂತ ಬಂಗ್ಲಾ ಇರ್ತಾವಲ್ಲ, ಹಂಗ ಒಂದ್ ಬಿಲ್ಡಿಂಗ್ ನಡು ಇಬ್ರು ನಿಂತಾರ, ಕೆಂಪನ ಯೂನಿಫಾರ್ಮ್ ಹಾಕೊಂಡು. ನಾನೇ ನನ್ ಫ್ರೆಂಡ್ಸಿಗೆ ಕೇಳಂತೀನಿ, ಅಂದ್ರೆ ಇನ್ನ ಹೋಗ್ಬೇಕನ ಮುಂದ ಪ್ಯಾಲೇಸ್ ಬರುದೈತನ, ಇನ್ನ ಸ್ವಲ್ಪ ದೂರ ಹೋಗ್ಬೇಕನ ಇಲ್ಲ ಇದ ಪ್ಯಾಲೇಸ್ ಅಂತಂದ್ರ, ಈ ಪ್ಯಾಲೇಸ್ ನೋಡಕ್ 5,000 ರೂಪಾಯಿ ಖರ್ಚು ಮಾಡಿ ನಾವು ಬಂದೇವ ಅಂತೇಳಿ. ಸೊ ಅದನ್ನ ಜನರಿಗೆ ತೋರ್ಸೋದಿತ್ತು ನಾನು. ಅಂದ್ರೆ ಏನ್ ನೀವು ಫ್ಯಾಂಟಸಿ ಅಂತ ಹೇಳಿ ತಿಳ್ಕೊಂಡಿರಿ ಫಾರಿನ್ ಕಂಟ್ರೀಸ್, ಹಂಗೇನ್ ಇಲ್ಲ, ಭಾಳ ಜೆನೆರಿಕ್ ಐತಿದ ಅಂತ ಹೇಳಿ ಅದ್ ಒಂದ್ ವಿಡಿಯೋ ಮಾಡಿ ಹಾಕಿದ ನಾನು ಬಕಿಂಗಮ್ ಪ್ಯಾಲೇಸ್. ಅಂಡ್ ಫ್ರಮ್ ದೇರ್ ರೆಸ್ಟ್ ಇಸ್ ಹಿಸ್ಟ್ರಿ. ಇಟ್ ಬ್ಲೂ ಆಫ್. ಆ ವಿಡಿಯೋ ಎಲ್ಲ ಏನೋ ಬೈತಿದ್ದಿಲ್ಲ ಅದ್ರನ್ಯಾಗ. ಅದ 5,000 ರೂಪಾಯಿ 10 ರೂಪಾಯಿ ಅಂತ ಹೇಳಿ ಅದನ್ನ ಇಲ್ಲಿ ಮೀಡಿಯಾದವ್ರು ಹಾಕಿ, ನೀ ಇನ್ಸ್ಟಾಗ್ರಾಮ್ನಾಗ ಹಾಕಿ, ಅದಲ್ಲಿ ವೈರಲ್ ಆಗಿ ಇಟ್ ವೆಂಟ್ ಕ್ರೇಜಿ. ನಾ ಮಷ್ಕಿರಿ ಅಂದ್ರೆ ಒಂದ್ ದಿನ ಆತ, ನಂಗೆ ಅಷ್ಟು ಗೊತ್ತಾಗಿರ್ಲಿಲ್ಲ ಕಿ ಇಲ್ಲಿ ಹೆಂಗ್ ಓಡಾತೈತಿ ಇಂಡಿಯಾನಾಗ ಅಂತಲ್ಲ. ಬಟ್ ಫ್ರೆಂಡ್ಸ್ ಎಲ್ಲಾರು ಕಳಿಸ್ತಿದ್ರ ವಿಡಿಯೋಸ್, ಲಿಂಕ್ ಕಳಿಸ್ತಿದ್ರ, ಯೂಟ್ಯೂಬ್ನಾಗ ಬಂದಿದ್ದ, ಆಮೇಲೆ ನ್ಯೂಸ್ ಚಾನಲ್ನಾಗ ಬಂದಿದ್ದೆಲ್ಲ ಲಿಂಕ್ ಎಲ್ಲ ಕಳಿಸ್ತಿದ್ರ. ನಾನು ಅಯ್ಯೋ ಶಿಟ್, ಮನ್ಯಾಗ ಕಂಗಾಲಿ ಇಲ್ಲ. ನೆಕ್ಸ್ಟ್ ಡೇ ನಮ್ಮ ಮಮ್ಮಿ ಫೋನ್ ಬಂತು. ನಾನು ಯಪ್ಪ ಹೆಂಗ್ ಎತ್ಲಿಪ್ಪ, ನಾ ಫುಲ್ ಬೈತಾರನ್ನ ಫಿಕ್ಸ್ ಆಗ್ಬಿಟ್ಟಿದ್ದೆ. ಹೆಂಗದ್ ಮಾತಾಡೋದು ಗೊತ್ತಾಗಿಲ್ಲ, ಹಂಗ ಹಿಂಗಂತೆ. ಫೋನ್ ಎತ್ತಿದೆ, ನಮ್ಮ ಮಮ್ಮಿ ಏನದು ನ್ಯೂಸ್ನಾಗೆಲ್ಲ ಬರಾತಿ ಹಾಂಗ್ ಹಿಂಗ್ ಅಂತ. ಇಲ್ಲ ಜಸ್ಟ್ ನಾರ್ಮಲ್ ಅದೇನೈತಿ ಅದನ್ನ ಹಂಗ ಹಾಕಿ ಹೇಳಿದ್ದೆ ಅನ್ಕೂಲ. ಹೌದನ ಆತಂತ ಹೇಳಿ ನಮ್ಮ ಮಮ್ಮಿ ಸ್ವಲ್ಪ ಲೈಟ್ ಆಗಿ ತಗೊಂಡ್ರದ, ಓಕೆ ಹೋಗ್ಲಿ ಬಿಡ ಅಂತ ಹೇಳಿ. ಆಮೇಲೆ ಅರ್ಧ ತಾಸ ಆದ್ಮೇಲೆ ನೋಡತ್ತೀನಿ ನಮ್ಮ ಅವನ ಸ್ಟೇಟಸ್ ಹಾಕ ನನಗೇನ್ ಟೆನ್ಷನ್ ಇಲ್ಲ, ಯಾರ ಹಾಕೋರಿ ಅಂತ. ಆಸ್ ಇಫ್ ಏನೋ ಒಂದು ಕಾಂಡ್ ಮಾಡಿದ್ರಂಗೆಲ್ಲ ನ್ಯೂಸ್ ಚಾನಲ್ನಾಗ ಬರ್ತಿತಿ. ಬಟ್ ಇದೇನ್ಪ ನಂದಿಂದ ಒಂದ್ ವಿಡಿಯೋ ಮಾಡಿ ಹಾಕಿದ್ ಬಂದಿದ್ ಅಂತ ಹೇಳಿ ಫುಲ್ ಗಾಂಡ್ ಗಾಬ್ರಿ. ಫುಲ್ ಗಾಂಡ್ ಗಾಬ್ರಿ, 12 ಆಗಿತ್ತು. ಬಟ್ ಲೇಟರ್ ಆನ್ ಆ ವಿಡಿಯೋ ಇಂತ್ರ ಐ ಸ್ಟಾರ್ಟೆಡ್ ಗೇನಿಂಗ್ ಲಾಡ್ ಆಫ್ ಫಾಲೋವರ್ಸ್. ಅಂಡ್ ನನ್ಗೇನೂ ಪ್ಲಾನ್ ಇರ್ಲಿಲ್ಲ ಕಿ ಆ ವಿಡಿಯೋ ವೈರಲ್ ಆತ, ಓಕೆ ಫೈನ್ ಅಂತ ಹೇಳಿ. ಬಟ್ ಪೀಪಲ್ಸ್ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟೆಡ್ ಗ್ರೋಯಿಂಗ್ ಆನ್ ಮೀ. Yeah, yeah. ಲೈಕ್ ಓಕೆ ನೀ ಮಾಡ್ಬೇಕು content ವಿಡಿಯೋಸ್, ಮಾಡ್ಬೇಕು. ಸೊ ನೀ ಮಾತಾಡೋದಾಗ್ಲಿ. ಹೆಂಗಿತ್ತಂದ್ರೆ ಈಗ ಫಸ್ಟ್ ಆಫ್ ಆಲ್ ಅವಾಗ ಭಾಳ ಕ್ರಿಯೇಟರ್ಸ್ ಕಮ್ಮಿ ಇದ್ರು, ಹೌದು. 21-22 ಒಳಗ. ಸೊ ಅದು ಉತ್ತರ ಕರ್ನಾಟಕ ಒಳಗ ಕ್ರಿಯೇಟರ್ಸ್ ಕಮ್ಮಿ, ಭಾಳ ಅದ್ರಾಗ ಕಮ್ಮಿ. ಮತ್ ಹುಡುಗ್ಯಾರ್ ಕಮ್ಮಿ, ಅದ್ರಾಗ ಮತ್ ಬಯ್ಯೋ ಹುಡುಗ್ಯಾರ್ ಇನ್ನೂ ಕಮ್ಮಿ. ನಿಂದ ಒಂದ್ ನೀಶ್ ಆತಿದ್ದು. ಸೊ ಅದು ಒಂಥರ ಹಿಂಗ ಭಾಳ ಯುನೀಕ್ ಕಾಂಟೆಂಟ್ ಬಂದಂಗ ಹೊರಗೆ ಬಂತು. ಅಂಡ್ ದಟ್ ಇಸ್ ವೆನ್ ಐ ವಾಸ್ ಲೈಕ್, ಓಕೆ ಇಫ್ ಪೀಪಲ್ ಆರ್ ರಿಯಲಿ ಲವಿಂಗ್ ಮೈ ಕಾಂಟೆಂಟ್ ದೆನ್ ಐ ಶುಡ್ ಕಂಟಿನ್ಯೂ ದಿಸ್ ಜರ್ನಿ ಅಂತ ಹೇಳಿ. ಸೊ ದಿಸ್ ಇಸ್ ವೇರ್ ಐ ಆಮ್ ಗೈಸ್, ಬಿಕಾಸ್ ಆಫ್ ಆಲ್ ಯುವರ್ ಸಪೋರ್ಟ್ ಅಂಡ್ ಲವ್. ಅಂಡ್ ನೀ ಇದಕ್ಕಿಂತ ಮುಂಚೆನೂ ಕ್ರಿಯೇಟ್ ಮಾಡ್ತಿದ್ದಿ ಕಾಂಟೆಂಟ್? ಕ್ರಿಯೇಟ್ ಮಾಡ್ತಿದ್ದೆ ಕಾಂಟೆಂಟ್. ಇಟ್ ವಾಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಟ್ರಾವೆಲ್. ಸೊ ನಾ ಈಗ ಯಾವ್ದಾರ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದೆ, ಹಿಡನ್ ಜೆಮ್. ಈಗ ಬೆಳಗಾವ್ ಕಡೆ ಜಗ್ಗಷ್ಟು ವಾಟರ್ ಫಾಲ್ಸ್ ಅದಾವ. ಸೊ ಅಲ್ಲಿ ಹೋಗಿದ್ದಾಗ್ಲಿ, ಟ್ರೆಕ್ಕಿಂಗ್ ಮಾಡಿದ್ದಾಗ್ಲಿ, ಇಲ್ಲ ಚಿಕ್ಕಮಂಗ್ಳೂರ್ ಹೋಗ್ತಿದ್ದೆ. ಆಮೇಲೆ ಅವಾಗೂ ಕೇದಾರ್ನಾಥ್ ಅದೆಲ್ಲ ಹೋಗಿದ್ದು ವ್ಲಾಗ್ ಮಾಡ್ತಿದ್ದೆ. ಅದ ಸೇಮ್ ರೀಲ್ಸಿಗೆ ಹಾಕ್ತಿದ್ದೆ. ಬಟ್ ಹಿಂಗ ಕಾನ್ಸೆಪ್ಟ್ ಇಟ್ಕೊಂಡು ಹಿಂಗ ಸ್ಕ್ರಿಪ್ಟ್ ಬರೆದ ಕ್ರಿಯೇಟಿಂಗ್ ಇಟ್ ಇನ್ ಅ ವೆರಿ ಹ್ಯೂಮರಸ್ ವೇ ಸ್ಟಾರ್ಟ್ ಆಗಿದೆ ಆಫ್ಟರ್. ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಜನ ದಟ್ ನಿಮ್ ಕಡೆ ಏನೋ ಒಂದು ಬೈತಾಳ್ಪ ಇದನ್ನ ಮಾಡ್ತಾಳ್ಪ ಅಂದ್ರೆ ಒಂಥರ ಮಜಾ ಅನಿಸಿ ನಮ್ ಕಡೆ. ಯಾಕಂದ್ರೆ ನಮ್ ಕಡೆ ಎಲ್ಲಾರು ಬೈದ ಮಾತಾಡೋರು. ಸೊ ಅದಕ್ಕೆ ಅವ್ರು ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ನೀ ಕಂಟೆಂಟ್ ಮಾಡ್ಬೇಕು, ನಿನ್ ಕಡೆ ನೋಡ್ಬೇಕಂತ ಹೇಳಿ. ಮೇ ಬಿ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್ ಅಂತ ನಂಗೆ ಅನಿಸ್ತೈತಿ. ಅಂಡ್ ಮೋರ್ ಓವರ್ ಯು ಸ್ಟಾರ್ಟ್ ಗೆಟಿಂಗ್ ವೆರಿ ಸ್ವೀಟ್ ಮೆಸೇಜಸ್. ಈಗ ಯಾರೋ ಒಬ್ರು ಮೆಸೇಜ್ ಮಾಡಿರ್ತಾರೆ, ನಿನ್ ಕಂಟೆಂಟ್ ನೋಡಿ ನಾನು ಒಂದ್ ಸ್ವಲ್ಪ ನಗಾತೀನಿ, ಆರ್ ಇಷ್ಟು ಸ್ಟ್ರೆಸ್ ಇದ್ರು ಯುವರ್ ಕಾಂಟೆಂಟ್ ಮೇಕ್ಸ್ ಮೀ ಹ್ಯಾಪಿ ಅಟ್ ದ ಎಂಡ್ ಆಫ್ ದ ಡೇ ವೆನ್ ವಿ ಕಮ್ ಅಂಡ್ ವಾಚ್ ಯುವರ್ ವಿಡಿಯೋಸ್. ಸೊ ದಟ್ ಇಸ್ ಸಮ್ವೇರ್ ಮೋಟಿವೇಶನ್ ಕಿ ಓಕೆ ಅಟ್ ಲೀಸ್ಟ್ ಇಫ್ ಒನ್ ಪರ್ಸನ್ ಇಸ್ ಹ್ಯಾಪಿ ವಿತ್ ಮೈ ಕಂಟೆಂಟ್ ದೆನ್
ಸಾರ್ಥಕ ನಾನು ಅದು ಆತು ನೋಡ್ತೀನಿ ನೋಡು. ಸಿನ್ಸ್ ವಿ ಹ್ಯಾವ್ ಡನ್ ವಿಡಿಯೋಸ್ ಡೇಟಿಂಗ್ ಡಾಕ್ಟರ್ಸ್ ಬಿ ಲೈಕ್ ಅಂತ ಹೇಳಿ ಆ್ಯಂಡ್ ಇಟ್ ಹ್ಯಾಸ್ ಗೋನ್ ಕ್ರೇಜಿ ವೈರಲ್. ಸೊ ನಂಗೆ ಅದಕ್ಕೆ ಹೇಳ್ತಿರ್ತಾರೆ ಲೈಕ್ ನನ್ಗೆ ಹೇಳ್ತಿರ್ತಾರೆ ನಿಮ್ದು ಮಸ್ತ್ ಐತಿ ಕಾಂಬಿನೇಷನ್ ಮಜಾ ಐತಿ ಸರ್ ಇನ್ನೂ ಮಾಡ್ರಿ ವಿಡಿಯೋಸ್ ಹಂಗೆ ಹಿಂಗೆ ಅಂತಾರೆ. ಸೊ ಇಷ್ಟು ವರ್ಷನಾಗ ನಿಂಗೆ ಐ ಥಿಂಕ್ ನಿನ್ಗೆ ಒಂದು ಅರೌಂಡ್ 300K ಫಾಲೋವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಅದಾರ. ಸೊ ಹ್ಯಾವ್ ಯು ಕಮ್ ಅಕ್ರಾಸ್ ಎನಿ ಕ್ರೇಜಿ ಎನ್ಕೌಂಟರ್ಸ್ ವಿತ್ ಯುವರ್ ಫ್ಯಾನ್ಸ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್? ಐ ವುಡ್ ನಾಟ್ ಸೇ ಫ್ಯಾನ್ಸ್. ಪಾಪ ಎಲ್ಲರೂ ಯಾರು ಬಂದ್ ಮಾತಾಡ್ಸ್ತಾರ ಅವರೆಲ್ಲ ನನ್ನ ಫಾಲೋವರ್ಸ್. ವೆರಿ ಸ್ವೀಟ್. ಎವ್ರಿ ಟೈಮ್ ಇಟ್ಸ್ ಅ ವೆರಿ ಅಮೇಝಿಂಗ್ ಫೀಲಿಂಗ್ ಅದ್ ಯಾರೇ ಹೌದು. ಬಂದ್ ಮಾತಾಡ್ಸಿದ್ರೆ ಮಾಡಿದ್ರೆ. ರೆಕಗ್ನೈಸ್ ಮಾಡ್ತಾರೆ. ಹಾ, ಬಟ್ ಒಂದ್ ಎರಡ್ ಸಿಚುವೇಶನ್ಸ್ ಅದಾವ ವೇರ್ ಐ ಕ್ಯಾನ್ ಥಿಂಕ್ ಆಫ್. ಒಂದ್ಸತಿ ಏನಾಗಿತ್ತು, ನಾ ಆರ್ಡರ್ ಮಾಡಿದ್ದೆ ಅಮೆಝಾನ್ ಇಂತ್ರ. ಅಂಡ್ ಬೆಳಿಗ್ಗೆ 8 ಗಂಟೆಗೆ ಕಾಲ್ ಮಾಡೋಣ. ನಾ ಯೂಶಲಿ 7 ಗಂಟೆಗೆ ಎದ್ದೇಳ್ತೀನಿ, ಬಟ್ ಅವಾಗ ಏನೋ ವೀಕೆಂಡ್ ಇತ್ತು ಅಂತ ಹೇಳಿ ನಾ ಮಲ್ಕೊಂಡಿದ್ದೆ. 8 ಗಂಟೆಗೆ ಕಾಲ್ ಬಂತು. ನಾ ಫಸ್ಟ್ ಆಫ್ ಆಲ್ ಮಕ್ಕೊಂಡಾಗ ಕಾಲ್ ಎತ್ತಂಗಿಲ್ಲ. ಹೋಗ್ಲಿ ಬಿಡ, ಅನ್ನೋ ನಂಬರ್ ಇತ್ತು ಅದು. ಮತ್ತೆ ಹೋಗ್ಲಿ ಬಿಡ, ಸೆಕೆಂಡ್ ಟೈಮ್ ಕಾಲ್ ಮಾಡಿದ, ಹೋಗ್ಲಿ ಬಿಡ ಅಂತ ಎತ್ತಿದೆ. ಎತ್ಕೊಳ್ಳಿ, ಮೇಡಮ್ ಪಾರ್ಸಲ್ ಅಂತಂದ. ಓಕೆ ಸರ್, ಎಲ್ಲದಿರಿ ಅಂತಂದೆ. ಇಲ್ಲೇ ಕೆಳಗಿದ್ದೀನಿ ಸರ್ ಅಂದ. ಓಕೆ, ಸೆಕೆಂಡ್ ಫ್ಲೋರಿಗೆ ಬರ್ರಿ ಅಂತಂದೆ. ಹಾ ಆಯ್ತಮ್ಮ. ಎದ್ದು ಲಿಟ್ರಲಿ ಮಕ್ಕೊಂಡಿನ್ ಬೆಡ್ ಮೇಲಿಂತ್ರ ಎದ್ದು ಕಣ್ಣು ತಿಕ್ಕೊಂತ ಹೋಗಿ ಬಾಗ್ಲ ತೆಗ್ದೀನಿ. ಹ್ಞೂ ಮ್ಯಾಮ್, ನೀವು ಗುಡಿಯಲ್ಲ, ನೀವು ವಿಡಿಯೋ ಮಾಡ್ತಿರಲ್ಲ ಮ್ಯಾಮ್, ಪ್ಲೀಸ್ ಮ್ಯಾಮ್ ಒಂದ್ ಫೋಟೋ ಮ್ಯಾಮ್, ಒಂದ್ ಫೋಟೋ ಮ್ಯಾಮ್. ನಾ ಈಗರ ಎದ್ದು ಬಂದಿನೋ ಅಂತ ಹೇಳಿ ನಾ ಇನ್ನೂ ಸಬ್ ಕಾನ್ಶಿಯಸ್ ಮೈಂಡ್ನಾಗ ಅದೀನಿ. ನಂಗೆ ಏನಾಗ ಅಂತ ತಿಳಂತೇನೆ ಪಾರ್ಸಲ್ ಇಲ್ಲ. ತೊಗೊಂಡು ಮಕ್ಕೊಂಡ್ಬಿಡ್ಬೇಕ ನೀ ಅನ್ಕೊಂಡಿ. ಪಾತ್ರ ತಗೊಂಡಿಟ್ಟು ಹೋಗಿ ಮತ್ತೆ ಮಕ್ಕಳ ಸೀನ್. ಆಮೇಲೆ ನಾನು ಪ್ರೊಸೆಸ್ ಆಗಕ್ಕ ಒಂದ್ 2 ಸೆಕೆಂಡ್ ತೊಗೊಂಡೆ. ಸರ್, ನಾ ಈಗ ಎದ್ದು ಬಂದೇನ್ರಿ ಅಂತ. ಇಲ್ಲ ಮ್ಯಾಮ್, ಒಂದ್ ಫೋಟೋ ಮ್ಯಾಮ್, ಒಂದ್ ಫೋಟೋ. ಮಕಾರ ತಕೊಂಬರ್ತೀನಿ, ಇಲ್ಲಿ ಮ್ಯಾಮ್ ಒಂದ್ ಫೋಟೋ. ಆತೋಪ ಅಂತೇಳಿ ಮತ್ ಕೂದ್ಲಾಗಿಲ್ಲ ಅವನು ಹೆಂಗಾಗಿದ್ವು ಅಂದ್ರೆ ಕಸ್ಬರ್ಗಿ ಕಡ್ಡಿ ಎದ್ದು ಕೂಡ್ಲೆ ಮತ್ ಅದನ್ನೆಲ್ಲ ತಗೊಂಡ್ ನೀಟಾಗಿ ಹಿಂದ್ ಹಾಕೊಂಡ್ ಕ್ಲಿಪ್ ಹಾಕೊಂಡ್ ಮತ್ ಸ್ವಲ್ಪ ರಿಪ್ರೆಸೆಂಟೇಬಲ್ ಕಾಣ್ಬೇಕಲ್ಲ ಫೋಟೋನಾಗ ಅಂತೇಳಿ ಮತ್ ಹೋಗಿ ಅವ್ನ ಕಡೆ ಪೋಸ್ ಮಾಡಿ, ಐ ಮೀನ್ ಫೋಟೋ ತಗೊಂಡ ಖುಷಿ ಆತ ಅವ್ನಿಗೆ. ಲೈಕ್ ಓಕೆ. ಅಂಡ್ ನಾನು ನೋಡಿಲ್ಲ ಲೈಕ್ ವಿ ವೇರ್ ಆಕ್ಚುಲಿ ಅಲ್ಲೇ ಹೊಂಟಿದ್ವಿ ನಾನು ನೀನು ಹೋಗ್ಬೇಕಾರೆ ಏ ಗುಡಿಯಾ ಏ ಅಂತ ಹೇಳಿ ಏನ್ ಹಂಗ ಗಾಡಿ ಮೇಲೆ ಹೊಂಟಿರ್ತೀವಿ ರ್ಯಾಂಡಮ್ ಆಗಿ, "ಏ ಗುಡಿಯಾ ಹೇಗದೆ, ಆರಾಮದೆ" ಅದೇ. ಅಂದ್ರೆ ಹೆಂಗೋ ಒಂಥರ ಹಿಂಗ ಫ್ಯಾಮಿಲಿ ಮೆಂಬರ್, ಹಿಂಗ್ ರಿಲೇಟಿವ್ ಹಿಂಗ್ ಕರೆದ್ ಮಾತಾಡ್ಸಂಗ್ ಫೀಲ್ ಬರ್ತೈತಿ. ಬಟ್ ಯಾ, ದಟ್ಸ್ ವೆರಿ ಲವ್ಲಿ. ಅಂದ್ರೆ ದೇ ಲಿಟರಲಿ ಥಿಂಕ್ ಐ ಆಮ್ ಅ ಪಾರ್ಟ್ ಆಫ್ ದೇರ್ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ. ಸೊ ಇಟ್ಸ್ ವೆರಿ ಗುಡ್. ಇಟ್ಸ್ ವೆರಿ ಗುಡ್. ಬಟ್ ಸಮ್ ಟೈಮ್ಸ್ ಒಂದಿಷ್ಟು ಜನ ಲೈಕ್ ಅದನ್ನು ಲೈನು ಕ್ರಾಸ್ ಮಾಡ್ಬಿಡ್ತಾರೆ. ಸೊ ಹಂಗ ಇನ್ನೂ ಹ್ಯಾವ್ ಯು ಕಮ್ ಅಕ್ರಾಸ್ ಎನಿಥಿಂಗ್? ಇಲ್ಲ, ಹಂಗೇನಾಗಿಲ್ಲ. ಎಲ್ಲರಿಗೂ ಗೊತ್ತೈತ್ ನಾ ಹೆಂಗದೇನಂತ. ಸೊ ನನ್ನ ಸುಮ್ ಕಡೆ ಬೈಸ್ಕೊತಾರ ಅಂತೇಳಿ ಯಾರು ಲೈನ್ ಕ್ರಾಸ್ ಮಾಡಕ್ ಚಾನ್ಸ್ ಇಲ್ಲ. ಸೊ ದಟ್ ಇಸ್ ಹೌ ಇಟ್ ಇಸ್. ಅಂಡ್ ಒನ್ ಆಫ್ ದ ಮೋಸ್ಟ್ ಆಸ್ಡ್ ಕ್ವೆಶನ್ ಅಂದ್ರೆ ನೀನೇನು ಸ್ಟೋರಿ ಹಾಕಿದ್ದೆ ನಾನು ನಿನ್ ಜೊತೆ ಪಾಡ್ಕಾಸ್ಟ್ ಮಾಡಿದ್ರೆ ವಾಟ್ ಕ್ವೆಶನ್ಸ್ ಯು ವಾಂಟ್ ಮಿ ಟು ಆಸ್ಕ್ ಹರ್ ಅಂತ ಹೇಳಿ ಅದಕ್ಕೆ ಭಾಳ ಜನ ರೆಸ್ಪಾಂಡ್ ಮಾಡಿದ್ರೆ ಗುಡಿಯಾ ಹೌ ಡಸ್ ಶಿ ಮ್ಯಾನೇಜ್ ಆಕಿಂದು ವರ್ಕ್, ಟ್ರಾವೆಲ್, ಆಮೇಲೆ ಕಂಟೆಂಟ್ ಕ್ರಿಯೇಷನ್, ಅದ್ರ ಜೊತೆ ಅದೆಲ್ಲದಕ್ಕೂ ರೊಕ್ಕ ಹೆಂಗೆ ಅರೇಂಜ್ ಮಾಡ್ತಾಳ ಅಂತ ಕೇಳ್ರಿ ಅಂತ ಹೇಳಿದ್ರೆ. ಸೊ ಅದಕ್ಕೆ ನಿನ್ನ ಆನ್ಸರ್ ಏನದಕ್ಕೆ? ಎಸ್, ನಂಗೂ ಬಹಳ ಬಂದಿದ್ದು ಇದು ಕ್ವಶನ್. ಹೌ ಡು ಯು ಮ್ಯಾನೇಜ್ ಟೈಮ್ ಅಂಡ್ ಹೌ ಡು ಯು ಮ್ಯಾನೇಜ್ ಟು ಟ್ರಾವೆಲ್ ಅಂಡ್ ವರ್ಕ್ ಅಟ್ ದ ಸೇಮ್ ಟೈಮ್ ಅಂತ ಹೇಳಿ. ಸೊ ಐ ವುಡ್ ಲೈಕ್ ಟು ಸೇ ಒನ್ ಥಿಂಗ್ ಗೈಸ್. ಅವರ್ ಮೈಂಡ್ ಅಂಡ್ ಬಾಡಿ ಹ್ಯಾಸ್ ಸೋ ಮಚ್ ಪವರ್ ದಟ್ ಯು ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್ ಅಟ್ ಒನ್ಸ್. ಓಕೆ, ನಾ ಇದು ರಿಯಲೈಸ್ ಮಾಡ್ಕೊಂಡಿನಿ. ಆ್ಯಂಡ್ ಕಮಿಂಗ್ ಟು ಮ್ಯಾನೇಜಿಂಗ್, ಫಸ್ಟ್ ಆಫ್ ಆಲ್ ನಂದು ಹೈಬ್ರಿಡ್ ಐತಿ. ಐ ವರ್ಕ್ ಆಸ್ ಅನ್ HR ಆ್ಯಂಡ್ 2 days ಆಫೀಸ್, 3 days ವರ್ಕ್ ಫ್ರಮ್ ಹೋಮ್ ಐತಿ. ಸೊ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಐ ಡೋಂಟ್ ವೇಸ್ಟ್ ಅ ಸಿಂಗಲ್ ಮಿನಿಟ್. ಲೈಕ್ ಈಗ ನಂದು ಏನಾರ ತಲೆಯಾಗ ಐತಿ ಇದು ಮಾಡ್ಬೇಕಂತಂದ್ರೆ ಐ ವಿಲ್ ಸೆಗ್ರಿಗೇಟ್ ದ ಥಿಂಗ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ಫಸ್ಟ್ 2 hours ಇದು ಮಾಡ್ಬೇಕು, ಈವ್ನಿಂಗ್ ಇದು ಮಾಡ್ಬೇಕು, ನೈಟ್ ಇದು ಮಾಡ್ಬೇಕಂತ ಹೇಳಿ. ದಟ್ ಇಸ್ ಹೌ ಐ ಸೆಗ್ರಿಗೇಟ್ ದ ಟೈಮ್. ಆ್ಯಂಡ್ ಕಮಿಂಗ್ ಟು ಟ್ರಾವೆಲ್, ನಾನು ಯೂಶಲಿ ವರ್ಕ್ ಫ್ರಮ್ ಹೋಮ್ ತೊಗೊಂಡು ಟ್ರಾವೆಲ್ ಮಾಡ್ತೀನಿ. ಸೊ ದ್ಯಾಟ್ ಐ ಕ್ಯಾನ್ ವರ್ಕ್ ಬೀಂಗ್ ಇನ್ ದ್ಯಾಟ್ ಪ್ಲೇಸ್. ಫಾರ್ ಎಕ್ಸಾಂಪಲ್, ಲಾಸ್ಟ್ ಟೈಮ್ ರಿಷಿಕೇಶ್ ಹೋದಾಗೂ ನಾನು ಟ್ರೆಕ್ಕಿಂಗ್ ಹೋಗಿದ್ದೆ, ವಿಚ್ ವಾಸ್ ಅಬೌಟ್ 9 days ಆಫ್ ಟ್ರೆಕ್. ಸೊ ದ ಹೋಲ್ ಟ್ರಿಪ್ ವಾಸ್ 20 days, ಇನ್ ವಿಚ್ 10 days ನಾ ವರ್ಕ್ ಮಾಡೀನಿ ಆ್ಯಂಡ್ 10 days ಐ ಹ್ಯಾಡ್ ಟೇಕನ್ ದ ಲೀವ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಯಾವುದೇ ಫೆಸ್ಟಿವಲ್ಸ್ ಬಂದ್ರೆ ನಾನು ರಜಾ ತೊಗೊಳಂಗಿಲ್ಲ. ಐ ವರ್ಕ್ ಆನ್ ಫೆಸ್ಟಿವಲ್ಸ್ ಆ್ಯಂಡ್ ಐ ಟೇಕ್ ದ್ಯಾಟ್ ಆಸ್ ಅ ಕಾಂಪ್ ಆಫ್ ವೆನ್ ಎವರ್ ಐ ನೀಡ್ ಇಟ್. ಸೊ ಆ ಥರ. ಆ್ಯಂಡ್ ರೊಕ್ಕ ಮನ್ಯಾಗ ಕೊಡ್ತಾರೆ. ಈ ಕ್ವಶನ್ ನನಗೂ ಗೊತ್ತಿಲ್ಲ ದಟ್ ಹೌ ಐ ಮ್ಯಾನೇಜ್ ಅಂತೇಳಿ. ಮನ್ಯಾಗ ಕೊಡ್ತಾರ, ಮನ್ಯಾಗ ಕೊಡಂಗಿಲ್ಲ. ಚಪ್ಪಲ್ ಕೊಡ್ತಾರ. ನಾ ಮಾಡು ಶೋಕಿಗೆ ಮನ್ಯಾಗ ನಾ ರೊಕ್ಕ ಕೇಳಿದ್ರ ಅವನು ಮುಗಿದ ಕತಿ. ಅಂಡ್ ಐ ಥಿಂಕ್ ನಿನ್ಗೆ ಅಷ್ಟು ಅಟ್ಲೀಸ್ಟ್ ಅಷ್ಟು ಲೀನಿಯನ್ಸ್ ಕೊಡಾಕು ಮೇ ಬಿ ನಿಮ್ದು ಮ್ಯಾನೇಜರ್ ನಿನ್ನ ಅಬ್ಬೋ ಯಾರು ಇರ್ತಾರಲ್ಲ ಅವ್ರಿಗೂ ಅಷ್ಟ ಲೀನಿಯನ್ಸ್ ಇರ್ಬೇಕು ಅವರು. ಯಾ, ಬೇಸಿಕಲಿ ದೇ ಆಲ್ಸೋ ಲವ್ ವಾಟ್ ಐ ಡೂ. ಆ್ಯಂಡ್ ಎಲ್ಲರಿಗೂ ಅವ್ರ ಪ್ಯಾಷನ್ ಫಾಲೋ ಮಾಡಕ್ ಚಾನ್ಸ್ ಇರಂಗಿಲ್ಲ. ಬಟ್ ಮೈ ಮ್ಯಾನೇಜರ್, ಶಿ ಇಸ್ ಜೆಮ್ ಆಫ್ ಅ ಪರ್ಸನ್. ಆಕೆ ಏನಂತ ಅಂದ್ರೆ, ನೀ ಏನ್ ಮಾಡಾತಿಯಲ್ಲ, ಈಗ
ಈಗ ಆಫೀಸಿಗೆ ಬಂದು ಕೆಲಸ ಮಾಡೋದು ಎಲ್ಲರೂ ಮಾಡ್ತಾರೆ, ಬಟ್ ವಾಟ್ ಯು ಆರ್ ಡೂಯಿಂಗ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಈಗ ನಾವ ನಿನಗೆ ಅದು ಇದು ಕೊಡ್ಲಿಲ್ಲ ಅಂದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ಆರ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಚೀವ್ ವಾಟ್ ಯು ವಾಂಟ್ ಟು ಡೂ. ದಟ್ ಇಸ್ ಹೌ ದೇ ಸಪೋರ್ಟ್ ಮೀ ಎವ್ರಿ ಟೈಮ್. ನಾಟ್ ಎವ್ರಿ ಪ್ಲೇಸ್ ಅಂತ ಜನ ಇರಂಗಿಲ್ಲ. ಎಲ್ಲಾ ಐ ಸ್ವೇರ್ ಸೀರಿಯಸ್ಲಿ ದಟ್ಸ್ ನನ್ನ ದ ಫ್ರೆಂಡ್ಸ್ ಕೈಂಡ್ ಎಷ್ಟು ಆಫ್ ಕಂಪ್ಲೇಂಟ್ ಮಾಡ್ತಿರ್ತಾರೆ ದಟ್ ಅವ್ರ ಮ್ಯಾನೇಜರ್ ಬರೀ ಆಫೀಸಿಗೆ ಬರ್ಲಿಲ್ಲ ಅಂದ್ರೂ ಅವ್ರಿಗೆ ಏನೋ Yes. ನಾನ್ ಕಂಪ್ಲೈನ್ಸ್ ಏನೋ ಕೊಡ್ತಾರಂತ. ಐ ಡೋಂಟ್ ನೋ ವಾಟ್ ಇಟ್ ಈಸ್, ನಂಗಂತೂ ಐಡಿಯಾ ಇಲ್ಲ ಅದ್ರದ್ದು. Yeah. ಬಟ್ ಹಂಗ್ ಮಾಡ್ತಾರೆ, ದೇ ಆರ್ ವೆರಿ ಸ್ಟ್ರಿಕ್ಟ್ ಅಂತ ಹೇಳಿ ಕಂಪ್ಲೇಂಟ್ ಮಾಡಿರ್ತಾರೆ. ನಾನು ಅದೇ ಯೋಚನೆ ಮಾಡಿರ್ತೀನಿ, ಈಕಿ ಹೆಂಗ್ ಟ್ರಾವೆಲ್ ಮಾಡ್ತಾಳಪ್ಪ, ಹೆಂಗ್ ಬಂಕ್ ಹೊಡಿತಾಳು, ಏನ್ ಮಾಡ್ತಾಳು. ಕಾಲೇಜ್ ಅಂದ್ರೆ ಬಂಕ್ ಹೊಡಿಬೋದು, ಬಟ್ ಕೆಲಸ ಹೆಂಗ್ ಬಂಕ್ ಹೊಡಿತಾರೆ. ಸೊ ಅದೊಂದ್ ಲೀನಿಯನ್ಸ್ ಐತಿ ದಟ್ ನಾ ಎಲ್ಲ ಹೋದ್ರು ನನ್ ಲ್ಯಾಪ್ಟಾಪ್ ತಗೊಂಡ್ ಹೋಗಿರ್ತೇನೆ. ಈಗ ಎಲ್ಲಾರು ನಮ್ಮ ಏಜ್ ದವ್ರು ಹಿಂಗ್ ಕೂಸ್ ಹಿಡ್ಕೊಂತಾರ ಅಂದ್ರೆ ನಾ ಹಿಂಗ್ ಲ್ಯಾಪ್ಟಾಪ್ ಹಿಡ್ಕೊಂಡು ಹೋಗ್ತಿರ್ತೇನೆ ಎಲ್ಲಾ ಕಡೆ. ದಟ್ ಇಸ್ ಹೌ ಇಟ್ ಇಸ್. ಈಗ ಇದು ಪಾಡ್ಕಾಸ್ಟ್ ಸ್ಟಾರ್ಟ್ ಆಗಿನ ಮುಂಚೆನು ಆಕಿ ಲ್ಯಾಪ್ಟಾಪ್ ನಾಗ ಟಕ್ 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 ಕುಟ್ಟಿನ ಅಲ್ಲಿ ಚಾರ್ಜ್ ಇಟ್ಟು ಬಂದಾಳ ಈಗ. ಸೊ ಗೊತ್ತಾಕಿತ್ ನನಗೆ Yes. ಹೆಂಗ್ ವರ್ಕ್ ಮಾಡತ್ತಾಳ ಅಂತ ಹೇಳಿ. ಸೊ ಅಂದ್ರೆ ಈಗ ನಮ್ ಕೆಲಸ ಹೆಂಗಿರ್ತೈತೆ ಅಂದ್ರೆ ಯು ಡೋಂಟ್ ಹ್ಯಾವ್ ಟು ವರ್ಕ್ ಆಲ್ 9.5 hours. ಸೊ ನಿಂಗ್ ಒಂದ್ ದಿನದಾಗ ನೀ ಏನಿಲ್ಲ ಅಂದ್ರೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದ್ 4 hours ಮಾಡ್ತಿ ವರ್ಕ್, ಇಲ್ಲ ಒನ್ ಡೇ 3 hours ಮಾಡ್ತಿ. ಸೊ ಅದು ಡಿಪೆಂಡ್ಸ್. ಈಗ ಬಾಕಿ ಟೈಮ್ ವೆನ್ ಎವರ್ ಐ ಡೋಂಟ್ ಹ್ಯಾವ್ ವರ್ಕ್ ಐ ವಿಲ್ ಯುಟಿಲೈಸ್ ದ್ಯಾಟ್ ಫಾರ್ ಮೈ ಪ್ಲಾನಿಂಗ್. ಈಗ ಐ ಆಲ್ಸೋ ಸ್ಟಾರ್ಟೆಡ್ ಅರೇಂಜಿಂಗ್ ಟ್ರಿಪ್ಸ್. ಸೊ ಅದ್ರದ್ದು ಐಟ್ನರಿ ಮಾಡೋದಾಗ್ಲಿ, ಇಲ್ಲ ಅದ್ ಪ್ಲೇಸಸ್ ಪ್ಲಾನಿಂಗ್ ಮಾಡೋದಾಗ್ಲಿ. ದಟ್ ಇಸ್ ಹೌ ಐ ಯೂಸ್ ಆಲ್ ಮೈ ಟೈಮ್. 1 minute ವೇಸ್ಟ್ ಮಾಡಂಗಿಲ್ಲ. ಈಗ ಹೆಂಗಾಗ್ಬಿಡ್ತದ ಅಂದ್ರೆ ಈಗಿನ ಮಂದಿ ಸ್ವಲ್ಪ ಟೈಮ್ ಐತಿಲ್ಲ, ಬ್ರೇಕ್ ಇತ್ತಿಲ್ಲ, ಕುಂತ್ಬಿಡು. ಕುಂದ್ಬಿಡು ಸ್ಕ್ರೋಲ್ ಮಾಡ್ಕೊಂಡು ಇದು ಅರ್ಧ ಹೋಗೇ ಬಿಟ್ಟತ್ ಮಂದಿದ. ತಿಕ್ಕಿ 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 ತಂಪನಾಗಿ print ಹೋಗ್ಬಿಟ್ಟಿದೆ. ತಂಪ್ ಪ್ರಿಂಟ್ ಹೋಗ್ಯಾವ ಎಲ್ಲಾರು ತಿಕ್ಕಿ ತಿಕ್ಕಿ. ಸೊ ಅದು ಮಾಡ್ಬೇಡ್ರಿ. ಏನಾರ ಯೂಸ್ಫುಲ್ ಮಾಡ್ರಿ. ಅಂಡ್ ಏನಾರ ನಿಮ್ ಲೈಫ್ನಾಗ ಗ್ರೋತ್, ಸೆಲ್ಫ್ ಡೆವಲಪ್ಮೆಂಟ್ ಯೂಸ್ ಮಾಡ್ಕೊರಿ ಆ ಟೈಮ್. ಅಂಡ್ ನನಗೂ ಏನ್ ಅನ್ಸುತ್ತೆ ಅಂದ್ರೆ ಲೈಕ್ ಜನ ಅವ್ರ ಪ್ಯಾಷನ್ ಏನೈತ್ಲ ಅದ್ರ ಮೇಲೆ ಅವ್ರ ವರ್ಕ್ ಚೂಸ್ ಮಾಡ್ಬೇಕು. ಈಗ ನಿನ್ ಪ್ಯಾಷನೇಟ್ ಅದಿ, ಸೊ ಯು ಹ್ಯಾವ್ ಚೂಸನ್ ದಟ್ ಹೈಬ್ರಿಡ್ ವರ್ಕ್. ಯಾಕಂದ್ರೆ ನಿಂಗೆ ಗೊತ್ತೈತೆ ಅರ್ಧ ನಾನು ವರ್ಕ್ ಮಾಡ್ತೀನಿ, ಅರ್ಧ ಟ್ರಾವೆಲ್ ಮಾಡ್ತೀನಿ ಅಂತ. ಸೊ ನೀನ್ ಹಂಗೆ ಚೂಸ್ ಮಾಡಿ. ಸೊ ನಾನು ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಮ್ ಪ್ಯಾಷನ್ ಏನೈತಿ, ನಿಮ್ದು ಗೋಲ್ ಏನೈತಿ, ಅದ್ರ ಮೇಲೆ ನಿಮ್ ವರ್ಕ್ ಚೂಸ್ ಮಾಡ್ರಿ. ಸೊ ದಟ್ ಅರ್ಧ ನೀವು ವರ್ಕು ಮಾಡ್ಬೇಕು, ಅರ್ಧ ನಿಮ್ ಪ್ಯಾಷನು ಪರ್ಸೂ ಮಾಡ್ಬೇಕು. ಸೊ ಅಂತಾವ್ ಮಾಡ್ರಿ. ನಿಮ್ ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ಅದಾಳ ಅಂಡ್ ನಾನು ಅದೀನಿ. ಸ್ವಲ್ಪ ಕಲೀರಿ ನಮ್ ನೋಡಿ. ಇಲ್ಲ, ಇಟ್ ಅಗೇನ್ ಡಿಪೆಂಡ್ಸ್. ಪಾಪ ಅವ್ರು ಯಾವ ಸಿಚುವೇಶನ್ ಆಗಿರ್ತಾರ ಏನ್. ಆಕ್ಚುಲಿ ಎಲ್ಲಾರ್ದು ಪ್ರಾಬ್ಲಮ್ ಏನಂದ್ರ ಅದ್ ಒಂದ್ ಫಸ್ಟ್ ಸ್ಟೆಪ್ ತಗೊಳಕ್ ಹೆದರ್ತಿರ್ತಾರ. ಸೊ ಅದ್ ನೀ ಯಾವಾಗ ಫಸ್ಟ್ ಸ್ಟೆಪ್ ತಗೊಂತಿ, ದಟ್ ಇಸ್ ವೆನ್ ಯು ವಿಲ್ ನೋ ನಮಗ್ ಏನ್ ಬೇಕಂತ ಹೇಳಿ. ಭಾಳ ಮಂದಿಗ್ ಭಾಳ ಡ್ರೀಮ್ಸ್ ಇರ್ತೈತಿ, ಭಾಳ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಇರ್ತೈತಿ, ಬಟ್ ಅದ್ ಒಂದ್ ಸ್ಟೆಪ್ ಹಿಂಗ್ ಮುಂದ್ ಇಡಾಕ ಹೆದರ್ತಿರ್ತಾರ. ಬಟ್ ಅದ್ ಇಡ್ರಿ. ನೋ ರಿಸ್ಕ್ ನೋ ಸ್ಟೋರಿ ಅಂತಾರಲ್ಲ ಹಂಗ. ಎಸ್, ಎವ್ರಿಥಿಂಗ್ And- ಕಮ್ಸ್ ವಿತ್ ಅ ರಿಸ್ಕ್. ಅಂಡ್ ಕಮಿಂಗ್ ಟು ಟ್ರಾವೆಲ್, ವಿಚ್ ಈಸ್ ಯುವರ್ ಮೋಸ್ಟ್ ಮೆಮೊರೇಬಲ್ ಅಂದ್ರೆ ನಿಂಗೆ ಭಾಳ ಮನಸ್ಸಿಗೆ ಹತ್ರ ಆಗಿದ್ದ ಒಂದು ಟ್ರಿಪ್ ಪಾ, ಇದೆಲ್ಲರೂ ಹೋಗ್ಬೇಕು, ನಾ ಹೋಗಿನಿ, ಐ ಎಕ್ಸ್ಪೀರಿಯನ್ಸ್ಡ್ ಇಮೆನ್ಸ್ ಪ್ಲೆಜರ್ ಅದನ್ನ. ಹಂಗ ನಿನ್ ತಲ್ಯಾಗ ಏನೈತಿ, ನಿನ್ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತಿ? ಒನ್ ಆಫ್ ಮೈ ಫೇವ್ರೆಟ್ ಟ್ರಾವೆಲ್ಸ್, ನೋ ಡೌಟ್. ನೀ ಈ ಕ್ವಶನ್ 10 ವರ್ಷ ಆದ್ಮೇಲೂ ಕೇಳ, 20 ವರ್ಷ ಆದ್ಮೇಲೂ ಕೇಳ, ನೋ ಮ್ಯಾಟರ್ ಹೌ ಮೆನಿ ಕಂಟ್ರೀಸ್ ಐ ವಿಲ್ ಟ್ರಾವೆಲ್, ಮೈ ಫೇವ್ರೆಟ್ ಡೆಸ್ಟಿನೇಷನ್ ವಿಲ್ ಆಲ್ವೇಸ್ ಬಿ ಕೇದಾರ್ನಾಥ್. ಅಂಡ್ ನಾ ಕೇದಾರ್ನಾಥ್ ವಿಸಿಟ್ ಮಾಡೀನಿ 2021 ಒಳಗ, ವೇರ್ ಇಟ್ ವಾಸ್ ನಾಟ್ ಸೋ ಮಚ್ ಕಮರ್ಷಿಯಲೈಸ್ಡ್ ಆಸ್ ಇಟ್ ಇಸ್ ರೈಟ್ ನೌ. ಭಾಳ ಅಂದ್ರೆ ಭಾಳ ಪೀಸ್ಫುಲ್ ಇತ್ತು. 2021 ಒಳಗೂ ನಾ ಕೇದಾರ್ನಾಥಿಗೆ ಹೋಗಿನಂದ್ರ ಐ ಹ್ಯಾಡ್ ಮ್ಯಾನಿಫೆಸ್ಟೆಡ್ ಇಟ್ ಫ್ರಾಮ್ 2018. 2018 ಇಂತ್ರ ಎವ್ರಿ ಡೇ ಮಾರ್ನಿಂಗ್ ನಂದು ರುಟೀನ್ ಹೆಂಗಂದ್ರ ಬೆಳಿಗ್ಗೆ ಎದ್ದೇಳೋದು, ಯೂಟ್ಯೂಬ್ನಾಗ ನಮೋ ನಮೋಜಿ ಶಂಕರ ಸಾಂಗ್ ಹೊಡಿಯೋದು, ಅದನ್ನ ನೋಡುದು, ಕೇಳುದು. ಅದು 2 years ಇಂದ ಮ್ಯಾನಿಫೆಸ್ಟ್ ಮಾಡತ್ತಿದೆ. ಬಟ್ ಅಗೇನ್ ಕೋವಿಡ್ ಬಂತ, ಅದೆಲ್ಲ ಆತ, ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಆತ, ಯು ಕಾಂಟ್ ಟ್ರಾವೆಲ್, ಅದಿದೆಲ್ಲ ಆತ. ಸೊ ಐ ವಾಸ್ ಲೈಕ್ ಫೈನ್. ಬಟ್ 2021 ಒಳಗೆ ಫೈನಲಿ ಏನರೇ ಆಗ್ಲಿ ನಾ ಹೋಗ್ತೀನಿ ಅಂತ ಹೇಳಿ ಐ ಬುಕ್ಡ್ ದ ಟ್ರಿಪ್. ಅಂಡ್ ದ್ಯಾಟ್ ವಾಸ್ ಮೈ ಫಸ್ಟ್ ಲಾಂಗೆಸ್ಟ್ ಟ್ರೆಕ್. ಅದಕ್ಕಿಂತ ಮುಂಚೆ ನಾನು ಕರ್ನಾಟಕನಾಗ ಬೆಳಗಾವ್ ಕಡೆ, ಗೋವಾ ಕಡೆ ಫುಲ್ ಟ್ರೆಕ್ಸ್ ಮಾಡಿದ್ದೆ. ಬಟ್ 24 kilometers ದ್ಯಾಟ್ ವಾಸ್ ಮೈ ಫಸ್ಟ್ ಲಾಂಗೆಸ್ಟ್ ಟ್ರೆಕ್. ಅಂಡ್ ಫಸ್ಟ್ ಒಂದು 2 hours ಎಲ್ಲೋ ಆತ, ಆರಾಮ ಆತೆಲ್ಲ ಆತ. ಆಮೇಲೆ ಹೆಂಗ ಆಗ್ಬಿಡ್ತ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಂದ್ರ ಒಂದ್ ಹೆಜ್ಜೆ ಇಡಾಕ್ ಆಗೋದ್ ಮುಂದ, ಒಂದ್ ಹೆಜ್ಜೆ ಇಟ್ರ ಸೈಕಾಗ ಅಂತೈತ್ ಹಂಗ ಅಷ್ಟು ಡಿಫಿಕಲ್ಟ್ ಇರ್ತೈತೆ ಅದು. ಡಿಫಿಕಲ್ಟ್. ಅಂಡ್ ಆಸ್ ಯು ಗೇನ್ ಆಲ್ಟಿಟ್ಯೂಡ್ ಅಲ್ಲ, ಸ್ವಲ್ಪ ಬ್ರೀದಿಂಗ್ ಇಶ್ಯೂಸ್ ಅದಿದೆಲ್ಲ ಆಕ್ಸಿಜನ್ ಕಮ್ಮಿ ಇರ್ತೈತಿ, ಹಂಗಾಗ್ತೈತಿ. ಉಸಿರಾಡಕ್ ಆಗಂಗಿಲ್ಲ. ಅಂಡ್ ದ್ಯಾಟ್ ಬೀಯಿಂಗ್ ಮೈ ಲಾಂಗೆಸ್ಟ್ ಟ್ರೆಕ್. ನಾವು ಟ್ರೆಕ್ ಸ್ಟಾರ್ಟ್ ಮಾಡಿದ್ದ ಬೆಳಿಗ್ಗೆ 7 ಗಂಟೆ, ಸಂಜೆ 6 ಗಂಟೆಗೆ ಮುಟ್ಟಿವ್ ನಾವು. ಅಂದ್ರೆ ಇಟ್ ವಾಸ್ ಆಲ್ಮೋಸ್ಟ್ 11 to 12 hours ಆಫ್ ಟ್ರೆಕ್. ಕಮಿಂಗ್ ಟು ಕೇದಾರ್ನಾಥ್, ಐ ಫೀಲ್ ದಟ್ಸ್ ನಾಟ್ ಅ ನಾರ್ಮಲ್ ಪ್ಲೇಸ್. ಅಲ್ಲಿ ಇಷ್ಟ ಎನರ್ಜಿ ಐತಿ ಆ ಪ್ಲೇಸ್ನಾಗ ಅಂದ್ರ I can't explain it in words. Any combination of 26 alphabets will not
ಟೆಲ್ ಯು ದ ಎಕ್ಸ್ಪೀರಿಯನ್ಸ್ ದಟ್ ಐ ಹ್ಯಾಡ್ ದೇರ್. ಫಸ್ಟ್ ಆಫ್ ಆಲ್, ನಾ ಎಂಥ ಹುಡುಗಿ ಅಂದ್ರೆ ಐ ಡೋಂಟ್ ಪುಟ್ ಔಟ್ ಮೈ ಇಮೋಷನ್ಸ್ ವೆರಿ ಈಸಿಲಿ. ಓಕೆ, ಸೊ ನಂಗೆ ಅಳುದು ಯಾವಾಗಾರ ನೋಡಿದಿ? ಇಲ್ಲ. ರೇರ್, ಲೈಕ್ ನಾಟ್ ರಿಯಲಿ. ಹಾ, ಸೊ ನನ್ನ ಫ್ರೆಂಡ್ಸುನು ಆತ ಯಾವತ್ತೂ ನಾ ಜಾಸ್ತಿ ಹಿಂಗ್ ಅಳುದ ಮಾಡುದ ಸ್ಯಾಡ್ ಆಗುದ ಯಾವತ್ತೂ ನೋಡಿಲ್ಲ. ನಾ ಆ ಪ್ಲೇಸಿಗೆ ಹೋದೆ. ನಾ ಹೋದ್ ಕೂಡಲೇ ಆರತಿ ಸ್ಟಾರ್ಟ್ ಆತ. ಆ್ಯಂಡ್ ಐ ಡೋಂಟ್ ನೋ ಹೆಂಗ್ ಅದ್ ನನ್ ಕಣ್ಣಿಂತ್ರ ನೀರ್ ಬರಾತೈತಿ ಕಂಟಿನ್ಯೂಸ್ಲಿ. ಆ್ಯಂಡ್ ಇಟ್ಸ್ ನಾಟ್ ದಟ್ ಐ ಆಮ್ ಕ್ರೈಯಿಂಗ್, ಇಟ್ಸ್ ಟಿಯರ್ಸ್ ಆಫ್ ಬ್ಲಿಸ್. ಅಂದ್ರೆ ಅಷ್ಟು ಖುಷಿ, ಅಂದ್ರೆ ಅಷ್ಟು ಅಷ್ಟು ಖುಷಿ ನಾ ಒಳಗಿಂದ ಜೀವನದಾಗ. ಆನಂದ ಬಾಷ್ಪ. ಹಾ, ಅದಕ್ಕಿಂತ ಮುಂಚೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದಿಲ್ಲ ಪ್ರಾಬಬ್ಲಿ. ಆ ತರ ಆ ಟೆಂಪಲ್ ಹಿಂದಿರೋ ಆ ಸ್ನೋ ಕೇಪ್ಡ್ ಮೌಂಟೇನ್ಸ್, ಅದ್ರ ಮೇಲೆ ಸನ್ಸೆಟ್ ಆಗತೈತಿ, ಆಲ್ಪೈನ್ ಗ್ಲೋ. ಅಂಡ್ ಓ ಮೈ ಗಾಡ್, ದಟ್ ವಾಸ್ ಲೈಕ್ ಐ ಫೆಲ್ಟ್ ನಾ ಸ್ವರ್ಗದಾಗ ಅದೇನಂತ. ಅದು ನನಗೂ ಫೀಲ್ ಆಗಿದೆ. ರೀಸೆಂಟ್ಲಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಅಲ್ಲಿ ರಾಯರ್ ಮುಂದೆ ನಿಂತಾಗ ಐ ಫೆಲ್ಟ್ ದಟ್ ಇಮೆನ್ಸ್ ಡಿವೈನ್ ಫೀಲಿಂಗ್ ಬರ್ತಿದೆ. ಅದು ದೇವರಿಂದ ಅದು ಭಕ್ತಿ ಇದು ಬರ್ತೈತಿ. ಐ ಡಿಂಟ್ ಇವನ್ ಫೀಲ್ ಲೈಕ್ ಫ್ಲಿಂಚ್. ಅಲ್ಲಿಂದ ಮೂವ್ ಆಗ್ಲಿಲ್ಲ. ಈ ಕಡೆ ಬರ್ತೀನಿ, ಈ ಕಡೆ ಬರ್ತೀನಿ, ಈ ಕಡೆ ಬರ್ತೀನಿ, ಈ ಕಡೆ ಬರ್ತೀನಿ. ಲೈಕ್ ಐ ಕ್ಯಾನ್ ಫೀಲ್ ದಟ್ ನೀ ಏನ್ ಹೇಳಾತಿ. ಸೊ ಹಂಗಿದ್ದಾಗ ಆ ಟ್ರಿಪ್ ಫೀಲ್ ಸೋ ಫುಲ್ಫಿಲ್ಡ್. ಎಕ್ಸಾಕ್ಟ್ಲಿ. ಅಂಡ್ ನೀ ಅಷ್ಟು ಟ್ರೆಕ್ ಮಾಡಿ ಹೋಗಿರ್ತಿ, ಟ್ರೆಕ್ ಮಾಡಿ ಅಷ್ಟು ನಿಂಗೆ ತ್ರಾಸ ಆಗ್ತಿರ್ತದೆ, ಕೈ ಕಾಲೆಲ್ಲ ನೋಸಿರ್ತೈತಿ. ಬಟ್ ವೆನ್ ಯು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದಟ್ ಟೆಂಪಲ್, ಎನಿ ಟೆಂಪಲ್ ಫಾರ್ ದಟ್ ಫ್ಯಾಕ್ಟ್, ನಿಂಗೆಲ್ಲ ಟಯರ್ಡ್ನೆಸ್ ಹೋಗ್ಬಿಡ್ತೈತೆ ಲಿಟ್ರಲಿ. ಐ ಡೋಂಟ್ ನೋ, And ದ್ಯಾಟ್ಸ್ ದ it's ಮ್ಯಾಜಿಕ್ totally ಅಂಡ್ worth it ಎನರ್ಜಿ ಆಫ್ ಅಲ್ಲ? ದಟ್ ಪ್ಲೇಸ್. ಯಾ. ಅಂಡ್ ನೀನ್ ಇಷ್ಟು ಆಲ್ರೆಡಿ ಸ್ಪಿತಿ ವ್ಯಾಲಿ, ಆಮೇಲೆ ಐ ಡೋಂಟ್ ಇವನ್ ನೋ ನೇಮ್ಸ್, ನೀ ಅಷ್ಟು ಟ್ರೆಕ್ಸ್ ಎಲ್ಲ ಮಾಡಿ ಈಗ. ಅಂಡ್ ಆಲ್ಸೋ ಯುವರ್ ಆರ್ಗನೈಸಿಂಗ್ ಟ್ರಿಪ್ಸ್, ಟ್ರೆಕ್ಸ್ ಅಂಡ್ ಆಲ್. ಬಟ್ ಭಾಳ ಜನಕ್ಕೆ ಟ್ರೆಕ್ ಅಂದ್ರೆ ಏನು, ಹೆಂಗಿರ್ತೈತಿ, ಅದಕ್ಕೆ ಪ್ರಿಪ್ರೇಷನ್ ಹೆಂಗೆ, ಆಮೇಲೆ ಯಾವ್ಯಾವ ಥರ ಟ್ರೆಕ್ಸ್ ಇರ್ತಾವ, ಅದು ಏನು ಐಡಿಯಾ ಅಲ್ಲ. ಸೊ ನೀ ಏನಾರು ಹೇಳಕ್ ಇಷ್ಟಪಡ್ತಿ? ಸಿ, ಟ್ರೆಕ್ಕಿಂಗ್ ಅಂತ ಕೇಳಿದ್ರ ಮಂದಿ ಫಸ್ಟ್ ತಲ್ಯಾಗ ಬರೋದು, ಯಪ್ಪ ಬ್ಯಾಡ, ಗುಡ್ಡ ಹತ್ಬೇಕು. ಎದಕ್ ಹತ್ತಬೇಕು, ಎದಕ್ ಬೇಕು ನಮಗ ಅಷ್ಟು ತ್ರಾಸ್ ಬೇಡ. ಮಂದಿ ಹೆಂಗಂದ್ರೆ ಚಂದಂಗ 4x4 ನಾಗ ಕುಂದ್ರೋರು, ಟಿ ನಾಗ ಕುಂದ್ರೋರು, ಅಲ್ಲಿ ಹೋಗಿ ನಾವು ಒಂದ್ ಕಡೆ ನಿಲ್ಲಿಸ್ಬೇಕು, ಅಲ್ಲಿ ಇಳಿದ ಅಲ್ಲಿಂತ್ರ ಒಂದು ಡೆಸ್ಟಿನೇಷನ್ ನೋಡ್ಬೇಕು, ಫೋಟೋ ನಾಕ್ ಹೊಡ್ಕೋಬೇಕು, ಬರ್ಬೇಕು. ಬರ್ಬೇಕು. ಆರಾಮ್ ಬೇಕು ಮಂದಿಗೆ. ಹೌದು. ಪೀಪಲ್ ಡೋಂಟ್ ವಾಂಟ್ ಟು ಸ್ಟೆಪ್ ಔಟ್ ಆಫ್ ದೇರ್ ಕಂಫರ್ಟ್ ಝೋನ್. ಬಟ್ ಟ್ರೆಕ್ಕಿಂಗ್ ಹೆಂಗಂದ್ರ ಇಟ್ ವಿಲ್ ಟೀಚ್ ಯು ಎವ್ರಿ ಬೇಸಿಕ್ ಥಿಂಗ್ ಇನ್ ಯೋರ್ ಲೈಫ್. ಒಂದ್ ಸಣ್ಣ ಥಿಂಗ್ದು ವ್ಯಾಲ್ಯೂ ಕಲಿಸ್ಕೊಡ್ತೈತೆ ನಿಂಗೆ. ಫಾರ್ ಎಕ್ಸಾಂಪಲ್, ಲೆಟ್ ಸ್ಟಾರ್ಟ್ ಟ್ರೆಕ್ ಪ್ರಿಪ್ರೇಷನ್ಸ್ ಅಂದೆಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ಟ್ರೆಕ್ ಪ್ರಿಪ್ರೇಷನ್ನಿಗೆ ಏನಂದ್ರೆ ನಿಂಗೆ ಶೂಸ್ ಬೇಕು, ಜಾಕೆಟ್ಸ್ ಬೇಕು. ಆ್ಯಂಡ್ ಇಫ್ ಯು ಆರ್ ಗೋಯಿಂಗ್ ಟು ಸ್ನೋ ಇರೋ ಪ್ಲೇಸಸ್ಸಿಗೆ ಹೋದ್ರೆ ನಿಂಗೆ Thermal ಸ್ವಲ್ಪ jacket ಅವೆಲ್ಲ. ಅವೆಲ್ಲ ಬೇಕಾಗ್ತಾವ. ಸ್ವಲ್ಪ ಜಾಕೆಟ್, ಪ್ಯಾಂಟ್ಸ್ ಆಗಲಿ, Gloves. ಗ್ಲೌಸ್ ಅದೆಲ್ಲ ಬೇಕಾಗ್ತದೆ. ಬಟ್ ಎಸ್, ಒನ್ಸ್ ಯು ಸ್ಟಾರ್ಟ್ ಗೋಯಿಂಗ್ ಟು ಟ್ರೆಕ್ಸ್, ಇಟ್ಸ್ ಅನ್ಸ್ಟಾಪಬಲ್. ನೀ ಅದ್ ಜರ್ನಿ ಅನ್ನಿಸ್ತೈತಿ ದಟ್ ಇಟ್ ಈಸ್ ವೆರಿ ಟೈರಿಂಗ್ ಅಂತ ಹೇಳಿ, ಬಟ್ ಇಟ್ ಕಮ್ಸ್ ವಿತ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಲೈಕ್ ನೀ ಎಂತೆಂಥ ಲ್ಯಾಂಡ್ಸ್ಕೇಪ್ಸ್ ನೋಡ್ತಿ, ಆಲ್ಪೈನ್ ಟ್ರೀಸ್ ಆಗಲಿ, ಇಲ್ಲ ಮೌಂಟೇನ್ಸ್ ಆಗಲಿ, ಅಲ್ಲಿ ಹೋದ್ಮೇಲೆ ನಿಂಗೆ ಆ ಬರೋ ಫೀಲ್ ಏನೈತಿ ದಟ್ ಯು ಹ್ಯಾವ್ ಅಚೀವ್ಡ್ ಸಮಥಿಂಗ್. ಓಕೆ, ಸೊ ದಟ್ ಈಸ್ ಕ್ರೇಜಿ. ಟ್ರೆಕ್ ಅಂದ್ರೆ ಭಾಳ ಜನ ತಿಳ್ಕೊಂಡ್ರೆ ಬರೀ ಗುಡ್ಡ ಹತ್ತಿ ಹೋಗೋದು ಅಂತ ಹೇಳಿ. ಲೈಕ್ ಇಸ್ ಇಟ್ ದ್ಯಾಟ್? ಗುಡ್ಡ ಹತ್ತುದ್ರಾಗ ಇಷ್ಟು ಮಜಾ ಐತಿ. ಓಕೆ. You are with a group of friends. You can see so many things that normal people cannot see. ಹೌದು. When you reach a summit, that happiness. And for example, ನೀ ಟ್ರೆಕ್ ಮಾಡುವಾಗ ನೀ ಇಂತಿಂಥ ಪ್ಲೇಸಸ್ನಾಗ ಇರ್ತಿರಲ್ಲ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಟೆಂಟ್ಸ್ನಾಗ ಇರ್ಬೇಕು. ಹೆಂಗಾಗ್ತೈತಿ ಅಂದ್ರೆ, ನಾ ಲಾಸ್ಟ್ ಟೈಮ್ ಹೋಗಿದ್ದು -20 degrees, -20 ವೆದರ್. ಓಕೆ. ನೀ ಟೆಂಟ್ ನಾಗದಿ, ನೀ ಹಿಂಗ್ ಕೈ ಒಂದ್ ಸ್ವಲ್ಪ ಹಿಂಗ್ ಮಾಡಿದ್ರೆ ಟೆಂಟ್ ಹೊರಗ್ ಸ್ನೋ. ಓಕೆ, ಅಂಡ್ ನಿಂಗೆ ಸ್ಲೀಪಿಂಗ್ ಬ್ಯಾಗ್ಸ್ ಕೊಟ್ಟಿರ್ತಾರ, ನೀ ಆ ಸ್ಲೀಪಿಂಗ್ ಬ್ಯಾಗ್ ಒಳಗ ಮಲ್ಕೋಬೇಕು. ಆಮೇಲೆ ನೀರ್ ಹಾಟ್ ವಾಟರ್ ಕೊಟ್ಟಿರ್ತಾರ, ಓಕೆ. ಅದು 1 hour ನಾಗ ಕೋಲ್ಡ್ ಆಗ್ಬಿಟ್ಟಿರ್ತೈತಿ. ಮತ್ತೆ ನೆಕ್ಸ್ಟ್ ಹೆಂಗಂದ್ರೆ ಯು ವಿಲ್ ಹ್ಯಾವ್ ಟು ಮ್ಯಾನೇಜ್ ಥಿಂಗ್ಸ್. ನಿಂಗ ವಾಶ್ರೂಮ್ಸ್ ಇರಂಗಿಲ್ಲ, ಅಂದ್ರೆ ಡ್ರೈ ಪಿಟ್ಸ್ ಇರ್ತಾವ. ಯು ವಿಲ್ ಹ್ಯಾವ್ ಟು ಕ್ಯಾರಿ ವೆಟ್ ವೈಪ್ಸ್ ಎವ್ರಿವೇರ್, ಟಿಶ್ಯೂಸ್. ಫಾರಿನ್ ಕಲ್ಚರ್ ಫಾರಿನ್ ಕಲ್ಚರ್, ಬಿಕಾಸ್ ಓಕೆ. ನೀ ಸಿವಿಲೈಸೇಷನ್ ಇಲ್ಲ ಅಲ್ಲೇ. ಹೌದು. ಯು ಆರ್ ಗೋಯಿಂಗ್ ಟು ಸಚ್ ಪ್ಲೇಸ್ ಅಂಡ್ ಅಂಡ್ ನೀವು ಅಲ್ಲಿ ಹೋದ್ರೆ ಇನ್ನೂ ಇದನ್ನ ಪೊಲ್ಯೂಟ್ ಮಾಡ್ತೀರಿ ಅಂತ ಹೇಳಿ, ದಟ್ಸ್ ದ ರೀಸನ್. ಹಾ, ಸೊ ಹಂಗಿರ್ತೈತಿ. ಅಂಡ್ ಐ ಟೆಲ್ ಯು, ನಾ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ದಾಗಿಂತ್ರ ನನ್ ಆಸ್ ಅ ಹ್ಯೂಮನ್ ಇಷ್ಟು ಚೇಂಜಸ್ ಆಗೈತಿ. ನಿಂಗೆ ವಾಟರ್ದ ವ್ಯಾಲ್ಯೂ ಗೊತ್ತಾಗ್ತೈತಿ, ನಿಂಗೆ ಸ್ಲೀಪ್ದ ವ್ಯಾಲ್ಯೂ ಗೊತ್ತಾಗ್ತೈತಿ, ನಿನ್ ಮನ್ಯಾಗ ನೀ ಏನೇನ್ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಿ. ಫಾರ್ ಎಕ್ಸಾಂಪಲ್ ಫುಡ್. ಓಕೆ, ನೀ ಅಲ್ಲಿ ಹೋದಾಗ ಮ್ಯಾಕ್ಸಿಮಮ್ ಯು ಕ್ಯಾನ್ ಗೆಟ್ ಟು ಹ್ಯಾವ್ ಇಸ್ ಪರಾಠ, ಮ್ಯಾಗಿ, ಆಮ್ಲೆಟ್, ಅಂಡ್
ದಟ್ಸ್ ಇಟ್. ಮ್ಯಾಗಿ ಇಸ್ ಗೋ ಟು ಡಿಶ್ ಅಲ್ಲಿ ಹಾ ನೀರಾಗ ಬಿಸಿ ಎಸ್ ನೀರ್ ಹಾಕೋದು ಎಕ್ಸಾಕ್ಟ್ಲಿ. ತಿನ್ಬಿಡೋದು. ಮನ್ಯಾಗ ಏನಾರೇ ನಮಗ್ ಮಾಡ್ಕೊಟ್ರ ಉಪ್ಪು ಕಮ್ಮಿ ಐತಿ, ಖಾರ ಜಾಸ್ತಿ ಐತಿ, ಅದಾಗೈತಿ ಇದಾಗೈತಿ 108 ಅಂತೀವಿ. ಹೌದು. ಬಟ್ ವೆನ್ ಯು ಗೋ ಟು ಸಚ್ ಪ್ಲೇಸಸ್ ಅಲ್ಲ, ನೀ ಹೆಂಗಿದ್ರು ಕಣ್ ಮುಚ್ಕೊಂಡ್ ತಿಂತಿ. ಹೊಟ್ಟಿ ಹೊಟ್ಟಿ ಎಕ್ಸಾಕ್ಟ್ಲಿ. ಪಾಡು. ಹಾ, ಸೊ ದಟ್ ಇಸ್ ಹೌ ಇಟ್ ಇಸ್. ಯು ಲರ್ನ್ ಟು ವ್ಯಾಲ್ಯೂ ಇವನ್ ಅ ಸ್ಮಾಲ್ ಥಿಂಗ್. ಅಂಡ್ ನೀ ಅಲ್ಲಿ ಲೈಕ್ ಅಷ್ಟು ದೂರ ಅಷ್ಟು ಲೈಕ್ ಥೌಸಂಡ್ಸ್ ಆಫ್ ಮೀಟರ್ಸ್ ಆಫ್ ಲೈಕ್ ಹೈಟ್ ನಾಗ ಕ್ಯಾಂಪ್ ಗಿಂಪ್ ಎಲ್ಲ ಮಾಡಿರ್ತೀರಿ, ಹೆದರ್ಕಿ ಬರೋದಿಲ್ಲ ನೈಟ್? ಏನು ಲೈಕ್ ಎನ್ಕೌಂಟರ್ಸ್ ಆಗಿಲ್ಲ ಹಿಂಗ ಪ್ರಾಣಿಗಳ ಜೋಡಿ ಆತ, ಅಥವಾ ನೀರ್ ಖಾಲಿ ಆತ, ಅಥವಾ ಜಾಗನ ಸಿಕ್ಕಿಲ್ಲ, ಅಥವಾ ಟೆಂಟ್ ಹಾರೋತ್, ಏನೋ ಹಿಂಗೇನು ಸಿನಾರಿಯೋಸ್ ಇಲ್ಲ? ಇಲ್ಲ ಅಂದ್ರ ಇಟ್ಸ್ ಆಲ್ ಅ ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟ್. ಎಲ್ಲಿ ಕ್ಯಾಂಪ್ ಸೈಟ್ಸ್, ಬೇಸ್ ಕ್ಯಾಂಪ್ ಎಲ್ಲ ಇರ್ತೈತಿ, ಹ್ಮ್. ಅಲ್ಲೆಲ್ಲ ಭಾಳ ಕ್ಯಾಂಪ್ಸ್ ಇರ್ತಾವ. ಈಗ ನಮ್ದು ಒಂದ ಅಂತಲ್ಲ, ಈಗ ನಾವ್ ಯಾವ ಆರ್ಗನೈಸೇಷನ್ ಇದರಿಂದ ಹೋಗಿರ್ತೀವಿ ಹಂಗ ಭಾಳಷ್ಟು ಕ್ಯಾಂಪ್ಸ್ ಇರ್ತಾವ, ಭಾಳ ಮಂದಿ ಇರ್ತೀವಿ. ಹ್ಮ್. ಸೊ ಯಾವಾಗೂ ಅಂತ ವೈಲ್ಡ್ ಅನಿಮಲ್ಸ್ ಎನ್ಕೌಂಟರ್ ಹಂಗೇನಾಗಿಲ್ಲ. ಬಟ್ ದರ್ಸ್ ಅ ಒನ್ ಸಿನಾರಿಯೋ. ನಾ ಲಾಸ್ಟ್ ಟೈಮ್ ಸಿರ್ಸಿ ಹೋಗಿದ್ದೆ. ಸಿರ್ಸಿ ಹೋದಾಗ ಏನಾಗೈತಿ, ನಾವ್ ಇಟ್ ವಾಸ್ ಅ ವುಮೆನ್ಸ್ ಡೇ ಪ್ಲಾನ್. ಲೇಡೀಸ್ ಅಷ್ಟು ಹಾ, ಹೋಗಿದ್ರಿ. ಲೇಡೀಸ್ ಅಷ್ಟ. ಅಂಡ್ ನನ್ನ ಫ್ರೆಂಡ್ಸ್ ಅಲ್ಲಿ ಆರ್ಗನೈಸ್ ಮಾಡಿದ್ರು 3 ಮಂದಿ, ಹೈ ಹಾಕ್ಸ್ ಅಂತ ಹೇಳಿ ಅವ್ರದ್ದು ಟೀಮ್. ಅಲ್ಲಿ ಹೋದಾಗ ಏನಾಗೈತಿ, ನಾವು ಟ್ರೆಕ್ಕಿಂಗ್ ಮುಗಿಸ್ಕೊಂಡ್ ಬಂದ್ವಿ. 3 ದಿನ ಟ್ರೆಕ್ ಇತ್ತು. ದಿಸ್ ಇಸ್ ದ ಸೆಕೆಂಡ್ ಡೇ ಟ್ರೆಕ್ ಮುಗಿಸ್ಕೊಂಡೆಲ್ಲ ಬಂದ್ವಿ. ಈವ್ನಿಂಗ್ ಸ್ನಾಕ್ಸ್ ಎಲ್ಲ ತಿನ್ಕೊಂಡ್ವಿ. ಅದಾದ್ಮೇಲೆ ಏನಂದ್ರೆ ನನ್ನ ಫ್ರೆಂಡ್ಸ್, ಬರ್ರಿ ಇಲ್ಲೇ ಬಯೋಲ್ಯುಮಿನಿಸೆನ್ಸ್ ತೋರಿಸ್ತೇವೆ ನಿಮಗ ಅಂತಂದ್ರು. ಅಲ್ಲ ಯೂಶಲಿ ಸಿ ಕಡೆ ಇರ್ತೈತಿ. ಹಾ, ಸಿ ಕಡೆ ಇರ್ತೈತಿ. ಅಲ್ಲೇ ವಾಟರ್ ಸ್ಟ್ರೀಮ್ ಇತ್ತ ಬಾಜುಕ, ನಾವಿರೋ ಪ್ರಾಪರ್ಟಿ ಬಾಜುಕ. ನಾವೇನ್ ಅನ್ಕೊಂಡ್ವಿ, ಅಲ್ಲೇ ನೀರಾಗ ಏನಾರೇ ಸ್ವಲ್ಪ ಕಾಣ್ಬೋದೇನ, ಚಲೋ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಇಟ್ ವಾಸ್ ಸಮ್ವೇರ್ ಅರೌಂಡ್ 9 o'clock in the night. ಅಂಡ್ ಬರೇ ಒಂದ ಪ್ರಾಪರ್ಟಿ ಐತಿ, ಜಂಗಲ್ ನಡು, ಬೇರೆ ಏನೂ ಇಲ್ಲ. ಅಲ್ಲೇ ಲಿಟ್ರಲಿ ಗಾಡಿನೂ ಬರಂಗಿಲ್ಲ, ನಿಂಗೆ ಯಾವ ತರದ್ ಲೈಟುನು ಇಲ್ಲ. ಓಕೆ, ಸೊ ಏನಾಗೈತಿ, ನಡ್ರಿ ತೋರಿಸ್ತೀವಿ ಬಯೋಲ್ಯುಮಿನಿಸೆನ್ಸ್ ಅಂದ್ರೆ, ನಾನು ಫಸ್ಟ್ ಒಂದ್ ತಲ್ಯಾಗ ಬಂತ, ಇಷ್ಟ ರಾತ್ರಿ ಬೇಕಾ ಅಂತ ಹೇಳಿ. ಬಟ್ ಆಮೇಲೆ ಬೇಕು ಬಟ್ ನಾವು ದರ್ಕೆ ಆಗೇ ಜೀತೆ. ಬಟ್ ಅದನ್ನ ಅನ್ಕೊಂಡು ಹೋಗು ನಡಿ ಅಂತ ಹೇಳಿ ಎಲ್ಲಾರು ಹೋದ್ವಿ. ಆಮೇಲೆ ಫಸ್ಟಿಗೆ ಏನ್ ಅನ್ಬೇಕವ, ಏನಾರೇ ವೈಲ್ಡ್ ಅನಿಮಲ್ ಏನಾರೇ ಬಂದ್ರುನು ಯಾರು ಎಲ್ಲೂ ಓಡಾಕ್ ಹೋಗ್ಬೇಡ್ರಿ, ಒಂದ ಕಡೆ ನಿಲ್ಲೂನ್ ಎಲ್ಲಾರು ಅಂತಂದ್ರ. ಅದಾದ್ಮೇಲೆ ಹಟ್ರ ಬ್ಯಾಡ ಬ್ಯಾಡ ನಾವ್ ಹೋಗುದ್ ಬ್ಯಾಡ, ಹುಡುಗಿಯಾರಿಗೂ ಹೇಳಿದೆ, ಬ್ಯಾಡ್ ಗೈಸ್, ನಾಳೆ ನೆಕ್ಸ್ಟ್ ಡೇ ಮೇನ್ ಇದು ಇತ್ತು, ನಾವು ವಾಟರ್ ಫಾಲ್ಸ್ ರ್ಯಾಪ್ಲಿಂಗ್ ಮಾಡೋರಿದ್ವಿ. ನಂಗೆ ಆ ರ್ಯಾಪ್ಲಿಂಗ್ ಮಾಡೋದೈತಿ, ಹೋಗುದ್ ಬೇಡ ಅಂತ ಅಂದ್ರೆ ಹೇಳಿದೆ ನಾನು. ಬಟ್ ಅವ್ರು ಇಲ್ಲ ಏನಾಗಂಗಿಲ್ಲ ಅಂತಂದ್ರೆ ಹೋದ್ವಿ. ಪ್ರಾಪರ್ಟಿ ಇದ್ರ ಒಂದ್ ಅರ್ಧ ಕಿಲೋಮೀಟರ್ ಐತಿ. ಹೋದ್ವಿ. ಬಯೋಲ್ಯುಮಿನಿಸೆನ್ಸ್ ಅಂತ ಹೇಳಿ ನಮ್ ದೋಸ್ತರು ಫೈರ್ ಫ್ಲೈಸ್ ತೋರ್ಸ ಅಂತಾರ. ಹಿಂಗ ಸಡನ್ ಆಗಿ ಲೈಟಿನ ಹುಳ ಅದು ಒಂದೇ ಐತಲ್ಲೇ, ಒಂದೇ ಲೈಟಿನ ಹುಳ. ಇಲ್ಲಿ ಬಂತು, ಇಲ್ಲಿ ಬಂತು. ಅದ್ ನಾವು ನಾರ್ಮಲ್ ಆಗು ನೋಡ್ತೀವಿ. ಇದನ್ನ ನೋಡಕ್ ಇಲ್ಲಿ ತನ ಬಂದ್ವು ಗೋ ಅಂತ ಹೇಳಿದೆ ನಾನು. ಆಮೇಲೆ ಏನಾಯ್ತ, ಎಲ್ಲಾರು ಹಿಂಗ್ ನೋಡಾತಿದ್ವಿ. ನನಗಂತರೂ ಸುಳ್ಳ ಬಂದ್ವಿ ಇಲ್ಲೇ ನಡ್ಕೊಂತ, ಅದು ಇಷ್ಟ ದೂರ ರಾತ್ರಿ ಅಂತ ಹೇಳಿ. ಆಮೇಲೆ ಸೌಂಡ್ ಬಂತು ನೋಡ, ಅಂತ ಹೇಳಿ ಒಂದ್ ಸೌಂಡ್ ಬಂತು. ರೈಟ್ ಸೈಡ್ ನಾವೆಲ್ಲ ಹಿಂಗ್ ನಿಂತಿದ್ವಿ, ಲೆಫ್ಟ್ ಸೈಡ್ ಇದ್ರು ಸೌಂಡ್ ಬಂತು. ಲೆಫ್ಟ್ ಸೈಡ್ ನನ್ ಫ್ರೆಂಡ್ಸಿಗೆ ಯಾರಿಗೂ ಕೇಳಿಸ್ಲಿಲ್ಲ, ಒಂದಿಬ್ರು ಮಂದಿಗೆ ನಮಗ್ ಕೇಳಿಸ್ತ. ನಾವು ಹೇಳಿದ್ವಿ, ಜಂಗಲ್ ಅದ, ಗೊರ್ಕಿ ಯಾರು ಹೊಡಿತಾರ. ನಾವ್ ಹೇಳಿದ್ವಿ, ಅಂದ್ರೆ ಅದ್ ಕರೆಕ್ಟ್ ಆಗೂನು ಅದ್ ಫುಲ್ ಕೇಳಿಸ್ಲಿಲ್ಲ. ಇವ್ರೆಲ್ಲ ಮಾತಾಡ್ತಿದ್ರು ಸ್ವಲ್ಪ, ಏನೋ ಸೌಂಡ್ ಬಂತ್ಲೆ ಸಿರಾ, ಏನೋ ಸೌಂಡ್ ಬಂತ್ಲೆ ಅಶಾ ಅಂತ ಹೇಳ. ಏನಿಲ್ಲ ಸುಮ್ನಿರಿ, ಎಲ್ಲರೂ ಶಾಂತ್ ಮಾತಾಡ್ಬೇಡ್ರಿ, ಹರದ 12 ಆಗೇತಿ, ಹೆಂಗ್ ಶಾಂತಿ ಇರ್ತಿ ಅದು. ಮತ್ ನಾನ್ ಶಾಂತಿರಿ ಎಲ್ಲಾರು ಒಂದ ಕಡೆ ಇರ್ರಿ, ಕೈ ಹಿಡ್ಕೊಂಡು, ಕೈ ಎಲ್ಲಾರು ಹಿಚ್ಕಾಕತ್ ಬಿಟ್ರ, ಹಿಡ್ಕೊಂಡು ಏನೋ ಬಂತು ಅಟ್ರ ಅನ್ನೋನಂತೆ. ಆಮೇಲೆ ಎಲ್ಲರೂ ಸುಮ್ನದೇವಿ. ಅಲ್ಲಿ ನೋಡ್ರಿ ಫೈರ್ ಫ್ಲೈಸ್. ಇನ್ನೊಂದು ಫೈರ್ ಫ್ಲೈಸ್ ಏನ್ ನೋಡಿದ್ವಿ, ಇಲ್ಲ ಮೊದ್ಲ ಜೀವ ಹೋಗ್ತಿ, ಇಲ್ಲಿ ಏನಾರ ಬಂತಂದ್ರ ಗೊತ್ತಾಗ್ತದ ಏನಂತೆ. ಆಮೇಲೆ ಇಲ್ಲಿ ಲೆಫ್ಟ್ ಸೈಡ್ ಬರಾತಿತ್ತಲ್ಲ, ನಾವೆಲ್ಲಾರು ಹಿಂಗ ಆಸ್ ಅ ಗ್ರೂಪ್ ಹೊಂಟಿದ್ವಿ. ನಾವು ಸರಿ ಸಾಕ್ ಅವನವನು ಹೋಗುನ್ ಅಂತೇಳಿ ಎಲ್ಲಾರು ತಿರುಗಿ ಹೊಂಟಿದ್ವಿ. ಲೆಫ್ಟ್ ಸೈಡ್ ಮತ್ತೆ ಸೇಮ್ ಸೌಂಡ್ ಅಂತ ಹೇಳಿ. ಆಮೇಲೆ ನನ್ ದೋಸ್ತ ಏನಂದ, ಇಲ್ಲ ಇದು ಇರ್ಬೇಕು, ವೈಲ್ಡ್ ಬೋರ್ ಇರ್ಬೇಕದ ಅಂತಂದ. ಅದೇನ ಇಲ್ಲೇ ಕಾಮನ್ ಬಿಡ, ಕಾಮನ್ ಅಂತಂದ. ನೀ ಇಲ್ಲಿರ್ತೀನಿ, ಕಾಮನ್ ನಮಗೆಲ್ಲಿ ಕಾಮನ್ ಅದ ಅಂತೇಳಿ. ಮತ್ತ ಅದು ಅವಾಜ್ ಹೆಂಗಾತಂದ್ರ ಕಂಟಿನ್ಯೂ ಬರಾಕ್ ಸ್ಟಾರ್ಟ್ ಆತದ. ನಾವ್ ಹಿಂಗ ಅಂದ್ರೆ ವಿ ಕ್ಯಾನ್ ಲಿಟ್ರಲಿ ಹಿಯರ್ ದ ಫುಟ್ ಪ್ರಿಂಟ್ಸ್, ಅದ್ ಹಿಂಗ್ ನಡ್ಯಾಕತೈತಿ. ಆತರ ನಾವ್ ಇಲ್ಲೇ ಐತಿ, ಬಂತು. ಆಮೇಲೆ ಹೇಳಂತಾರ, ಫ್ಲಾಶ್ ಬಿಡಕ್ ಹೋಗ್ಬೇಡ್ರಿ, ಮಾತಾಡಕ್ ಹೋಗ್ಬೇಡ್ರಿ, ಸುಮ್ನ ನಡ್ಕೊಂತ ಹೋಗ್. ನಾವ್ ನಡ್ಯಾತೀವಿ, ಅದ್ ಹಿಂಗ್ ನಡ್ಯಾತೈತಿ.
ನಾವ್ ಸ್ಟಾಪ್ ಆದ್ಮೇಲೆ ಅದು ಹಿಂಗ್ ಸ್ಟಾಪ್ ಆಗತೈತಿ. ಬಂದ್ ತಿನ್ನಕ್ ತಿನ್ಗಿ ನಾ ನಿಂತಂದ್ರೆ ಏನ್ ನಮ್ ಮಾಡ್ತೀರಿ? ಫಿಕ್ಸ್ ಆಗ್ಬಿಟ್ಟಿದ್ವಿ ಅಟ್ ಎನಿ ಮೂಮೆಂಟ್ ಅದ್ ನಮ್ ಮುಂದ್ ಬರ್ಬೋದಂತ. ಬಟ್ ಅದ್ ಏನಂತ ಗೊತ್ತಿಲ್ಲ. ಅದ್ರ ಅವಾಜ್ ಕೇಳಿದ್ರ ಫುಲ್ ಡೇಂಜರಸ್ ಅದ. ಬಟ್ ಈಗೂ ಓಕೆ. ಗೊತ್ತಾಗಿಲ್ಲ ನಿಮ್ಗೇನಂತ? ಕೇಳ್ತೇನ್ ಕೇಳ, ಹಂಗ್ಯಾಕ ಅಂತ ಪರಿ ಫುಲ್ ಕ್ಯೂರಿಯಸ್ ಅದೀನಿ ನಾ. ತಡಿ ಕೇಳ. ಆಮೇಲೆ ನಾವ್ ಹಿಂಗ್ ಮೂವ್ ಆಗಕತ್ವಿ. ಅದು ನಾವ್ ಎಲ್ಲಾರು ಫಿಕ್ಸ್ ಆಗ್ಬಿಟ್ಟಿದ್ವಿ. ಈಗ ನಾ ಮುಂದದೇನಂದ್ರ ನನಗ್ ಫಸ್ಟ್ ಬಂದ್ ಹಿಡಿತೈತ್ ಅದ. ಈಕಿ ಸೈಡ್ ಅದಾಳ ಅಂದ್ರೆ ಈ ಕಡಿಂತ್ರ ಬಂದ್ರೆ ಈ ಕಡೆ ಬಂದ್ ಹಿಡಿತೈತಿ. ಎಲ್ಲಾರು ಒಂಥರ ಫುಲ್ ಕಂಗಾಲ್. ನಾ ಹೋದಿಲ್ಲ. ನಮ್ಮ ಮನ್ಯಾಗ ಹಿಂಗ್ ಹೇಳ್ಬಿಡ್ರಿ, ಹಂಗ್ ಹೇಳ್ಬಿಡ್ರಿ. ಎಲ್ಲಾರು ಸ್ಟಾರ್ಟ್ ಕಂಗಾಲ್. Okay. ರಷ್ಯಾ ನಿಂದವ್ ನಾ ಭಯಕ್ ಹತ್ಬಿಟ್ಟೆ ನಾವ್ ದೋಸ್ತ್ರಿ. ಇದೇನಿದೆ ಎಲ್ಲಿ ಲೈಟಿನ ಕರ್ಕೊಂಡ್ ಒಳಗ್ ಬಂದಿರ್ಲಿಯಪ್ಪ ಅಂತ. ಲೈಟಿನ ಒಳಗ್ ನೋಡಕ್ ಕರ್ಕೊಂಡ್ ಈ ಪರಿ ಮಷ್ಕಿರಿ ಸಿಕ್ಕಾಕೊಂಡವಲ್ಲ ನಾವ್ ಅಂತಂದು. ಆಮೇಲೆ ಏನ್ ಮಾಡಕ್ ಹೋಗ್ಬೇಡ್ರಿ, ಏನ್ ಹೆದರಕ್ ಹೋಗ್ಬೇಡ್ರಿ. ಏನು ಇಲ್ಲ ನಮ್ ಕಡೆ. ಅಂದ್ರೆ ಈಗ ಲೈಟ್ರ್ ಇಲ್ಲ. ಕಟ್ಗಿ ತಗೋಬೇಕಿಲ್ಲ ಅಲ್ಲೇ ಯಾವ್ದ್ರ ಹಿಂಗ್ ಒಂದ್ ದಂಡ ತಗೊಂಡ್ ನಿನಗ್ ನಿಂದಿರ್ಬೇಕಿಲ್ಲ? ತಲ್ಯಾಗ ಎಷ್ಟೆಲ್ಲ ಏನ್ ಈಗ ಹೇಳಾಕತಿಯಲ್ಲ, ಅಲ್ಲಿ ಹೋದ್ಮೇಲೆ ನಿಂದ್ ಹೆಂಗ್ ಹರ್ದ್ ಹವಾ ಬಿಡ್ತೈತಿ. ಪುಸ್ ಆಗಿರ್ತೈತಲ್ಲ, ನಿನಗೇನು I know. ಬರಂಗಿಲ್ಲ ತಲ್ಯಾಗ. ಆಮೇಲೆ ನನ್ ದೋಸ್ತ್ ಹಂಗ ಸ್ವಲ್ಪ ಹೋದ ಒಳಗ. ಅಂದ್ರೆ ಈಗ ನೋಡಾಕ್ ಏನೈತಿ ಫ್ಲಾಶ್ ಬಿಟ್ಟಲ್ಲ ಹ್ಮ್. ನೋಡಾಕ. ಏನೂ ಕಾಣಿಸ್ಲಿಲ್ಲ. ಹೋಗ್ಲಿ ಬಿಡ ಅಂತ ಹೇಳಿ ನಾ ಏನಂದೆ ಎಲ್ಲಾರಿಗೂ, ಬದುಕಿದ್ವಿ ಮತ್ತೆ. ಹೋಗ್ಬಿಡುನ, ಹ್ಮ್. ಓಡಿ ಹೋಗ್ಬಿಡುನ. ಎಷ್ಟು ಇನ್ನೊಂದ್ 300 400 ಮೀಟರ್ಸ್ ಐತಿ ಹೋಮ್ ಸ್ಟೇ. ಹೋಗ್ಬಿಡುನ್ ಎಲ್ಲಾರು, ಆಗಿದ್ದಾಗ್ಲಿ ಅಂತಂದ್. ಊಡಕ್ ಹೋಗ್ಬೇಡ, ಓಡಿದ್ರ ಸೈಕ್ ಆಕೇತಿ, ಓಡ್ಬ್ಯಾಡ್ರಿ ಅಂತ. ಈ ಲೈಟಿನ ಒಳ ಅವನವ್ನ್ ಇದ್ರ ಸಂಬಂಧ ಈ ಪರಿ ಈ ಪರಿ ಜೀವ ಆಮೇಲೆ ಪಣಕ್ಕಿಟ್ಟ. ನನ್ ಬಾಜು ಕಷ್ಯ ಇದ್ದ, ಈ ಕಡೆ ಇನ್ನೊಬೇಕಿ ಇದ್ಲ. ಇಬ್ರದ್ ಕೈ ಹಿಡ್ಕೊಂಡು ಹಿಂಗ್ ಸ್ಲೋ ಹೊಂಟಿದ್ವಿ. ಅದು ಹಿಂಗ ಸ್ಲೋ ಬರಾತಿತ್ತು. ಅವ್ರು ಹೇಳಾಂತಾರ, ಇಲ್ಲ ಅದು ನಾಯಿ ಇರ್ಬೋದು. ನಾಯಿ ಒರ್ರ್ ಅಂತ ಹೆಂಗ್ ಮಾಡ್ತೈತಿ, ನಾಯಿ ಬೊಗಳ್ತೈತಿ. ಅದು ಗೊತ್ತಾಗಲ್ಲ ನಮ್ಗ್ ಫುಲ್ ಕಂಗ. ಮತ್ತ ಅಟ್ ಒನ್ ಪಾಯಿಂಟ್ ಏನಂದ್ರೆ ಫುಲ್ ಹಿಂಗ್ ಸ್ಲೋ ನಡ್ಕೊಂತ ಹೋಗುನ. ಹಿಂಗ್ ಜಾಸ್ತಿ ಚಪ್ಪಲ್ ಸೌಂಡ್ ಮಾಡ್ಬೇಡ್ರಿ, ಸ್ಲೋ ಹಿಂಗ್ ಹಿಡ್ಕೊಂತ ಹೋಗುನ್. ಅದಕ್ ಏನಾಗೈತಿ, ಅದ್ ರೋಡ್ ಐತಲ್ಲ, ಅದು ಫ್ಯಾಮಿಲಿ ಐತಿ. Okay. ಫ್ಯಾಮಿಲಿ ಆಲ್ರೆಡಿ ಕ್ರಾಸ್ ಆಗ್ಯಾರ ಸ್ವಲ್ಪ ಮಂದಿ. ಓಹೋ ಅದ್ ಹೋ. ಅಲ್ಲಿ ಉಳ್ದೈತಿ. ಅದ್ ಹ್ಮ್. ಕ್ರಾಸ್ ಆಗೋದೈತಿ. ನಾವ್ ನಡುಕದೇವಿ. ಅದು ನಮಗ್ ನಿಮಗೆ ಹಿಂಗ್ ಕ್ರಾಸ್ ಆಗೋದೈತಿ, ಅದಕ್ ಹಿಂಗ್ ಕ್ರಾಸ್ ಆಗೋದೈತಿ. ನಿಮ್ಮನ್ ನೋಡಿ ಅದ್ Basically. ಹೆದ್ರಿದ್ದಿ, ಅದ್ರನ್ ನೋಡಿ ನೀವ್ ಹೆದ್ರಿದ್ದಿ. ಓಕೆ. ಮತ್ ಇವ್ರೆಲ್ಲಾ ಮಾತಾಡ್ಕೊಂತ ಅವ್ರು ನೋಡ್ಬೇಕು, ಇದೆಲ್ಲ ನಮಗ್ ಕಾಮನ್, ಇದೆಲ್ಲ ಕಾಮನ್. ನಿಮಗ್ ಕಾಮನ್ ಇರ್ತದ ದೋಸ್ತ, ನಾವ್ ಹೋಗುದ್ ನಡಿ ಅಂತ ನಂದ್ 12 ಪರಿಸ್ಥಿತಿ. ನನ್ ಫ್ರೆಂಡ್ ಕೈ ಹಿಡಿದು ಓಡಿದೆವ್ ನೋನ್ ಹಿಂಗ್ ಓಡಿದೆ. ಅಲ್ಲೇನಾರೆ ಮ್ಯಾರಥಾನ್ ಇದ್ರ First ಬರ್ತಿದ್ದೇನೆ. ರಿಬ್ಬನ್ ಕಟ್ಟಿದ್ರ ನಾನ ಫಸ್ಟ್ ಅವತ್ತು. ಆ ಪರಿ ಪಿಟಿ ಉಷಾ ಆಗಿದೆ. ಓಡಿ ಹೋಗಿ ಮುಟ್ಟಿದ್ವಿ. ನಾನು ನನ್ನ ಫ್ರೆಂಡ್ ಅಶ. ಅವ ನಡು ನಿಲ್ಸಾತ ನೋಡಾತಿ. ಇಲ್ಲೇನೇನ ಐತಿ, ತಡಿ ನೋಡುನ್ ತಡಿ ಅಂತ ನಿಲ್ಸಾತ. ನೀನ್ ನಿಂದ್ರ ದೋಸ್ತ್, ನಾ ಹೋಗ್ತೇನೆ ಅಂತ ಹೇಳಿ ಬಂದೆ. ಫೈನಲಿ ಐ ವಾಸ್ ದೇರ್ ಅಂಡ್ ಎಲ್ಲಾರು ಅಲ್ಲೇ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲ. ಆಮೇಲೆ ಅವರು ಬಂದ್ರ ಲೈಟ್ ನೋಡಿದ್ವಿ. ಹೋಮ್ ಸ್ಟೇ ಬಂದ್ ಕೂಳೆ ಒಂಥರ ಸಮಾಧಾನ. ಅದು ಪ್ರಾಸೆಸ್ ಮಾಡಕ ಒಂದ್ 2 ಮಿನಿಟ್ಸ್ ತಗೊಂಡ್ವಿ ಎಲ್ಲಾರು. ಶಿಟ್, ವಾಟ್ ವಾಸ್ ದಟ್. ನಾ ಹಿಂಗ್ ಹೇಳಿದೆ, ಬಟ್ ಅದು ಇಷ್ಟು ಇಂಟೆನ್ಸ್ ಇತ್ತ ಅಟ್ ದಟ್ ಪಾಯಿಂಟ್. ಆಮೇಲೆ ನೆಕ್ಸ್ಟ್ ಡೇ ಗೊತ್ತಾತ, ದಟ್ ವಾಸ್ ಅ ಬ್ಲ್ಯಾಕ್ ಪ್ಯಾಂಥರ್. ಬ್ಲ್ಯಾಕ್ ಪ್ಯಾಂಥರ್? ಸೀರಿಯಸ್ಲಿ? Yes, that was a black panther. They literally sent the photo also. ಅಂದ್ರ ಅದ ಪ್ರಾಪರ್ಟಿ ಕಡೆನ ಇತ್ತಂತ. 2 ದಿನ ಹಿಂದ ಅವ್ರ ಪ್ರಾಪರ್ಟಿ ಓನರ್ ನೋಡಿದ್ರ ಅದ್ ರಾತ್ರಿ ಎಲ್ಲಾ ಅಲ್ಲ, ಬ್ಲ್ಯಾಕ್ ಪ್ಯಾಂಥರ್ ಐತಿ ಇಲ್ಲೇ ಕರ್ನಾಟಕದಾಗ? ಸಿರ್ಸಿ ಕಡೆ ಅದಾವ, ಭಾಳ ಅದಾವ. ಅದ್ ಅಲ್ಲಿ ನೀರ್ ಕುಡ್ಯಾಕ, ಅಲ್ಲಿ ನೀರ್ ವಾಟರ್ ಸ್ಟ್ರೀಮ್ ಐತಲ್ಲ. ಸೊ ಯೂಶಲಿ ದೇ ಕಮ್ ದೇರ್ ಟು ಡ್ರಿಂಕ್ ವಾಟರ್. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ನಾವ್ ಸ್ವಲ್ಪ ಮೆಡಿಟೇಷನ್ ಮಾಡಕ್ ಅಂತ ಹೇಳಿ ಅಲ್ಲೆಲ್ಲ ಹೋದ್ವಿ ನೀರ್ ಕಡೆ. ಅಂಡ್ ವಾಪಸ್ ಬರುವಾಗ ವಿ ಸಾ ದ ಫುಟ್ ಪ್ರಿಂಟ್ಸ್. ಅಲ್ಲ, ಅದ್ ಒಂದ ಹಿಂಗ್ ಕೈ ತೊಗೊಂಡ್ ಹಿಂಗ್ ಹೊಡೆದ್ರ ಹರಿದ ಬಿಡ್ತಿತ್ತು. ಏನು ಕ್ರೇಜಿ ಬ್ರೋ. ದಟ್ ವಾಸ್ ಕ್ರೇಜಿ ಎಕ್ಸ್ಪೀರಿಯನ್ಸ್. ಅಂದ್ರೆ ರಾತ್ರಿ ನೀವ್ ಅಷ್ಟ್ ಜನ ಇದ್ದಿದ್ದಕ್ ಪ್ರಾಬ್ಲಿ ಅದು ಹೆದರಿ ಸುಮ್ನೆ ಹಾ ಇತ್ತು. ಎಕ್ಸಾಕ್ಟ್ಲಿ. ನಾವ್ ಹಿಂಗ್ ಸ್ವಲ್ಪ ಹಿಂಗ್ ಒದರಾಡಕತ್ವಿ, ಕಿರ್ಚಾಡಕತ್ವಿ. ನಾವ್ ಎಷ್ಟ್ ಮಂದಿ, ಒಂದ್ 8 to 9 ಪೀಪಲ್ ಇದ್ವಿ ಅಂತ ಹೇಳಿ ಎಲ್ಲಾರು ಹಿಂಗ್ ರೌಂಡ್ ಆಗಿ ನಿಂತು ಇದು ಅದಕ್ಕ ಮಾಡಿದ್ವಿ. ಬಾಳ್ ಜನ ಅದಾರಂತ ನನಗೂ ಅನ್ಸೈತಿ. ಸೊ ದಟ್ ವಾಸ್ ದ ವೈಲ್ಡೆಸ್ಟ್ ಎನ್ಕೌಂಟರ್ ವಿತ್ ದ ಬ್ಲ್ಯಾಕ್ ಕ್ರೇಜಿ. ಪ್ಯಾಂಥರ್. ಬಟ್ ಇದಕ್ಕಿಂತ ಎಲ್ಲಾ ಅಂದ್ರ ನಿಮ್ ಮಮ್ಮಿ ಪಪ್ಪಾಗ ಹ್ಯಾಟ್ಸ್ ಆಫ್ ಅನ್ಬೇಕು. ಹುಡುಗಿ ಇಷ್ಟೆಲ್ಲಾ ಟ್ರೆಕ್ಕಿಗೆ ಹೋಗ್ತಾಳ, ಮಾಡ್ತಾಳ. ಲೈಕ್ ಲಿಟರಲಿ ನೆಟ್ವರ್ಕು ಇರಂಗಿಲ್ಲಲ್ಲ. ನೀವು ಫಾರ್ ಡೇಸ್ ಟುಗೆದರ್ ನೀವ್ ಹೋದಾಗ ಒಮ್ಮೊಮ್ಮೆ ಪ್ರಾಬಬ್ಲಿ 9, ಸೊ 8 days, 7 days. ಮತ್ತ ನೀವು ಎಷ್ಟು ಟೆನ್ಷನ್ ಇರ್ತೈತಿ ಪೇರೆಂಟ್ಸಿಗೆ. ಬಟ್ ಅಂತದ್ರಾಗ ನಿಂಗ್ ಅಲೋ ಮಾಡ್ತಾರಂದ್ರ ಹ್ಯಾಟ್ಸ್ ಆಫ್ ಅನ್ಬೇಕು ನಿಮ್ I'm ಪೇರೆಂಟ್ಸಿಗೆ. really very grateful for that and blessed because I've got such supportive parents. It's mainly trust, guys. ನೀವ್ ಹೆಂಗ ನಿಮ್ ಪೇರೆಂಟ್ಸಿಗೆ ಟ್ರಸ್ಟ್ ಕೊಡ್ಬೇಕಂದ್ರ, ಲೈಕ್ ನೀವ್ ಎಲ್ಲ ಹೋದ್ರು ನೀವ್ ಸೇಫ್ ಆಗಿ ಇರ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಇರ್ಬೇಕು ಅವ್ರಿಗೆ. ಈಗ ಫಾರ್ ಎಕ್ಸಾಂಪಲ್ ನನ್ ತಗೋ, ಈಗ ನಾನ ಎಲ್ಲರೇ ಹೊಂಟ್ರ ನಮ್ ಮನ್ಯಾಗಿ ನಾ ಹೊಂಟ ನನ್ ಟೆನ್ಷನ್ ಇರಂಗಿಲ್ಲ ಅವ್ರಿಗೆ. ನನ್ ಜೊತೆ ಯಾರು ಬರ್ತಾರ ಅವ್ರ ಟೆನ್ಷನ್ ಇರ್ತೈತಿ.
ಸೊ ದೇ ನೋ ಹೌ ಐ ಆಮ್ ಅಂತ ಹೇಳಿ. ಜೋರದಾಳಿಕೆ ಏನಾದ್ರೂ ಎಸ್. ಮಾಡ್ಕೊಂಡ್ ಬರ್ತಾಳೆ ಅಂತ ಹೇಳಿ. ಅದಕ್ಕೆ ನಮ್ಮ ಮನೆ ಏನು ಕೇಳಂಗಿಲ್ಲ. ಲೈಕ್ ಅವ್ರಿಗೆ ಗೊತ್ತೈತಿ ನಾ ಯಾವ್ದಾರ ಊರಿಗೆ ಹೋದ್ರೆ ಆ ಊರ ಮಾರ್ಕೊಂಡ್ ಬರ್ತೀನಿ ಅಂತ ಹೇಳಿ ಏನಾರ ಜಾಸ್ತಿ ಕರೆನೂ ಮಾಡ್ತೀನಿ. ಅದು ಸಸ್ತದಾಗ ಮಾಡ್ತಿ. ಸೊ ಎಸ್ ದಟ್ಸ್ ದ ಟ್ರಸ್ಟ್ ಯು ವಿಲ್ ಹ್ಯಾವ್ ಟು ಬಿಲ್ಡ್ ಇಟ್ ಅಪ್ ಕ್ರೇಜಿ. in front ಬಟ್ of your ಇಷ್ಟೆಲ್ಲ parents. ಆದ್ರೂ ಇಷ್ಟೆಲ್ಲ ಟ್ರಕ್ಕಿಗೆ ಹೋಗಾಳ, ಟ್ರಿಪ್ಪಿಗೆ ಹೋಗಾಳ, ಒಂದ್ ಕರ ಕರ್ದಾಳಕಿ ನಂಗ ಒಂದಕ್ಕೂ ಇಲ್ಲ. ನಾವು ನಮ್ದು ಕ್ರೇಜಿ ಅನ್ಕೊಂಡ್ರೆ ಹೇಳ್ಬೇಕು ಹಂಗಿದ್ರೆ ನಮ್ದು ಒಂದ ಟ್ರಿಪ್, ಒಂದ ಕ್ರೇಜಿ ಥಿಂಗ್, ಒಂದ ಟ್ರೆಕ್ ಅಲ್ಲದ ಲೈಕ್ ಹಂಗ ನಮ್ದು ಮೀಟಪ್ ಅದ ಹೆಂಗಾತಂತ ಕೇಳ್ರಿ ಆಕಿ ಬಾಯ್ಲೆ. Okay, so this was 2024, 24 ಅಲ್ಲ, 23. ಪ್ರಾಬ್ಲಿ 23. ಹಾ. ಸೊ ರ್ಯಾಂಡಮ್ಲಿ ನಾವು ಫೇಸ್ಬುಕ್ ನಾಗ ಫ್ರೆಂಡ್ಸ್ ಇದ್ವಿ ಫೇಸ್ಬುಕ್ ನಾಗ ಫಸ್ಟ್. ಫ್ರೆಂಡ್ಸ್ ಇದ್ವಿ ಆಕ್ಚುಲಿ. ಬಹಳ ವರ್ಷದ ಬಾಳ ಹಿಂದೆ. ವರ್ಷದಿಂದ ಹಾ, ಇದ್ವಿ. ನಾನು ನೀನು ಅವಾಗ ನೋಡಿದ್ದೆ ನಿನಗ. ಚೋಮುಗತೆ ಕಾಣಿಸ್ತಿದ್ದಿ. ನೀನು ಅವಾಗ ಹಂಗ ಇಟ್ಟಿಟ್ಟ ಶಾರ್ಟ್ಸ್ ಹಾಕೊಂಡೆ ಕೂದ್ಲ ಹಿಂಗ್ ಬಿಟ್ಕೊಂಡೆ ಅದ್ ಏನಂತಾರ 2015 ಇಂದ ಪಫ್ ಬಫ್ ಬಾಡಿ ಕಾಲ್ ನಂಗೆ ಗೊತ್ತಿಲ್ಲ. ಅದ್ ಹೈಟ್ ಕಮ್ಮಿ ಅಲ್ಲ, ಸ್ವಲ್ಪ ಪಫ್ ಹಾಕೊಂಡು ಅಟ್ಲೀಸ್ಟ್ ಸ್ವಲ್ಪ ಉದ್ದ ಕಾಣ್ತೀನಿ ಅಂತೇಳಿ ಅವಾಗೆಲ್ಲ ಅದ್ ಹುಡುಗಿಯರು ಹಾಕೊಂಡೆ ಸ್ಟೋರಿ ಹಾಕ್ತಿದ್ಲು ಗೈಸ್, ಈಕಿ ಕ್ರೇಜಿ ಕಾಣ್ತಿದ್ಲ ಅವಾಗ. 2015 ಟ್ರೆಂಡ್ ಇತ್ತದ. ಸೊ ನಾವ್ ಹಂಗ ಮೆಸೇಜ್ ಮಾಡಿದ್ವಿ ಇನ್ಸ್ಟಾಗ್ರಾಮ್ನಾಗ. ಯು ಸೆಂಟ್ ಅ ಮೆಸೇಜ್ ಟೆಲ್ಲಿಂಗ್ ಲೆಟ್ಸ್ ಕೊಲಾಬ್ರೇಟ್ ಅಂಡ್ ಡೂ ಸಮ್ ವಿಡಿಯೋಸ್ ಅಂತ ಹೇಳಿ. ಸೊ ಅವಾಗನು ನಾ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ರೆ ಅವಾಗ ನೀ ಇಂಡಿಯಾಕ್ ಬಂದಿದ್ದಿ. ಇಂಡಿಯಾಕ್ ಅಂಡ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ನಮ್ದು ನೋಡೋ ಆಡಿಯನ್ಸಿಗೂ ಹೇಳ ನೀ ಎಲ್ಲಿರ್ತಿ ಅಂತ ಹೇಳಿ. ಅವ್ರಿಗೆ ಭಾಳ ಡೌಟ್ ಐತಿ. ಯಾರನ್ನ ಕೇಳಿದ್ರೆ ಎಲ್ಲಿರ್ತಾರಿ ಗುಡಿಯಾ ಯುಕೆದಾಗ ಅದಾಳನ್ರಿ, ಈಗ ಬಂದಿದ್ಲನ್ರಿ ಇಲ್ಲೇ ಏನ್ ಮಾಡ್ತಾಳ್ರಿ, ಅದರದೊಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಬಿಡು ಓಕೆ. ಸೊ ಬೇಸಿಕಲಿ ನಾ ಹುಟ್ಟು ಬೆಳೆದಿದ್ದೆಲ್ಲ ಹುಬ್ಬಳ್ಳಿ. ನಂದು ಸ್ಕೂಲಿಂಗ್ ಕಾಲೇಜ್ ಎಲ್ಲ ಆಗಿದ್ದ ಹುಬ್ಳಿನಾಗ, ಚೇತನ್ ಕಾಲೇಜ್. ನಾ ಇಂಜಿನಿಯರಿಂಗ್ ಅಂತ ಹೇಳಿ ಬೆಂಗಳೂರಿಗೆ ಬಂದೆ. ಸೊ 2015 ಒಳಗ ಬೆಂಗಳೂರಿಗೆ ಬಂದೆ. ಆ್ಯಂಡ್ 2019 ತನ ಇಂಜಿನಿಯರಿಂಗ್ ಮುಗಿಸಿದೆ. ಆ್ಯಂಡ್ ಅದಾದ್ಮೇಲೆ 3 years ಜಾಬ್ ಮಾಡಿದೆ ಬೆಂಗಳೂರು ಒಳಗ. ಆ್ಯಂಡ್ 3 years ಆದ್ಮೇಲೆ 1 year ನಾ UK ಹೋಗಿ ಬಂದೆ. ಸೊ ಐ ಆಮ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್ ಫ್ರಮ್ ಪಾಸ್ಟ್ 11 years. ಲೆಟ್ಸ್ ಸೇ 1 year ಮೈನಸ್ ಮಾಡಿದ್ರೆ 10 years ಆತ ನಾ ಬೆಂಗಳೂರು. 10 years ಆತು. 10 years. ನೀ ಇಷ್ಟು ವರ್ಷ ಆದ್ರೂ ಇಲ್ಲಿ ಸ್ಲ್ಯಾಂಗ್ ಕಲ್ತಿಲ್ಲಲ್ಲ ಹೆಂಗ? ಬೆಂಗಳೂರು ಸ್ಲ್ಯಾಂಗ್ ಎದ್ ಕಲ್ತಿಲ್ಲ? ಆಕ್ಚುಲಿ ಐ ಗೆಟ್ ದಿಸ್ ಅಲಾಟ್. ಇಲ್ಲಿ ಸ್ಲ್ಯಾಂಗ್ ಕಲಿಯುವುದೇನಿಲ್ಲ, ಲೈಕ್ ಅದ್ ಬಂದ್ಬಿಡ್ತೈತಿ, ಬರ್ತೈತಿ ಆ ಸ್ಲ್ಯಾಂಗ್. ಬಟ್ ನಾ ಅದನ್ನ ಯೂಸ್ ಮಾಡಂಗಿಲ್ಲ. ಬಿಕಾಸ್ ಪೀಪಲ್ ಲವ್ ಮೀ ಫಾರ್ ಮೈ ಲ್ಯಾಂಗ್ವೇಜ್. ಉತ್ತರ ಕರ್ನಾಟಕ ಆಕ್ಸೆಂಟ್ ಸಂಬಂಧ ನಂಗೆ ಲವ್ ಮಾಡ್ತಾರ. ಅಂಡ್ ಇದು ತಲೆಯಾಗ ಇಟ್ಕೊಂಡು ನಾನು ಚೇಂಜ್ ಮಾಡಿಲ್ಲ ಹಂಗೇನಿಲ್ಲ ಅದ. ಬಟ್ ದಿಸ್ ಇಸ್ ಹೌ ಐ ಆಮ್. ಐ ಡೋಂಟ್ ವಾಂಟ್ ಟು ಚೇಂಜ್. ಹಾ. ಸೊ ಈಗ ಇಷ್ಟು ಚಲೋ ನಿಂಗ್ ನೀವು ಹುಟ್ಟಿ ಉತ್ತರ ಕರ್ನಾಟಕನಾಗ ಇಷ್ಟು ಚಲೋ ನಿಂಗ್ ಆಕ್ಸೆಂಟ್ ಬಂದೈತಿ. ಬಟ್ ಬಹಳ ಮಂದಿ ಬ್ಯಾಂಗ್ಳೂರ್ ಬಂದ್ ಕೂಡಲೇ ಅದ್ ಡಿಫಾಲ್ಟ್ ಸ್ವಿಚ್ ಆಗ್ಬಿಡ್ತಾರ. ಅದ್ ಮೇ ಬಿ ಬಿಕಾಸ್ ಬಹಳ ಮಂದಿಗೆ ನಾವ್ ಮಾತಾಡಿದ ಅರ್ಥ ಆಗಂಗಿಲ್ಲ, ಇಲ್ಲ ಸ್ವಲ್ಪ ಬಹಳ ಫಾಸ್ಟ್ ಆಕೈತಿ ಅಂತ ಹೇಳಿ ಅವ್ರ ಸ್ವಲ್ಪ ಸೆಟ್ ಆಗ್ಬಿಡ್ತಾರ ಅವ್ರು. ಬಟ್ ನಾ ಹೆಂಗಂದ್ರ ನನ್ ದೋಸ್ತರನ್ನ ಸೆಟ್ ಮಾಡಿಸ್ಬಿಡ್ತೇನೆ ಈ ಲ್ಯಾಂಗ್ವೇಜಿಗೆ ಮಾತಾಡಿ. ಸೊ ದೇ ಆರ್ ಲೈಕ್, ಈಗ ಒಬ್ಬೊಬ್ರು ನಾ ಯೂಸ್ ಮಾಡೋ ವರ್ಡ್ಸ್ ಯೂಸ್ ಮಾಡ್ತಾರೆ ಬೆಂಗಳೂರದವ್ರು. ನೀನ ಅವ್ರಿಗೆ ಇನ್ಫ್ಲುಯೆನ್ಸ್ ಮಾಡಿ ಉತ್ತರ ಕರ್ನಾಟಕ ಮಾತಾಡಕ. ಬಟ್ ಬಹಳ ಈಗ ಒಬ್ಬೊಬ್ರು ಇರ್ತಾರ ಅವ್ರಿಗೆ ನಮ್ ಭಾಷೆ ಅರ್ಥನ ಆಗಂಗಿಲ್ಲ. ಸೊ ಅಂತವ್ರ ಮುಂದ ಬ್ಯಾಂಗ್ಳೂರ್ ಸ್ಲ್ಯಾಂಗ್ ಯೂಸ್ ಮಾಡಿ ಮಾತಾಡ್ತೀನಿ. ಏನಾದ್ರು ಕೇಳ್ಬೇಕಾ? ಸೊ ಎಸ್, ಎರಡು ಸ್ಲ್ಯಾಂಗ್, ಬಟ್ ಮೇಜರ್ಲಿ ಇಟ್ ಇಸ್ ಉತ್ತರ ಕನ್ನಡದ ಆಕ್ಸೆಂಟ್. 10 ವರ್ಷ ಆತ್ ಗೈಸ್ ಬೆಂಗಳೂರಿಗೆ ಬಂದ್ 10 ವರ್ಷ. ಆದ್ರೂ ನಮ್ ಕಡೆ ಭಾಷೆ ಬಿಟ್ಕೊಟ್ಟಿಲ್ಲ ಮೇಡಮ್. ಅಂಡ್ ಮೋರ್ ನನಗೂ ಅದು ಗೊತ್ತಾಗ್ತೈತಿ. ಅಂಡ್ ಇಲ್ಲಿ ಜನ ಆಕ್ಚುಲಿ ಇಷ್ಟ ಪಡ್ತಾರ ಈ ಸ್ಲ್ಯಾಂಗ್. ನಾನು ಮಾತಾಡ್ತೀನಿ, ಸೋ ಮೆನಿ ಪೀಪಲ್ ಗೆಟ್ ಟು ನೋ ನಾನು ಹುಬ್ಳಿ ಧಾರವಾಡದ ಅಂತ ಹೇಳಿ. ಅವಾಗ ಓ ಅಲ್ಲಿಯವರ ನೀವು, ಚೆನ್ನಾಗಿದೆ ಹಿಂಗೆ ಮಾತಾಡಿ ಅಂತಾರ. ಲೈಕ್ ದೇ ಆಕ್ಚುಲಿ ಲವ್. ಅದೇ ಏನೋ ಗೊತ್ತಿಲ್ಲ, ಬಟ್ ನಮ್ ಭಾಷೆ ನಾವು ಮಾತಾಡಿದ್ರ ದಟ್ ಈಸ್ ಸಮ್ವೇರ್ ವೆರಿ ಹ್ಯೂಮರಸ್ ಆಗಿ ಹೊರಗೆ ಬರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನಾನ ಏನಾರೇ ಮಾತಾಡಿದ್ರ ನನಗೆ ಯಾರು ಫಸ್ಟ್ ಟೈಮ್ ಭೇಟಿ ಆಗ್ತಾರಲ್ಲ, ಏನ್ ಮುಷ್ಕಿರಿ ಮಾತಾಡ್ತೀರಿ ನೀವು ಹಂಗ ಅಂದ್ರೆ ನೀನ್ ನಾರ್ಮಲ್ ಮಾತಾಡಿದ್ರು ದಟ್ ಕಮ್ಸ್ ಔಟ್ ಇನ್ ಅ ವೆರಿ ಫನಿ ವೇ. ಅಂಡ್ ದಟ್ಸ್ ದ ಬ್ಯೂಟಿ. ಮಾತಾಡಿದಾಗ ಕನೆಕ್ಟ್ ಆಗೋದು ಎಕ್ಸಾಕ್ಟ್ಲಿ, ದಟ್ ಇಸ್ ದ ಬ್ಯೂಟಿ ಆಫ್ ಅವರ್ ಲ್ಯಾಂಗ್ವೇಜ್. ಅಂಡ್ ನನಗೂ ಇಲ್ಲೇ ಬೆಂಗಳೂರಿನಾಗ ಅದಿಲ್ಲ ಇವಾಗ ಪಾಸ್ಟ್ 1.5 year ಈಗ. ನಂಗೂ ಅದೇ ಯಾರು ನಮ್ಮ ಉತ್ತರ ಕರ್ನಾಟಕ ಹೋದ್ರೆ ಎಲ್ಲರೂ ಊಟ ಮಾಡ್ತಿರ್ತೀವಿ, ಏನಾದ್ರು ಕುಡಿತಿರ್ತೀವಿ, ಜ್ಯೂಸ್ ಗೀಸ್ ಕುಡಿತಿರ್ತೀವಿ, ಎಲ್ಲರ ಸ್ನಾಕ್ಸ್ ಏನ ಹೋಗುತ್ತೆ. ಅಲ್ಲಿ ಯಾರು ಮಾತಾಡ್ಬಿಟ್ರೆ ಪಟಕ್ಕನ ಕಿವಿ ಹೊಳ್ತಿರ್ತಾರೆ, ಏ ನಮ್ಮ ದೀಪ ಇವ್ರು ಅಂತ ಹೇಳಿ. ಏ ಯಾಕ್ಲೆ ಅಂದ್ರ ಸಾಕು, ಹಿಂಗ ನಮ್ ಕಡೆಯವ್ರ ಅಂತೇಳಿ. ಆಮೇಲೆ ಇಲ್ಲಿಯವರೀಗ ನಮ್ದು ಲ್ಯಾಂಗ್ವೇಜ್ ಭಾಳ ರೂಡ್ ಅನಿಸ್ತೈತಿ. ಅಂಡ್ ನಾವೇನಾಗ್ತೈತಿ ನಮಗ ಏ ಬಾಲೆ ಹೋಗ್ಲೆ ಅಟ್ರಲೆ ಅದೆಲ್ಲ ನಮಗ್ ಸ್ವಲ್ಪ ಕಾಮನ್ ಅನಿಸ್ತೈತಿ, ಹುಟ್ಸೊಳ ಮಗನ ಹಿಂಗೆಲ್ಲ ಮಾತಾಡಕ. ಬಟ್ ಇಲ್ಲಿಯವ್ರಿಗೆ
ಅವ್ನು ಏನ್ ಬೈತಿದ್ದಾನ್ರಿ ಅವನು ಹ್ಮ್ ಹಂಗ್ ಮಾತಾಡ್ತಾರ ಅಂತೇಳಿ ಫುಲ್ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರ ಲೈಕ್ ನೀ ಏನಾರ ಹಂಗ್ ಎನ್ಕೌಂಟರ್ ಅದಾವ ಅಂತಾವ ಹ್ಮ್. ಇಲ್ಲ ಹಂಗೇನಿಲ್ಲ, ಎಲ್ಲರಿಗೂ ಗೊತ್ತೈತ್ ನನ್ ಬಗ್ಗೆ. ಓಕೆ ಆಕಿ ಹಿಂಗ ಮಾತಾಡುದ ಅಂಡ್ ವಿ ಡೋಂಟ್ ಮೀನ್ ಇಟ್. ಫಸ್ಟ್ ಆಫ್ ಆಲ್ ನಾವೇನ ಹಿಂಗ್ ಬೈದ್ರು ಮಾಡಿದ್ರು ದಟ್ ಜಸ್ಟ್ ಕಮ್ಸ್ ಔಟ್ ವಿತ್ ದ ಫ್ಲೋ. ನಾವ್ ಯಾರಿಗೂ ಹಿಂಗ್ ನಿಮ್ಮವ್ನ್ ಅಂದ್ರ ನಿಮ್ಮಮ್ಮನ್ ಹಿಂಗ್ ಬೈದಂಗ ಅಲ್ಲ ಅದ. ಬಟ್ ಇಲ್ಲಿ ನಿಮ್ಮಮ್ಮನ್ ಅಂದ್ರ ಅದ್ ಒಂದ್ ಫುಲ್ ಸೀರಿಯಸ್ ದೊಡ್ಡ ಇದು. ದೊಡ್ಡ ನಮಗ ಜಗಳ ಅದು ಒಂದ್ ಸ್ವಲ್ಪ ಅದ ಆಡು ಭಾಷೆ ತರ ಏ ಆಗ್ಬಿಟ್ಟೈತಿ. ಬಾಲೆ ನಿಮ್ಮವನ್ ಎಷ್ಟೊತ್ತ ನಮ್ದು ಸ್ಟಾರ್ಟ್ ಆಗುತ್ತ ಅದ್ರಿಂದ ಸ್ಟಾರ್ಟ್ ನಿಮ್ಮವನ್ ಆಗಿ. ಅಂಡ್ ಡು ಯು ಮಿಸ್ ಹುಬ್ಳಿ ಧಾರವಾಡ ಅಂಡ್ ಏನ್ ಬಾಳ್ ಮಿಸ್ ಮಾಡ್ತೀವಿ ಹುಬ್ಳಿ ಧಾರವಾಡನಾಗ? ಐ ಡೋಂಟ್ ಮಿಸ್ ಮಚ್ ಬಿಕಾಸ್ ನಾ ಹೋಗ್ಕೊಂತ ಬರ್ಕೊಂತ ಇರ್ತೀನಿ. sometimes once in a month, once in 2 months, once in 3 months ಹೋಗ್ಕೊಂತ ಬರ್ಕೊಂತ ಇರ್ತೀನಿ. ಅಂಡ್ ಭಾಳ ಮಿಸ್ ಮಾಡೋದಂದ್ರೆ ಗಿರ್ಮಿಟ್ ಅಂಡ್ ಮಿರ್ಚಿ. ಇಲ್ಲೇ ಅಥೆಂಟಿಕ್ ನಮ್ ಸೈಡ್ ಮಾಡೋ ಗಿರ್ಮಿಟ್ ಮಿರ್ಚಿ ಇವೆಲ್ಲ ಸಿಗಂಗಿಲ್ಲ. ನಾ ತಿನ್ನಾಕ ಹೋಗಂಗಿಲ್ಲ ಇಲ್ಲೇ, ಯಾಕಂದ್ರ ನಂಗೆ ಅದ ಇಟ್ಸ್ ಐದರ್ ಯು ಹ್ಯಾವ್ ದ ಬೆಸ್ಟ್ ಗಿರ್ಮಿಟ್ ಆರ್ ಯು ಡೋಂಟ್ ಹ್ಯಾವ್ ಇಟ್ ಅಟ್ ಆಲ್. ಹೌದು ಹಂಗ ಎಕ್ಸಾಕ್ಟ್ಲಿ. ಸೊ ನಾನು ಅದಕ್ಕೆ ನಮ್ಮ ದೊಡ್ಡಮ್ಮ ಒಬ್ರು ಮಾಡ್ತಾರ, ಮನಿಗ್ ಬಂದಾಗ ಅವ್ರ ಕಡೆ ಮಾಡಿಸ್ಕೊಂಡ್ ತಿಂತೇನಿ. ಬಟ್ ಹೊರಗೆ ಎಲ್ಲೂ ತಿನ್ನೋದ್ ಕಮ್ಮಿ. ಇಲ್ಲೇ ಭಾಳ ಒಂಥರ ಭೇಲ್ಪುರಿ ಟೇಸ್ಟ್ ಬರ್ತೈತಿ ಹೌದು ಮೋರ್ ದ್ಯಾನ್ ನಾನು ಗಿರ್ಮಿಟ್. ನೋಡಿ ಅಂಡ್ ಮೋರ್ ಓವರ್ ನಮ್ ಕಡೆ ಎಲ್ಲ ಅದು ಬೈರುನಾಥ್ ಅಂತೇಳಿ ಯಾವ್ದು ಶೇವ್ಪುರಿ ಅಂಗಡಿ ಅವೆಲ್ಲ ಅವೆಲ್ಲ ಶೇವ್ಪುರಿ ಅಂತಾರ ಲೈಕ್ ಶೇವ್ಪುರಿ ತಿನ್ನಂಗ ಅನಿಸ್ತೈತಿ. ಇಲ್ಲೇ ಸಾರ್ ಹಾಕಿ ಅದ್ರ ಮೇಲೆ ರಾಡಿ ಶೇಂಗಾ ಶೇಂಗಾ ಹಾಕಿ ಅಲ್ಲ, ನೋ ಅಫೆನ್ಸ್, ನಿಮ್ಮ ಇಷ್ಟ ನಿಮ್ ಟೇಸ್ಟ್ ಇರ್ಬೇಕು, ಬಟ್ ನಾವು ಆತರ ತಿನ್ಕೊಂಡ್ ಬಂದಿಲ್ಲಲ್ಲ, ಸೊ ನಮಗ ಅದ್ ಸ್ವಲ್ಪ ಇಲ್ಲಿದು ವಿಚಿತ್ರ ಅನಿಸ್ತೈತಿ. ಆಕ್ಚುಲಿ ನೋಡ, ನೀ ಹುಬ್ಳಿ ಹೋಗಿ ಸ್ವಲ್ಪ ದಿನ ಇರಕತ್ರ ಇಲ್ಲಿ ಏನ್ ಸಿಗ್ತೈತಿ ಅದನ್ನ ಮಿಸ್ ಮಾಡ್ತಿ. ಹಾ ನೀ ಬೆಂಗಳೂರಿಗೆ ಬಂದ ಇಲ್ಲಿ ಸ್ನಾಕ್ಸ್ ಎಲ್ಲ ತಿನ್ನಕತ್ರ ಅಲ್ಲಿರೋದ್ ಮಿಸ್ ಮಾಡ್ತಿ. ಇಟ್ಸ್ ಲೈಕ್ ದಟ್. ನಾವ್ ಎಲ್ಲಿ ಇರ್ತೇವಲ್ಲ ಅದನ್ನ ಬಿಟ್ಟು ಬ್ಯಾರೆದ ಬೇಕು ನಮಗ. ಹೌದೌದು ದಟ್ ಇಸ್ ಹೌ ಹ್ಯೂಮನ್ ಮನುಷ್ಯ ಬೀಯಿಂಗ್ಸ್ ಆರ್. humans are. ಈ ಡಾಕ್ಟರ್ ಇಂತ ಪರಿ ಬಿಸಿ ಯಾಕೆ ಇರ್ತಾರಂತ ಮೈ ಕ್ವೆಶ್ಚನ್ ಟು ಯು. ಡಾಕ್ಟರ್ಸ್ ಯಾಕೆ ಇಂತ ಪರಿ ಬಿಸಿ ಇರ್ತಾರ ಹಾ ಅಂದ್ರೆ ಯಾವ ಸೆನ್ಸ್, ಯಾವ ಕಾಂಟೆಕ್ಸ್ಟ್ ನ ಕೇಳಾತೀನಿ ನೀವು? ಅಂದ್ರೆ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಯು ಎಷ್ಟು ಬಿಸಿ ಇರ್ತಿ, ಫೋನ್ ಹಚ್ಚಿದ್ರೆ ಫೋನ್ ಎತ್ತಂಗಿಲ್ಲ. ಹಂಗೇನಿಲ್ಲ, ಡೆಫಿನೆಟ್ಲಿ ನಿನ್ ಕಾಲ್ ಯಾರು ಮಿಸ್ ಮಾಡ್ತಾರೆ? ಇನ್ನು ನಾ ಹಚ್ಚಿದ್ರೆ ನಾ ನಾಟಕ ಮೀಟಿಂಗ್ ನಾಗ ಅದೀನಿ, ಮಾಡ್ಬೇಡ. ಅದ್ರಾಗ ಅದೀನಿ, ಇದ್ರಾಗ ಅದೀನಿ ಅಂತ ಅಂತಿ. ಸಿ ಹಂಗೇನಿಲ್ಲ, ಏನ್ ಗೊತ್ತಾ, ಪೇಷಂಟ್ಸ್ ನೋಡಿರ್ತಾರೆ ಡಾಕ್ಟರ್ಸ್ ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರದ್ದು ಟೈಮ್ ಅದ್ರೊಳಗೆ ಇನ್ವೆಸ್ಟ್ ಮಾಡ್ತಾರೆ. ಇಟ್ಸ್ ನಾಟ್ ಲೈಕ್ ಯಾರು ಬಂದ್ರೆ ಹಿಂಗೇನೋ ಬರ್ದು ಕೊಟ್ಟು ಹೋದ್ವಿ, ಹಂಗಿರಂಗಿಲ್ಲ. ಸೊ ಅದಕ್ಕೆ ನಾವು ಅದು ಟೈಮ್ ಕೊಡ್ಬೇಕಾಗ್ತೈತಿ ಪ್ರತಿಯೊಬ್ಬರಿಗೂ, ಬಿಕಾಸ್ ಈ ಚಾರ್ಜ್ ದಟ್ ಮಚ್ ಅಂದ್ಮೇಲೆ ಅಷ್ಟು ಟೈಮ್ ಕೊಡಬೇಕು. I can ಸೊ ಅಲ್ಲಿ understand ಹೋಗ್ತೈತಿ. that. ಅಂಡ್ ಮೋರ್ ಓವರ್ ಎವ್ರಿ ಡೇ ಯು ಗಾಟ್ ಸಮಥಿಂಗ್ ಟು ಲರ್ನ್. ಓಕೆ, ಅಂಡ್ ಮೋರ್ ಓವರ್ ಇಂಥ ಬಿಸಿ ಲೈಫ್ನಾಗ ಅದು ಮಾಡಿ ಮನಿಗೆ ಬರುವುದು ಸಾಕಾಗ್ಬಿಡ್ತೈತಿ. ಸೊ ಆಬ್ವಿಯಸ್ಲಿ ಬಿಸಿ ಇರ್ತೀವಿ. ಅಂಡ್ ನಮ್ದು ಲೈಕ್ ನಾನ್ ಕ್ಲಿನಿಕಲ್ ಅವರ್ಸ್ದಾಗ ಅವ್ರ ಇವ್ರ ಜೋಡಿ ಅಷ್ಟು ಮಿಂಗಲ್ ಆಗಿ ಇಷ್ಟಪಡಂಗಿಲ್ಲ. ಅಂಡ್ ಮೋರ್ ಓವರ್ ಪೀಪಲ್ ಲೈಕ್ ಮೇಲೆ ನಂಗೆ ಮೀ ಟೈಮ್ ಭಾಳ ಇಷ್ಟ. ನಂಗೆ ಮೀ ಟೈಮ್ ಭಾಳ ಬೇಕು. ಒಂದು ಸ್ವಲ್ಪ ಫೋನ್ ಸ್ಕ್ರೋಲ್ ಮಾಡ್ತೀನಿ, ನಾನು ಅಡ್ಗೆ ಮಾಡ್ಕೋತೀನಿ, ಅಂಡ್ ನಂಗೆ ಏನು ಬೇಕಂತ ಹೋಗಿ ಬರ್ಗರ್ ತಿನ್ನೆ. ಅಫ್ಕೋರ್ಸ್ ಲೈಕ್ ಏನಾರ ಇಂಥವು ತಿನ್ಕೊಂಡು ಮಾಡ್ತಿರ್ತೀವಿ. ಸೊ ಅಷ್ಟೇ, ಬಿಸಿ ಅಂತ ಏನಿಲ್ಲ, ಡಿಪೆಂಡ್ಸ್ ಮುಂದಿನ ಪರ್ಸನ್ ಎಷ್ಟು ಇಂಪಾರ್ಟೆಂಟ್ ಅದಾರ, ಏನ್ ಕೆಲಸ, ಅದ್ರ ಮೇಲೆ ನಂದು ನಿಂದು ಬೆಟ್ಟಿದ್ದು ಉಳ್ದೈತಿ. ಹೇಳೋದು. ಓಕೆ, ಸೊ ನಾವ್ 2023 ಐ ಗೆಸ್ ಬೆಟ್ ಆಗಿದ್ದೆ. 23 ಆರ್ ಪ್ರಾಬಬ್ಲಿ ಸ್ಟಾರ್ಟಿಂಗ್ ಆಫ್ 24. ಯಾ ಹಾ. ಬಟ್ ಸೊ ಹಂಗ ಕಾಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ ಬೆಟ್ ಆದ್ವಿ ಅಂಡ್ ಎಷ್ಟು ಇನ್ಸ್ಟಂಟ್ಲಿ ಕ್ಲಿಕ್ ಆದ್ವಿ ಅಂದ್ರೆ ಯಾವ್ದೋ ಒಂದ್ ಹಳೆ ಫ್ರೆಂಡಿಗೆ ಬೆಟ್ ಆಗೋ ತರ ಒಂದು ಸ್ವಲ್ಪ ವರ್ಷ ಗ್ಯಾಪ್ ಆಗೈತಿ. ಹಾ, ಈಗ ಮತ್ ಸಿಕ್ಕೇವಿ ಅನ್ನೋ ಫೀಲ್ ಬಂತು ನಂಗ. ಸೊ ಸಿಕ್ಕ ಕೂಡ್ಲೆ ನಾವ್ ಡ್ರೈವ್ ಅಂತೇಳಿ ಆಕ್ಚುಲಿ ಒಂದ್ ಯಾವ್ದಾರ ಜಾಗಕ್ಕೆ ಹೋಗಿ ಕುಂತ ಮಸ್ತ್ ಕಾಂಟೆಂಟ್ ಪ್ಲಾನಿಂಗ್ ಮಾಡೋಣ ಅಂತ ಹೇಳಿ ಕುಂತ್ವಿ ಕಾರ್ನಾಗ, ಶೀದಾ ಬೆಳಗಾವ್ ಹೊಡೆದ್ಬಿಟ್ವಿ. ಹೌದಿಲ್ಲ? ಫಸ್ಟ್ ಡೇ, ವೆರಿ ಫಸ್ಟ್ ಡೇ. ಆಕ್ಚುಲಿ ನಾನು ಏನ್ ಗೊತ್ತಾ, ಯಾರಿಗೂ ಅವಾಗ ನಾನು ಡಿಗ್ರಿ ಎಲ್ಲ ಮುಗಿಸಿ ಅವಾಗ ಲೈಕ್ ಅಂದ್ರೆ ಅವಾಗ ಔಟ್ ಗೋಯಿಂಗ್ ಆಗತ್ತಿದ್ದೆ ನಾ, ಒಂದ್ ಸ್ವಲ್ಪ ಹೊರಗೆ ಬರೋದು ಅಡ್ಡಾಡೋದು. ಅಂಡ್ ಅಟ್ ದಟ್ ಟೈಮ್ ನಂಗೆ ಯಾವ್ದೋ ಒಂದು ಹುಡುಗಿ ಕಾರ್ನಾಗ ಪಿಕ್ ಮಾಡ್ತೀನಿ ಅಂದ್ರೆ ನನಗೆ ದೊಡ್ಡ ಥಿಂಗ್. ನಾನಿಗೆ ಹೌ ಆರ್ ಯು ಕಮಿಂಗ್ ಅಂದ್ಬಿಟ್ಲೆ, ಐ ಬ್ರಿಂಗ್ ಕಾರ್, ಐ ಡ್ರೈವ್ ಕಾರ್ ಅಂದ್ಲ, ಲೈಕ್ ಐ ಬ್ರಿಂಗ್ ಕಾರ್ ಅನ್ಲಕ್ಕಿ ಮೋಸ್ಟ್ಲಿ. ಸೊ ನಾನು ಡ್ಯೂ ಡ್ರೈವ್ ಅಂತೇನೋ ಕೇಳಿದೆ. ಅವಾಗ ಯಾ ಅಂದ್ಲು, ನಾ ಸೈಕ್ ಆಗ್ಬಿಟ್ಟೆ, ಏನಪ್ಪಾ ಇದು. ಮತ್ ನನ್ ಕೌಂಟರ್ ಕ್ವಶನ್ ಇತ್ತು, ಡು ಯು ವಾಂಟ್ ಮೀ ಟು ಪಿಕ್ ಯು ಅಂತ ಕೇಳಿದೆ. ಕಂಗಾಲು. ನಾ ಅಂದ್ರೆ ಒಂದ್ ಹುಡುಗಿ ಅಕಿನ ಡ್ರೈವ್ ಮಾಡಾತಾಳ, ಅಕಿನ ಕೆನ ಪಿಕ್ ಯು ಅನ್ನತಾಳ, ಏನ್ಪಾ ಕ್ರೇಜಿ ಅಲ್ಲ ಈಕಿ ಅಂತೇಳಿ ಅನಸಿ. ಗರ್ಲ್ಸ್ ಕ್ಯಾನ್ ಆಲ್ಸೋ ಡ್ರೈವ್ ಅಂಡ್ ಗರ್ಲ್ಸ್ ಕ್ಯಾನ್ ಆಲ್ಸೋ ಪಿಕ್. ಗೈಸ್, ಲೆಟ್ಸ್ ನಾರ್ಮಲೈಸ್ ನೋಡ್ರಿ ದಿಸ್. ನೋಡ್ರಿ ಹುಡುಗಿರ ಕಲೀರಿ, ನ್ಯೂ ಸ್ಟ್ಯಾಂಡರ್ಡ್ಸ್ ಇನ್ ದ ಮಾರ್ಕೆಟ್ ಏನು. ಸೊ ಅದಕ್ಕೆ ನಾನು ಆತು ಭೇಟಿ ಆಗೋಣ ಅಂತ ಹೇಳಿ ಭೇಟಿ ಆದೆ. ಅವಾಗ ನನ್ನ ಕಡೆ ಪರ್ಸನಲ್ ಕಾರ್ ಇದ್ದಿಲ್ಲ, ಅಂದ್ರೆ ನಮ್ಮ ಮನ್ಯಾಗಿತ್ತು, ಆಲ್ಟೋ ಇತ್ತು, ಬಟ್ ಐ ಡಿಡ್ಂಟ್ ಪ್ರಿಫರ್ ಟೇಕಿಂಗ್ ಇಟ್. ಸೊ ಆಯ್ತು, ಈಕಿನ ಬರ್ತಾಳ, ಕರ್ಕೊಂಡು ಹೋಗ್ತೀನಿ. ಗೈಸ್, 12 ಆಗಿತ್ರಿ ಒಂದ್ ಪರಿಸ್ಥಿತಿ. ನಾ ಹೊಡಿತೀನಿ ಸೈಡ್ ಕುಂದ, ನಾ ಹೊಡಿತೇನೆ.
ನಿನ್ನ ಕುಂದ್ರಲೆ ಸೈಡಿಗೆ ಅಂತ ಹೇಳಿ ಮೋರೋವರ್ ಏನಂದ್ರೆ ಕುಂದ್ರಿಸಿದ್ದೆ. ನಾನು ಸ್ವಲ್ಪ ಕಾರ್ ಸಿಕ್ಕದೀನಿ ಅಂದ್ರೆ ಕಾರ್ನಾಗ ನಾನು ಹೊಡಿಲಾರ್ದ ಬಾಜು ಕುಂತ ಅಂದ್ರೆ ವೈಕ್ ಅಂತ ಹೇಳಿ ವಾಂತಿ ಮಾಡ್ಕೊಂಡ್ಬಿಡ್ತೀನಿ. ಇವ್ರದ್ದು ನೋಡ್ಬೇಕ ಆರಾಮ್ ಅಂದ್ರೆ ಹಿಂಗ್ ಒಂದ್ ಸ್ವಲ್ಪ ಹಿಂಗ್ ಟೆನ್ಸ್ಡ್ ಆಗಿದ್ದ ಏನಾತಪ್ಪ ಆರಾಮದಿಲ್ಲ ಅಂದ್ರೆ ನೋ ಐ ಹ್ಯಾವ್ ಮೋಷನ್ ಸಿಕ್ನೆಸ್ ಮೋಷನ್ ಸಿಕ್ನೆಸ್ ಮತ್ ಅದ್ರಾಗ ಮತ್ ಹಡ್ಸು ಐ ಹ್ಯಾವ್ ಸ್ವಲ್ಪ ಮೋಷನ್ ಮೋಷನ್ ಸಿಕ್ನೆಸ್ ಸಿಕ್ನೆಸ್ ಯಾಕಂದ್ರೆ ನನಗೆ ಬಾಜು ಕುಂದ್ರೆ ಎಲ್ಲಾ ಹೋಗ್ಯತ್ತೆ ಅಂತಂದೆ ಅವನಿಗೆ. ಆಮೇಲೆ ಈಕಿನೂ ಡೇಂಜರ್ ಹೊಡಿತಾಳೆ ಇಟ್ಟಿಟ್ರಾಗ ಆಕಿನೂ ಇಟ್ಟದಾಳ ಕಾರು ಇಟ್ಟೈತಿ ಇಟ್ಟಿಟ್ರಾಗ ತಗೋತಿದ್ಲೆ ಬಟ್ ಚಲೋ ಚಲೋ ಹೊಡಿತಾನೆ. ಚಲೋ ಹೊಡ್ದಾಳ ಅಂದ್ರೆ ಏನು ಮಾಡ್ಸಿಲ್ಲ ಆಕ್ಸಿಡೆಂಟ್ ಏನೂ ಆಗಿಲ್ಲ ಫಾರ್ ಗಾಡ್ ಸೇಕ್ ಶಟ್ ಅಪ್, But, ಇಟ್ಸ್ ಬಿನ್ 9 years ಐ ಆಮ್ ಡ್ರೈವಿಂಗ್. ಅದೇ ಹೇಳತ್ತೀನಿ. ಸೊ ಇಟ್ ವಾಸ್ ಲೈಕ್ ಕ್ರೇಜಿ. ಅವಾಗ ಈಕಿನ ಕರ್ಕೊಂಡು ಹೋದ್ಲ ಎಲ್ಲಿ ಹೋಗೋಣ ಅಂತ ಹೇಳಿ ಆತ. ಆಮೇಲೆ ಈಕಿ ಹಂಗ ಹೋಗೋಣ ಬಾ ಹೋಗ್ತಾ 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 ಆಲ್ಮೋಸ್ಟ್ ಧಾರವಾಡ ಕ್ರಾಸ್ ಮಾಡ್ಬಿಟ್ವಿ. ಇಲ್ಲ ಅದು ನನಗೆ ಏನಂದ್ರೆ ಪ್ರಾಬ್ಲಮ್ ನನ್ ಕಡೆ ಸ್ಟೇರಿಂಗ್ ನನ್ ಕೈಯಾಗ ಸಿಕ್ತ ಆಮೇಲೆ ಮ್ಯೂಸಿಕ್ ಇತ್ತಂದ್ರ ಹೊಡೆದ್ ಐ ಬಿಡ್ತೀವಿ ಆಮ್ ಅನ್ಸ್ಟಾಪಬಲ್. ಚಂದ್ರನ್ ಮಠ ಹೊಡಿ ಅಂದ್ರೆ ಹೊಡೆದ್ ಬಿಡ್ತೀವಿ. ಹೊಡೆದು ಬಿಡ್ತೇನೆ ಹಂಗ. ಸೊ ಹಂಗ ಹಾಕೊಂಡ್ ಬೆಳಗಾವಿಗೆ ಹೋಗೋಣ ಅಂದ್ಲ. ವಿ ಜಸ್ಟ್ ವೆಂಟ್ ಬೆಳಗಾವಿಗೆ. ಆಮೇಲೆ ಸಂಜೆ ಆತ. ಮೇಡಮ್ ಏನ್ಬೇಕ ಇಲ್ಲೇ ಉಳ್ಕೊಂಡ್ಬಿಡೋಣ ಅನ್ಬಿಡ್ಬೇಕ. ನಿಮ್ ಅಂಟಿ ಮನಿ ಐತಲ್ಲ ಅಲ್ಲೇ ನಮ್ಮ ಅಂಟಿ ಮನಿ ಇಲ್ಲೇ ಐತಿ ಬರ್ರಿ ಅಂತೇಳಿ ಅವ್ರ ಅಂಟಿ ಮನಿ ಕರ್ಕೊಂಡಲ್ಲ. ಅವ್ರ ಅಂಟಿ ಫುಲ್ ಚಿಲ್ ಫ್ರೆಂಡ್ ತರ ಕೈ ಹಾಕಿ ಅವ್ರ ಅಂಟಿ ನಾವು ಕ್ರೇಜಿ ಅದಾರಪ್ಪ ಫ್ಯಾಮಿಲಿನ ಕ್ರೇಜಿ ಐತಿ ಇವ್ರದ್ದು ಈಕಿ ಅಷ್ಟಲ್ಲ ಅಂತೇಳಿ ಆಂಟಿ ಹಾಗೂ ಒಳಗ್ ಹಾಕೊಂಡ್ವಿ. ನಾವು ಆಂಟಿ ಜೋಡಿನ ಮಾತಾಡ್ಕೊಂಡು ಅಲ್ಲೇ ಸ್ಟೇ ಅಂದ್ರೆ ಮತ್ ಮನ್ಯಾಗ ಕಳ್ಸಿದೆ. ಹರದ 12 ಆಗೈತಿ ನಿನ್ ಪರಿಸ್ಥಿತಿ. ಅದೇ ಹೇಳತ್ತೀನಿ. ನೋ ನಾ ಹೆಂಗಿರ್ಲಿ ಅದು ಇದ ನಿನಗೊಂದ್ ಸಪರೇಟ್ ರೂಮ್ ಕೊಡ್ತೀವಪ್ಪ ಆರಾಮಾಗಿ ನೀ ಮಕ್ಕೋ ಆರಾಮ್ ನಿಮ್ಗೆ ಏನ್ ಡಿಸ್ಟರ್ಬ್ ಮಾಡಂಗಿಲ್ಲ ಅಂತ ಹೇಳಿ ಮತ್ ಅವನಿಗೆ ಕನ್ವಿನ್ಸ್ ಮಾಡಿಸಿ ಅಫ್ಕೋರ್ಸ್ ಅದೇ ಹೇಳತ್ತೀನಿ. ನಾನು ಅದೇ ಹೇಳ್ತೇನೆ. ನಾನು ಅವಾಗ ನಮ್ಮ ಮನ್ಯಾಗ ಡಿಗ್ರಿ ಮುಗಿದ್ಮೇಲೆ ಎಲ್ಲಾ ಬಿಡಾತಿದ್ರು ಹೊರಗೆ ಹೋಗಾಕ. ಅಂಡ್ ಹಿಂಗ ದಟ್ ಈಸ್ ಮೈ ಫಸ್ಟ್ ಟೈಮ್ ಯಾರೋ ಬೇಗ ಒಬ್ರು ಬಂದ್ ನಂಗೆ ಪಿಕ್ ಮಾಡ್ಕೊಂಡು ಮನ್ಯಾಗ ಹೇಳಾರ್ದ ಅಲ್ಲೇ ಉಳ್ಕೊಳಕ್ ಹೋಗಿದ್ದು ಫಸ್ಟ್ ಟೈಮ್. ಸೊ ನಂಗೆ ಆಬ್ವಿಯಸ್ಲಿ ಹೆದರ್ಕಿತ್ ನಮ್ಮ ಮನ್ಯಾಗ ಏನಂತಾರಪ್ಪ ಬಿಡ್ತಾರೋ ಇಲ್ಲೋ ಅಂತ ಹೇಳಿ. ನಮ್ಮ ಮಮ್ಮಿ ಬೈದ್ರು, ಅಫ್ಕೋರ್ಸ್ ಬೈದ್ರು, ಏನ್ ಮಾಡಾತಿಲ್ಲಿ ಅಂತೇಳಿ. ಬಟ್ ಕಾಲೇಜ್ ಹೇಳಿದೆ ಹಿಂಗ್ ಬಂದೀವಿ ಇಲ್ಲೇ ಉಳ್ಕೊಳತೀವಿ ಅಂತೇಳಿ. ಮನ್ಯಾಗೂ ಅವಾಗ ಸ್ವಲ್ಪ ಹುಡ್ಗ ದೊಡ್ಡವಾಗ ಅನ್ಬಿಡ್ ಅಂತೇಳಿ ಸ್ವಲ್ಪ ಬಿಟ್ರು ಮನ್ಯಾಗ. ದೆನ್ ಅವತ್ತು ಅಲ್ಲೇ ಉಳ್ಕೊಂಡು ಮತ್ತೆ ಮತ್ ನೆಕ್ಸ್ಟ್ ಡೇ ನಮ್ಮ ಆಂಟಿ ಬರೋರ್ ಇದ್ರು ಹುಬ್ಳಿಗೆ, ಅವ್ರನ್ನು ಕರ್ಕೊಂಡ್ ಬಂದ್ ನೆಕ್ಸ್ಟ್ ಡೇ ಶೂಟ್ ಮಾಡಿದ್ವಿ ನಾವು. ಒಟ್ಟು 2-3 ಡೇಸ್ ಇಬ್ರು ಜೊತೆಗೆ ಇದ್ವಿ ಅವಾಗ. ಕ್ರೇಜಿ ಆತ್ಪ ನನಗ ಹುಚ್ಚಾಗಿದ್ದೆ ನಾ ಅವಾಗ. ಆಮೇಲೆ ಮತ್ತೊಂದು ಫಸ್ಟ್ ಕಂಟೆಂಟ್ ಹಾಕಿದ್ವಿ ಡೇಟಿಂಗ್ ಡಾಕ್ಟರ್ಸ್ ಬಿ ಲೈಕ್ ಅಂತ ಹೇಳಿ. ಎಷ್ಟು ಪ್ಲಾನ್ ಮಾಡಿದೆ, ಎಷ್ಟು ಪ್ಲಾನ್ script ಮಾಡಿ ಬರ್ದೆ. ಹಲೋ ಪ್ಲಾನ್ ಮಾಡಿದ್ದಾರೆ ಇನ್ನೊಮ್ಮೆ ಹೇಳು. ಪ್ಲಾನ್ ಮಾಡಿದ್ ನಾನು, ಇಲ್ಲ. ಸ್ಕ್ರಿಪ್ಟ್ ಸ್ವಲ್ಪ ಹೆಲ್ಪ್ ಮಾಡಿದ್ ನೀನು. ಸ್ವಲ್ಪ ಹೆಲ್ಪ್ ಮಾಡಿದ್ ನೀನು. ಅಂದ್ರೆ ಮೋಸ್ಟ್ಲಿ ಹೆಲ್ಪ್ ಮಾಡಿದ್ ನೀನು. ಮೋಸ್ಟ್ಲಿ 90% ನೀನೇ ಹೆಲ್ಪ್ ಮಾಡಿದ್ದೆ. ಓಕೆ ಸೊ 99%. ಅಷ್ಟೇ ಸ್ವಲ್ಪ ನಂದು ಕಾಂಟ್ರಿಬ್ಯೂಷನ್ ಐತಿ. ಆಕಿ ಫುಲ್ ಅದಕ್ಕೂ ಹೆಲ್ಪ್ ಮಾಡಿದ್ಲ, ಅದು ಮಾಡಿದ್ವಿ. ಕ್ರೇಜಿ ಓಡ್ತದ ಒಂದು 3-4 ಮಿಲಿಯನ್ ಓಡ್ತ. ಅಂಡ್ ದೆನ್ ಪೀಪಲ್ ಸ್ಟಾರ್ಟೆಡ್ ರೆಕಗ್ನೈಸ್ ಅಸ್ ಆಸ್ ಅ ಪೇರ್. ಲೈಕ್ ನಿಮ್ ಪೇರ್ ಹಿಂಗ್ ಆನ್ ಸ್ಕ್ರೀನ್ ಚಲೋ ಕಾಣ್ತೈತಿ, ಇನ್ನೊಂದ್ ಸ್ವಲ್ಪ ಕಂಟೆಂಟ್ ಬರ್ಲಿ. ಬಿಕಾಸ್ ದಟ್ ವಾಸ್ ಒನ್ ಆಫ್ ದ ಲೈಕ್ ಬೇರೆ ನೀಶ್ ಅದ. ಏನ್ ಗೊತ್ತಾ, ಒಂದು ಡಾಕ್ಟರ್ ಒಂದು ಕ್ರಿಯೇಟರ್ ಅದು ಕಾಂಬಿನೇಷನ್ ಆಗಿ ಬರೋದು ಭಾಳ ಜನ ನೋಡಿದ್ದಿಲ್ಲ ಅದು. ಸೊ ಅದಕ್ಕೆ ಅದೇ ಲೈಕ್ ಡೇಟ್ ಅನಿಸ್ತಿತ್ತು ನನಗೆ. ಸೊ ಪೀಪಲ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಅಸ್ ಇನ್ನೊಂದು ಪಾರ್ಟ್ ಮಾಡ್ರಿ. ಮತ್ತೆ ಡೇಟಿಂಗ್ ಡಾಕ್ಟರ್ಸ್ ಬಿ ಲೈಕ್ ಅಂತ 2 ಮಾಡಿದ್ವಿ, 3 ಮಾಡಿದ್ವಿ, ಎಲ್ಲ ಕ್ರೇಜಿ ಅದು. ಸೊ ಟುಡೇ ಇಲ್ಲೇ ನೋಡ್ರಿ ಪಾಡ್ಕಾಸ್ಟ್ನಾಗ ಅದೀವಿ ನಾವು ಆಫ್ಟರ್ ಸೋ ಲಾಂಗ್. ಆಫ್ಟರ್ ಸೋ ಲಾಂಗ್. ಅಂಡ್ ಆಫ್ಟರ್ ದಾಟ್ ಮೇಡಮ್ ಭಾಳ ಟ್ರಿಪ್ಸ್ ಎಲ್ಲ ಹೋಗಾತ್ರ ವಿಚ್ ಶಿ ಡಿಡ್ಂಟ್ ಇನ್ವೈಟ್ ಮಾಡಬಾರ್ದು. ಅದು ಫ್ರೆಂಡ್ಸ್ ಏನಿದ್ರು ನಾ ಬರ್ತೇನೆ ಅಂತ ಹೇಳ್ಬೇಕು. ಫಸ್ಟ್ ಆಫ್ ಆಲ್ ನನಗ ಐ ಆಮ್ ಡನ್ ಕಾಲಿಂಗ್ ಪೀಪಲ್. ನನಗ್ ಭಾಳ ಮಂದಿ ಹೋದ ಮ್ಯಾಲೆ ಮೆಸೇಜ್ ಮಾಡ್ತಾರ, ಇವ್ ಕರ್ದಿದ್ರು ನಾನು ಬರ್ತಿದ್ದೆ. ಅಂಡ್ ಹೋಗಕಿನ ಮುಂಚೆ ನಾ ಕರೆದ್ರೆ ಬರಂತೆ ಅದೈತಿ ಇದೈತ್ ಮದುವೆ ಐತ್ ಮಕ್ಕಳ ಮಾಡೋದೈತ್ ಮುಂಜಿ ಐತಿ. ಅಂಡ್ ನೀವ್ ನಮ್ಮ ಏಜ್ ಗ್ರೂಪ್ದವ್ರಿಗೆ ಯೂಶಲಿ ಮದ್ವೆ ಆಗತ್ತಾರ ನಿಮ್ ಫ್ರೆಂಡ್ಸ್ ಎಲ್ಲ. ನಾ ಅದೇ ಅನ್ಕೊಂಡಿದ್ದೆ ಇಷ್ಟೊತ್ತನ ಯಾಕ ಮದ್ವೆ ಟಾಪಿಕ್ ಬಂದಿಲ್ಲ ಅಂತಂದ. ಸೊ ಪಾಪುನು ಮಾಡ್ಕೊಂಡಾರ ಎಷ್ಟೊಂದ್ ಜನ ಈಗ ಸಣ್ಣ ಪುಟ್ಟವ. So, ಸಣ್ಣ ಪುಟ್ಟ ಪಾಪುನ ಮಾಡ್ಕೊಂತಾವ, of course. ದೊಡ್ಡ ಪಾಪು ನಿನ್ನಂತವ್ ಮಾಡ್ಕೊಂತಾರ ಸ್ಟಾರ್ಟಿಂಗ್. ಓಕೆ ಸೊ ನಿಂದ ಯಾವಾಗ ಮದ್ವಿ? I have no idea about that. To be frank, ಬಹಳಷ್ಟು ಡ್ರೀಮ್ಸ್ ಅದಾವ. ಅದನ್ನ ಅಚೀವ್ ಮಾಡ್ಬೇಕು ಫಸ್ಟ್. ಮ್ಯಾರೇಜ್ ಕ್ಯಾನ್ ಆಲ್ವೇಸ್ ಬಿ ಸೆಕೆಂಡ್ರಿ ಫಾರ್ ಮೀ, in my opinion. First work towards your goals, make them happen, and then that can eventually come. It's not like I'm denying it, but ಮಾಡ್ಕೋತಾರ ಮದ್ವಿ. right time and right person, obviously. ನೈಸ್. ಅಂಡ್ ಬಹಳ ಜನ ತಿಳ್ಕೊಂಡಿರಿ ಈಸ್ ಯುವರ್ ಗರ್ಲ್ ಫ್ರೆಂಡ್, ಆರ್ ಯು ಡೇಟಿಂಗ್, ಈಸ್ ಯುವರ್ ಫ್ಯೂಚರ್ ವೈಫ್ ಅಂತೆಲ್ಲ ಕೇಳ್ತಿರ್ತೀರಿ ಇದು ವಿಡಿಯೋಸ್ ಮಾಡಿದಾಗ. ಬಟ್ ಹಂಗೇನು ಇಲ್ಲ ಗೈಸ್, ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. I have a better choice, guys. ಐ ಆಮ್ ಲೈಕ್ ದ ಮೋಸ್ಟ್ ಎಲಿಜಿಬಲ್ ಬಟ್ ನಾಟ್ ಫಾರ್ ಹರ್ ಏನು. ಸೊ ಆ ಥರ ಏನಿಲ್ಲ, ವಿ ಆರ್ ಗುಡ್ ಫ್ರೆಂಡ್ಸ್, ಕ್ರೇಜಿ ಫ್ರೆಂಡ್ಸ್.
ಸೊ ನೋಡೋಣ ಹೌಎವರ್ ಶಿ ಇಟ್ಸ್ ಲೈಕ್ ವಿ ಹ್ಯಾವ್ ಬಿಕಮ್ ಫ್ಯಾಮಿಲಿ ಫ್ರೆಂಡ್ಸ್. ಆ ಥರ ಲೈಕ್ ಇವಾಗ ನಾವು ವಿ ಆರ್ ಲೈಕ್ ಅ ಫ್ಯಾಮಿಲಿ ಫ್ರೆಂಡ್ಸ್. ಹ್ಮ್ ಸೊ ಆ ಥರ ಏನಿಲ್ಲ ಬಿಕಾಸ್ ಅದು ಲೀನಿಯನ್ಸಿ ಆ ಫ್ರೆಂಡ್ಶಿಪ್ ಐತಲ್ಲ. ಸೊ ಲೈಕ್ ನಾ ರ್ಯಾಂಡಮ್ ಆಗಿ ಐ ಕ್ಯಾನ್ ಕ್ರ್ಯಾಶ್ ಅಟ್ ಹರ್ ಹೋಮ್. ಅದೇನಾಗ್ತೈತೆ ರ್ಯಾಂಡಮ್ ಆಗಿ ಸ್ಟೋರಿ ಆಗ್ತೀವಿ ನಾವು ರ್ಯಾಂಡಮ್ ಆಗಿ. ಸೊ ಎಲ್ಲರಿಗೂ ಏನು ಅನ್ಸೈತಿ ವಿ ಆರ್ ಟುಗೆದರ್ ಅಂತ ಅನ್ಸ್ಬಿಡ್ತೈತಿ. ಸೊ ಹಂಗೇನಿಲ್ಲ, ಅದೆಲ್ಲ ತಲೆಗಿನ ತೆಗೀರಿ. ಮೇಡಮ್ ಅವರು ಇನ್ನೂ ಮದ್ವೆ ಆಗ್ತಾರಂತೆ, ನೋಡೋಣ ಯಾವಾಗ ಆಗ್ತಾರೆ ಏನಾಗ್ತಾರ ಅಂತ ಹೇಳಿ. ಗೊತ್ತಾಗ್ಯದೆ Yeah. ಕರಿತೇನೆ ತಗೋ ಅಂಡ್ tension ತಗೋಬೇಡ. ಇನ್ನೊಂದು ಮೋಸ್ಟ್ ಆಸ್ಟ್ ಕ್ವೆಶನ್, ನಿಂದ ಹೈಟ್ ಏನು? ಅಣ್ಣ ಸ್ವಲ್ಪ ಡಿಸ್ಕನೆಕ್ಟ್ ಮಾಡ್ಬಿಡಿದನ ಇವೆಲ್ಲ ಕ್ವಶನ್ ಬೇಡ ಕೇಳ್ತೇನೆ ಬೇಡ ಅಂತ ಹೇಳಿ ಕುತ್ಕೋ, ಕರೀಶ್ ಕುತ್ಕೋ, ಅವನು ಕುತ್ಕೋ. ಇಂಥ ಮತ್ತೆ ನೀ ಮರ್ಯಾದೆ ಎದ್ರೆ ಇದು ನಿನ್ನ ಹೈಟಿಗೆ ಅಡ್ಜಸ್ಟ್ ಮಾಡೋದು ಭಾಳ ಕಷ್ಟ ಆಗ್ತೈತಿ. ಅದಕ್ಕೆ ಒಂದು ಹೇಳಿ ಡಿಸ್ಕ್ರಿಪ್ಷನ್ ಕೊಟ್ಬಿಡ. ಕಸಬರಿ ಗಿಸ್ಬರಿಗೆ ಆಯ್ತೇನಿಲ್ಲ ಕೊಡ್ರಿ. ಹೇಳ ಅದೊಂದು ನಮ್ಮ ಆಡಿಯನ್ಸಿಗೆ. ಎದಕ್ ಏನ್ ತಗೊಂಡ್ ಏನ್ ಮಾಡ್ತಿ ಹೈಟ್ ತಗೊಂಡ್? ಹಂಗ ಜನ ಆರ್ ಕ್ಯೂರಿಯಸ್. ನೀವು ನೋಡಿಲ್ಲ ನಿನ್ನ ಹೀಲ್ಸ್ ಎಷ್ಟು ಒಂದು 3 ಇಂಚ್ ಐತ್ ದೋಸ್ತಕಿನ ಹೀಲ್ಸ್ ಏನು ಅಂತಂದ್ರಾಗ ನನ್ ಬಾಜುಕ್ ಹೀಲ್ಸ್ ಹಾಕೊಂಡ್ ನಿಂತ್ರ ನನ್ ಶೋಲ್ಡ್ರಿಗೆ ಬರಂಗಿಲ್ಲ ನೀ. ಅದಕ್ಕೆ ಹಂಗ ಜನಕ್ಕೆ ಒಂದ್ ಸ್ವಲ್ಪ ಐಡಿಯಾ ಕೊಡ. ವಾಟ್ಸ್ ಯುವರ್ ಹೈಟ್? ಎಷ್ಟ್ ಇರ್ಬೇಕಲ್ ಗೈಸ್ ಅಷ್ಟ್ ಇಲ್ಲ, ಸ್ವಲ್ಪ ಕಮ್ಮಿ ಅಷ್ಟ. ಆರ್ಮಿ ಇರ್ಬೇಕಂತ ತಗೊಳಂಗಿಲ್ಲ ಈಗ. ನಾ ಹೋಗಂಗನು ಇಲ್ಲ ದೋಸ್ತ, ಅಂದ್ರೆ ಹೇಳಾತೀನಿ ತಗೊಳಂಗಿಲ್ಲ. ನಿನಗೂ ಬಾ ಕಡೆ ರಿಜೆಕ್ಟ್ ಮಾಡ್ತಾರ, ಅದನ್ನ ಹೇಳಿದ್ನ ನಾನು. ಮತ್ತೆ ನೀ ಡಾಕ್ಟರ್ ಹೆಂಗ ಅದೇ ಅನ್ನೋದ ನನಗ ಇನ್ನ ಕನ್ಫ್ಯೂಷನ್. ಹಂಗ ಎಲ್ಲ ಸಬ್ ಕ್ವೆಶನ್ಸ್ ಶುಡಂಟ್ ಬಿ ಆಸ್ಕ್ಡ್. ಯಾ ದಟ್ಸ್ ವಾಟ್ ಸಮ್ ಕ್ವೆಶ್ಚನ್ ಶುಡಂಟ್ ಬಿ ಆಸ್ಕ್ಡ್. ಓಕೆ ಗೈಸ್, ಮರ್ತ್ ಬಿಡ್ರಿ. ಈ ಕ್ವೆಶನ್ ಅಕ್ಕಿಗೆ ನಾ ಕೇಳಿಲ್ಲ, ನನಗೆ ಅಕ್ಕಿ ಕೇಳಿಲ್ಲ, ಬಿಟ್ಬಿಡ್ರಿ ಮುಗೀತು. ಅಂಡ್ ಅಟ್ ಲೀಸ್ಟ್ ಓಕೆ ಇದರ ಹೇಳಿ, ನಿನಗೆ ಮದುವೆ ಆಗೋ ಹುಡುಗಕ್ಕೆ ಏನ್ ಕ್ವಾಲಿಟೀಸ್ ಇರ್ಬೇಕು? ಕ್ವಾಲಿಟೀಸ್ ಅಂತ ಪರಿ ಏನ್ ದೊಡ್ಡ ಲಿಸ್ಟ್ ಇಲ್ಲ. ಶುಡ್ ಬಿ ವೆರಿ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕಿಂತ ಮುಂಚೆ ಶುಡ್ ಬಿ ವೆರಿ ಸ್ಪಿರಿಚುವಲ್, ಶುಡ್ ಬಿಲೀವ್ ಗಾಡ್. ಅಂಡ್ ನನಗ್ ಏನ್ ಬೇಕ ಅದನ್ನ ಅವ ಮಾಡಕ್ ನನಗ್ ಬಿಡ್ಬೇಕ. ಅಂದಾಗ ನಾ ಅವನಿಗೆ ಏನ್ ಬೇಕ ನಾ ಮಾಡಕ್ ಬಿಡ್ತೇನೆ. ಇಲ್ಲ ಅಂದ್ರೆ ಗುಂಪೇನ ಆಸ್ ಸಿಂಪಲ್ ಆಸ್ ದ್ಯಾಟ್. ಬಿಕಾಸ್ ನಾ ಎಂತ ಎನ್ವೈರನ್ಮೆಂಟ್ ನಾಗ ಬೆಳೆದ್ ಬಂದೇನಂದ್ರ ನಂಗೆ ಎದಕ್ಕೂ ಇಲ್ಲ ಅಂದಿಲ್ಲ ಮನ್ಯಾಗ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಟ್ ಅಂಡ್ ಐ ಹ್ಯಾವ್ ನೆವರ್ ಟೇಕನ್ ದಟ್ ಫಾರ್ ಗ್ರಾಂಟೆಡ್. ನಂಗೆ ಇವತ್ತು ಏನಾರ ಇದ್ ಮಾಡ್ಬೇಕ ಅಂದ್ರ ಅದ್ ಮಾಡಿರ್ತೇನೆ ನಾ. ಸೊ ನೋ ಬಡಿ ಇಸ್ ದೇರ್ ಟು ಸ್ಟಾಪ್ ಮೀ. ಸೊ ಅದೊಂದ್ ಫ್ರೀಡಮ್ ಐತಿ. ಸೊ ಈಗ ಸಡನ್ ಆಗಿ ಇಫ್ ಐ ಆಮ್ ಡಿಲೇಯಿಂಗ್ ದ ಮ್ಯಾರೇಜ್ ಆರ್ ಇಫ್ ಐ ಆಮ್ ನಾಟ್ ಇನ್ ಟು ರಿಲೇಶನ್ಶಿಪ್ ಅಂದ್ರೆ ಐ ವ್ಯಾಲ್ಯೂ ಮೈ ಫ್ರೀಡಮ್ ಸೋ ಮಚ್. I don't want that to be taken from anyone. Freedom andre not to go and party and all of that, but the freedom that I'm not a party girl. ನೀ ನಂಗ ರಾತ್ರಿ ಫೋನ್ ಹಚ್ಚಿ ಬಾಯ್ ಪಬ್ಬಿಗೆ ಹೋಗುಣ ಅಂದ್ರೆ ಪ್ರಾಬಬ್ಲಿ ಐ ಮೈಟ್ ನಾಟ್ ಶೋ ದ ಇಂಟ್ರೆಸ್ಟ್. ಬಟ್ ನೀ ಫೋನ್ ಹಚ್ಚಿ ನಂಗ ನಾಳೆ ಬೆಳಿಗ್ಗೆ ಟ್ರೆಕ್ಕಿಂಗ್ ಹೋಗುಣ, ಅಲ್ಲಿ ಮ್ಯಾಲ ಒಂದ್ ಗುಡಿ ಐತಾನ, ನಾ ರಾತ್ರಿನ ಬಂದ್ ನಿಮ್ ಮನಿ ಮುಂದೆ ನಿಂದಿರ್ತೇನೆ. ಸೊ ನಿನಗೂ ಪಾರ್ಟ್ನರ್ ಹಂಗ ಬೇಕು. ಲೈಕ್ ವಾಟ್ ಯು ಥಿಂಕ್? ನಿನಗೂ ಯಾರ ಸಂಬಡಿ ಹೂಸ್ ಇನ್ ಟು ಟ್ರಾವೆಲಿಂಗ್, ಹೂ ಆಲ್ಸೋ ವರ್ಕ್ಸ್, ಹೂ ಆಲ್ಸೋ ಈಸ್ ಭಾಳ ಚಲೋ. ಹಂಗ್ ಸಿಕ್ಕ್ರ ನಿಂಗ್ ವರ್ಕೌಟ್ ಆಕೈತೆ ಸಿಕ್ಕ್ರ ಭಾಳ ಚಲೋ. ಅದೇ ಪುಣ್ಯಾತ್ಮ ಎಲ್ಲ ಅದಾನ ಯಾವ ಗೊತ್ತಿಲ್ಲ ಇನ್ನ. ಓಕೆ ನೋಡ್ರಿ ಗೈಸ್, ಅಂಥವ್ರು ಯಾರ ಲಿಸ್ಟ್ ನಾಗಿದ್ರೆ ನಿಮ್ದು ಬಯೋಡೇಟಾ ಸೆಂಡ್ ಮಾಡ್ರಿ, ನಾನು ಇಮೇಲ್ ಕಳಿಸ್ತೀನಿ, ನಾ ಫಾರ್ವರ್ಡ್ ಮಾಡ್ತೀನಿ. ಸೀದಾ ಬಯೋಡೇಟಾಗ ಹೋಗೋದಲ್ಲ, ಸುಮ್ಮ ಹಾಯ್ ಅಂತ ಕಳಿಸಿರಿ. ಹಾಯ್ ಎಲ್ಲ ಬೇಡ, ಬಯೋಡೇಟಾ ಈಗ ಹಾಯ್ಗೆ ಬಾಯ್ ಎಲ್ಲ ಮುಗಿದದ ಏಜಿಗೆ, ಈಗ ಡೈರೆಕ್ಟ್ ಬಯೋಡೇಟಾ ಕಳಿಸ್ರಿ. ಗಟ್ಟಿ ಬಿಡೋಣ. ಆಮೇಲೆ ಇಬ್ರು ಸರಿ ನೀ ಮದ್ವೆ ಮಾಡಾಕ ಮಾಡೋಣ. ಬ್ಯಾಡಪ್ಪ, ಫಸ್ಟ್ ಭಾಳ ಅದಾವ ಮದ್ವಿಕಿನ ಮುಂಚೆ ಮಾಡೋ. ಮದ್ವೆ ಆದ್ಮೇಲೂ ಮಾಡೋ ಭಾಳ ಅದಾವ. ಬಟ್ ಮದ್ವಿಕಿನ ಮುಂಚೆ ಇದ್ದಿದ್ದು ಲಿಸ್ಟ್ ನೆಲ್ಲ ಮುಗ್ಸೋಣಂತ. ಫಸ್ಟ್ ಒಂದೊಂದೊಂದೊಂದ್ ಟಿಕ್ ಮಾಡೋಣಂತ, ಆಮೇಲೆ ಮದ್ವೆ ಆಗೋಣಂತ. ಏಜ್ ಏನ್ ನಿಂದು? I'm born on 7th June 1997. ನಂದು ಹೋಮ್ ಟೌನ್ ಬಂದ್ಬಿಟ್ಟು ಹುಬ್ಳಿ, ನಂದು ಕಾಸ್ಟ್ ಬಂದ್ಬಿಟ್ಟು ಲಿಂಗಾಯತ್, ನಂದು ಸರ್ನೇಮ್ ಬಂದ್ಬಿಟ್ಟು ಬಳ್ಳೊಳ್ಳಿ. ನಮ್ಮ ಅಪ್ಪಾರು ಬಿಸ್ನೆಸ್ ಮಾಡ್ತಾರ, ನಮ್ಮ ಅವ್ವಾರು ಸಂಯುಕ್ತ ಕರ್ನಾಟಕ ಪ್ರೆಸ್ ಒಳಗ ಶೀಸ್ ಅ ಕ್ಯಾಶಿಯರ್. ನಮ್ಮ ತಂಗಿ ಒರಾಕಲ್ ಕಂಪ್ನಿ ಒಳಗ ಜಾಬ್ ಮಾಡ್ತಾರ. ನಾವಿಬ್ರು ಬೆಂಗಳೂರಿನಾಗ ಅದೇವಿ. ನಮ್ಮ ಮನಿ ಅಡ್ರೆಸ್ ಬಂದ್ಬಿಟ್ಟು ಹೇಳ್ಬಿಡ್ಲಾನೆ ಎಲ್ಲ ಗೈಸ್. ನೋಡ್ರಿ ನಿಮ್ದು ಬಯೋಡೇಟಾ ಕೊಡ್ರಿ, ಈಗಿಂದಂತೂ ಎಲ್ಲ ಗೊತ್ತಾತ್ಲ. ಈಗ ಎಲಿಜಿಬಲ್ ಬ್ಯಾಚಲರ್ಸ್, ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಬ್ರೈಡ್, ನೋಡ್ರಿ ಹೂ ಇಸ್ ಇನ್ ಅಂದ್ರೆ ಮದ್ವೆ ಆಗಪ್ಪ ಈಗ ಹೇಳತ್ತೀನಿ. ಅಂದ್ರೆ ಈಗ ಫಿಕ್ಸ್ ಮಾಡಿ ಇನ್ನೊಂದ್ 2 ವರ್ಷ ಆಗ್ತೈತಿ. ನಾಟ್ ಇಂಟ್ರೆಸ್ಟೆಡ್ ಆಸ್ ಆಫ್ ನೌ. ಓಕೆ, ಹೋಲ್ಡ್ ಮಾಡ್ರಿ. ನಿಮ್ದು ಏನಾರ ಗೋಲ್ಸ್ ಇತ್ತಂದ್ರೆ ಮುಗಿಸ್ರಿ, ಆಮೇಲೆ ಈಕಿನ ಬೇಕಂತಂದ್ರೆ ಬರುವಂತ್ರಿ. ಕ್ರೇಜಿ. ನಾನು ಭಾಳ ಜನ ಕೇಳಾರ ವಾಟ್ ಈಸ್ ಯುವರ್ ರೂಟೀನ್ ಅಂತ ಹೇಳಿ. ಸೊ ಹೇಳ್ಬಿಡ. ಅಂಡ್ ಒಂದಿಷ್ಟು ಜನ ಸ್ಕಿನ್ ಕೇರ್ ರೂಟೀನು ಪ್ರಾಡಕ್ಟ್ಸ್ ಅಂತೂ ಕೇಳ್ಯಾರ. ಐ ಡೋಂಟ್ ನೋ, ನೀ ಅದು ಆನ್ಸರ್ ಮಾಡ್ತಿಲ್ಲ. ಬಿಕಾಸ್ ನಾನು ಹಂಗೆ ನೀ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಅಷ್ಟು ಕಾನ್ಶಿಯಸ್ ಇದ್ದಿದ್ದು ನಾನು ನೋಡಿಲ್ಲ. ಕೇರ್, ಸ್ಕಿನ್ ಕೇರು ಇಲ್ಲ, ಬಾಡಿ ಕೇರು ಇಲ್ಲ, ಯಾವ ಕೇರು ಇಲ್ಲ.
ಕಮಿಂಗ್ ಟು ರುಟೀನ್ ಐ ಹ್ಯಾವ್ ಫ್ಯೂ ಥಿಂಗ್ಸ್ ಫಿಕ್ಸ್ಡ್. ಅಂದ್ರೆ ಇದು ಮಾಡಬೇಕು ಅಂತದಾವ ಸ್ವಲ್ಪ. ಐ ಆಮ್ ಲಿಟಲ್ ಬಿಟ್ ಇನ್ ಟು ಫಿಟ್ನೆಸ್. ಹ್ಮ್. ಒಂದ್ ಅಟ್ ಲೀಸ್ಟ್ ಒಂದ್ 15,000 ಸ್ಟೆಪ್ಸ್ ಪರ್ ಡೇ ಮಾಡ್ತೀನಿ. ನೋಡಿನಿ ಬರೀ ವಾಚ್ ನೋಡಿರ್ತಾಳೆ 10K ಸ್ಟೆಪ್ಸ್ ಆದ್ಯೋ 12K ಸ್ಟೆಪ್ಸ್ ಆದ್ಯೋ ಅಂತ ಹೇಳಿ. ಫಸ್ಟ್ಲಿ ಐ ಸ್ಟಾರ್ಟ್ ಮೈ ಡೇ ವಿತ್ ಮೆಡಿಟೇಷನ್. ಐ ವೇಕ್ ಅಪ್ ಅಟ್ 4 o'clock ಹ್ಮ್. ಫಾರ್ ಮೆಡಿಟೇಷನ್. ಇವನ್ ಪಾಯ್ಕಿ 4 ಗಂಟೆಗೆ ಎದ್ದು ಮೆಡಿಟೇಷನ್ ಮಾಡ್ತಾ ಅಂದ್ರೆ 4 ಗಂಟೆಗೆ ಎದ್ದು ಮೆಡಿಟೇಷನ್ ಮಾಡ್ತಾಳೆ. ಮಾಡ್ತೀನಿ. ಆದ್ರೆ ಬಟ್ 4:30 4:40 ಮುಗಿಸ್ ಮತ್ ಮಕ್ಕೊಂಡ್ಬಿಡ್ತೇನೆ. ನಾನು ಇದು ಫಸ್ಟ್ ಟೈಮ್ ಅಕ್ಕಿ ಹಿಂಗ್ ಹೇಳ್ದಾಗ ಅದೇ ಕ್ವೆಶನ್ ಕೇಳಿದೆ ಹಂಗ ಯಾರು ಮಾಡ್ತಾರ ಅಂತ ಹೇಳಿ. ಬಟ್ ಅಕ್ಕಿ ಮಾಡ್ತಾಳೆ. ನೋ, ಇಟ್ಸ್ ಕಾಲ್ಡ್ ಆಸ್ ಅಮೃತ್ ವೇಳ. ದ 2 to 5 o'clock ಏನ್ ಇರ್ತೈತಿ. ಸೊ ಅವಾಗ ಯೂನಿವರ್ಸ್ ಬಹಳ ಪವರ್ಫುಲ್ ಇರ್ತೈತಿ. ಸೊ ಬ್ರಾಹ್ಮಿ ಮುಹೂರ್ತ are you talking about? yes. ಹ್ಮ್. ಸೊ ಆ ಟೈಮ್ನಾಗ ಏನ ನೀವು ಅಫರ್ಮೇಷನ್ಸ್ ಇಲ್ಲ ಮ್ಯಾನಿಫೆಸ್ಟೇಷನ್ಸ್ ಮಾಡಿದ್ರು ಟು ಒನ್ ಪಾಯಿಂಟ್ ದಟ್ ವಿಲ್ So believe ಮಾಡ್ತೀನಿ become. manifestation. Of course, all my travels, all whatever has happened in my life is the result of my manifestation. ಹ್ಮ್. ಯಾವುದು ಒಂದು ಹಿಂಗಿಲ್ಲ ಕಿ ನಾ ಅನ್ಕೊಂಡಿಲ್ಲ ಇದಾಗೈತಿ. ನೋ, ನಂಗ 12 ಜ್ಯೋತಿರ್ಲಿಂಗಾಸ್ ಕಂಪ್ಲೀಟ್ ಮಾಡೋದಿತ್ತು. ದಟ್ ಐ ಮ್ಯಾನಿಫೆಸ್ಟೆಡ್ ಅಂಡ್ ದಟ್ ಹ್ಯಾಸ್ ಹ್ಯಾಪನ್. ನಂಗ ಅಲ್ಲಿ ಹೋಗೋದಿತ್ತು, ನಾ ಹೋದೆ. ಇಲ್ಲಿ ಹೋಗೋದಿತ್ತು, ಹನ್ನೆರಡು ಜ್ಯೋತಿರ್ಲಿಂಗ ಮುಗಿಸಿದ್ವಿ. ದಟ್ ವಾಸ್ ಒನ್ ಆಫ್ ಮೈ ಡ್ರೀಮ್. ಹಿಂಗ ಡ್ರೀಮ್ಸ್ ಅಂದ್ರ ಈಗ ನಂಗೆ ಎಲ್ಲಾ ಕಡೆ ಹೋಗುದ ಅಂತ ಐತಿ ತಲೆ. ಓಕೆ, ಬಟ್ ಹಿಂಗ ಅಲ್ಲಿ ಹೋಗ್ಲೇಬೇಕ ಅನ್ನೋವ ಒಂದ್ ಸ್ವಲ್ಪ ಅದಾವ. ಅಂಡ್ ಅದನ್ನೆಲ್ಲಾ ಮ್ಯಾನಿಫೆಸ್ಟ್ ಮಾಡಿ ಹೋಗಿನಿ. ನಾನು ಲಿಟ್ರಲಿ ಹೋಗಿನಿ. ಐ ಆಮ್ ಇನ್ ದ್ಯಾಟ್ ಪ್ಲೇಸ್. ಫಾರ್ ಎಕ್ಸಾಂಪಲ್ ಫಸ್ಟ್ ಬಂದ್ಬಿಟ್ಟು ಕೇದಾರ್ನಾಥ, ನೆಕ್ಸ್ಟ್ 12 ಜ್ಯೋತಿರ್ಲಿಂಗಾಸ್. ಅದನ್ನು ನಾ 30 ಆಗೋದ್ರೊಳಗ ಮುಗಿಸ್ಬೇಕು ಅನ್ನೋದು ಒಂದು ಡ್ರೀಮ್ ಇತ್ತು. ದಟ್ ಇಸ್ ಆಲ್ಸೋ ಡನ್. And next is Nepal. I'm going next to trip is Nepal. Yes, next trip is Nepal. I'm going to Everest Base Camp, and I'm manifesting that I complete the trek because it's kind of difficult. It's like 13 days of trek, almost like 12 to 13 days of trek. ನಾನು So, ಹೋಗ್ತಾ ಇರೋದು ಹೋಗ್ತಾ ಇರೋದು. ನಾ ಮ್ಯಾಕ್ಸ್ ಟು ಮ್ಯಾಕ್ಸ್ 6 days ಟ್ರೆಕ್ ಮಾಡೀನಿ. ದಿಸ್ ಇಸ್ ಅಗೇನ್ 2x. ಸೊ ಅದಕ್ಕೆ ಪ್ರಿಪ್ರೇಷನ್ ಮೆಂಟಲಿ ಅಂಡ್ ಫಿಸಿಕಲಿನೂ ಸ್ಟ್ರಾಂಗ್ ಇರ್ಬೇಕು, ನಾಟ್ ಜಸ್ಟ್ ಅಲ್ಲ ಫಿಸಿಕಲಿ. ನೀ ಹಾಕೊಳ್ಳೋ ಬ್ಯಾಕ್ ಪ್ಯಾಕ್ ನಿನ್ಕಿನ್ ಜಾಸ್ತಿ ವೇಟ್ ಐತೆ ಅನ್ಸುತ್ತೆ ನನಗೆ. ಇಲ್ಲ, ಯೂಶಲಿ ಟ್ರೆಕ್ಸ್ನಾಗ ಹೆಂಗಾಗೈತೆ ಅಂದ್ರೆ ಈಗ ಭಾಳ ಕನ್ವಿನಿಯಂಟ್ ಆಗೈತಿ. ನಾವು ಒಂದು ಸಣ್ಣ ಬ್ಯಾಕ್ ಪ್ಯಾಕ್ ಅಷ್ಟ ಹಾಕೊಳ್ಳೋದು, ವೆರಿ ವೆರಿ ಎಸೆನ್ಷಿಯಲ್ ಥಿಂಗ್ಸ್ ಅಷ್ಟ ಕ್ಯಾರಿ ಮಾಡೋದು. ಫಾರ್ ಎಕ್ಸಾಂಪಲ್ ಪವರ್ ಬ್ಯಾಂಕ್ ಆಗಲಿ, ವಾಟರ್ ಬಾಟಲ್ಸ್ ಆಗಲಿ, ಇಲ್ಲ ಬೇರೆ ಏನಾರೆ ನಮ್ದು ಜೋಡಿ ಕಪಡ ಆಗಲಿ, ಜಾಕೆಟ್ ಆಗಲಿ, ಅದಷ್ಟ ಒಂದು ಬ್ಯಾಕ್ ಪ್ಯಾಕ್ನಾಗ ಕ್ಯಾರಿ ಮಾಡ್ತೀವಿ. ಬಾಕಿ ಏನು ಭಾಳಷ್ಟು ಸಾಮಾನು ಇರ್ತಾವಲ್ಲ ಅದನ್ನು ಪೌಡರ್ ಮಾಡ್ತೀವಿ. ಅಂದ್ರ ಮುಂಚೆನ ತಗೊಂಡ್ ಹೋಗಿ ನಾವ್ ಯಾವ ಬೇಸ್ ಕ್ಯಾಂಪ್ನಾಗ ಉಳಿಬೇಕಂತ ಇರ್ತದ ಅಲ್ಲಿ ಇಟ್ಟು ಬಿಡ್ತಾರ ಮುಂಚೆನೆ. ಸೊ ನಾವು ಬರೀ ಎಸೆನ್ಷಿಯಲ್ಸ್ ಅಷ್ಟ ಕ್ಯಾರಿ ಮಾಡೋದು. ನನಗ್ ಫುಲ್ ಬ್ಯಾಕ್ ಪ್ಯಾಕ್ ಕ್ಯಾರಿ ಮಾಡಿ ಹತ್ತಕ್ ಆಗುದನ ಇಲ್ಲ ದೋಸ್ತ್. ಯಾಕಂದ್ರೆ ನೀ ಹಾಕೊಂಡಿದ್ರೆ ನೆಲಕ್ಕೆ ಹತ್ತಿತ್ತದು. ಸಣ್ಣ ಸೈಜು ಸಿಗ್ತಾವ, ಬಟ್ ಅದನ್ನು ಹಾಕೊಂಡ್ ಹತ್ತಕ್ ಬರಂಗಿಲ್ಲ ನಂಗ. ಅಂದ್ರೆ ಐ ಕ್ಯಾರಿ ವೆರಿ ಲೈಟ್ ಟು ಬಿ ಫ್ರ್ಯಾಂಕ್, ಬಿಕಾಸ್ ನಂದ ಬಾಡಿ ವೇಟ್ 43 kgs ಐತಿ. ನಾ ಎಲ್ಲಿ ಬ್ಯಾಕ್ ಅದು ಒಂದು 50 kg ಆಗಿರ್ತದೆ. ಅಂಡ್ ಈಗ ಸೋಲೋ ಟ್ರಾವೆಲ್ ಮಾಡೋದು ಲೈಕ್ ಭಾಳ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇಂಡಿಯಾದಾಗ. ಸೊ ನಿಂಗೆ ಏನಾರ ಒಂದು ಲೈಕ್ ಹೇಳ್ಬೇಕು ಸೋಲೋ ಟ್ರಾವೆಲ್ಸಿಗೆ, ಅಥವಾ ಐಡಿಯಾ ಕೊಡ್ಬೇಕು, ಅವ್ರು ಹೂ ವಾಂಟ್ಸ್ ಟು ಸ್ಟಾರ್ಟ್ ಇಟ್, ಅವ್ರಿಗೆ ಏನಾರು ಹೇಳೋದು ಈಗ? ಸೋಲೋ ಟ್ರಾವೆಲಿಂಗ್ ಇಸ್ ಮಸ್ಟ್ ಫಾರ್ ಗರ್ಲ್ಸ್ ಎಸ್ಪೆಷಲಿ. ಬಿಕಾಸ್ ಹೆಂಗ್ ಆಗ್ಬಿಡ್ತೇವಂದ್ರ ನಮ್ ಮೈಂಡ್ ನಮ್ ಬಾಡಿನ ಭಾಳ ಲಿಮಿಟೆಡ್ ಥಿಂಗ್ಸಿಗೆ ನಾವು ಇಟ್ಬಿಡ್ತೇವಿ. ಓಕೆ, ಬೆಳಿಗ್ಗೆ ಎದ್ದಳೋದೈತಿ, ರೆಡಿ ಆಗೋದೈತಿ, ಆಫೀಸ್ ಹೋಗೋದೈತಿ, ಬರೋದೈತಿ, ಊಟ ಮಾಡೋದೈತಿ, ಮಕ್ಕೊಳ್ಳೋದೈತಿ. ಸ್ಯಾಟರ್ಡೆ ಬಂದ್ರ ಅಲ್ಲಿ ಹೋಗೋದೈತಿ, ಫ್ರೆಂಡ್ಸಿಗೆ ಮೀಟ್ ಆಗೋದೈತಿ, ಬರೋದೈತಿ, ಮುಗೀತು. ಶಾಪಿಂಗ್ ಹೋಗೋದೆ, ಪಾರ್ಟಿ ಹೋಗೋದೆ, ಅಷ್ಟ ಮುಗೀತು. ಸ್ಟಾರ್ಟ್ ಸೋಲೋ ಟ್ರಾವೆಲಿಂಗ್ so that you will expand your knowledge about things. ನೀ ಒಂದ್ ಪ್ಯಾಕೇಜ್ ಮಾಡಿ ನೀ ಯಾರ್ದಾರ ಜೊತೆ ಹೋದ್ರುನು ಎಲ್ಲಾ ಪ್ರೀ ಬುಕ್ಡ್ ಇರ್ತೈತಿ, ನೀ ತಲಿ ಉಪಯೋಗಿಸಂಗಿಲ್ಲಲ್ಲೇ ಜಾಸ್ತಿ. ಸೊ ಡೂ ಸಚ್ ಥಿಂಗ್ಸ್, ನಿನ್ ತಲಿ ಎಲ್ಲಿ ಉಪಯೋಗ ಆಗ್ತೈತಲ್ಲ ಅಂತ ಕೆಲಸ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಸೋಲೋ ಟ್ರಾವೆಲಿಂಗ್ ಎಲ್ಲ ನಿಂದ ಸ್ಟಾರ್ಟಿಂಗ್ ನಿಮ್ ಮನಿಂತ್ರ ಆಟೋ, ಮೆಟ್ರೋ, ಟ್ರೇನ್, ಬಸ್, ಫ್ಲೈಟ್, ನೀ ಯಾವ್ದಾರ ಒಂದ್ ಊರಿಗೆ ಹೋದ್ರ ಅಲ್ಲಿ ಹೋಟೆಲ್, ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್, ಅಲ್ಲಿ ಸ್ಟೇ, ಅಲ್ಲಿ ಎಕ್ಸ್ಪೀರಿಯನ್ಸಸ್ ಎಲ್ಲ ಯು ವಿಲ್ ಟೇಕ್ ಕೇರ್ ಆನ್ ಯೋರ್ ಓನ್. ಅಂಡ್ ಇಷ್ಟು ಕಾನ್ಫಿಡೆನ್ಸ್ ಬರ್ತೈತಲ್ಲ ನಿಂಗ. ನಾನು ಸೋಲೋ ಟ್ರಾವೆಲಿಂಗ್ ಮಾಡಕಿನ ಮುಂಚೆ ಭಾಳ ಸ್ಕೆಪ್ಟಿಕಲ್ ಇದ್ದೆ. ಇವ್ ಹೆಂಗ್ ಆಕೈತಿ ಏನ್ ಅಂದ್ರ ಅದ ತಲ್ಯಾಗ ಎಲ್ಲರಿಗೂ ಕನ್ಫ್ಯೂಷನ್ ಇರ್ತೈತಿ. ಶುಟ್ ನಾ ಎಲ್ಲಿ ಹೋಗ್ಲಿ, ನಾ ಎಲ್ಲಿ ಇರ್ಲಿ, ಅಂಡ್ ಹೆಂಗ್ ಗೊತ್ತಿರ್ಲಾರ್ದವ್ರ ಜೊತೆ ಹೆಂಗ್ ಇರ್ಲಿ ನಾನ. ಬಟ್ ಐ ಟೆಲ್ ಯು ಗೈಸ್, ಇಂಡಿಯಾನಾಗ ಇಷ್ಟು ಚಲೋ
ಹೋಟೆಲ್ಸ್ ಚೇಂಜ್ ಆಗ್ಯಾವ ಎಸ್ಪೆಷಲಿ ಫಾರ್ ಫೀಮೇಲ್ ಸೋಲೋ ಟ್ರಾವೆಲರ್ಸ್. ಜಸ್ಟ್ ಹೊಡಿರಿ ನೀವು ದ ಬೆಸ್ಟ್ ಸ್ಟೇ ಫಾರ್ ಗರ್ಲ್ಸ್ ಇನ್ ರಿಷಿಕೇಶ್, ಇನ್ ಹರಿದ್ವಾರ್, ಎಲ್ಲೇ ನೀವು ಹೊಡೆದ್ರು ಲಿಟರಲಿ ಯು ವಿಲ್ ಗೆಟ್ ಅ ಲಿಸ್ಟ್ ಆಫ್ ಆಲ್ ದ ಪ್ಲೇಸಸ್. ನಾನ್ ಪ್ರಿಫರ್ ಮಾಡೋದು ಸ್ಟೇಯಿಂಗ್ ಅಂದ್ರೆ ಐದರ್ ಹಾಸ್ಟೆಲ್ ಆರ್ ಹಾಸ್ಟೆಲ್ ಆರ್ ದಿ ನಾನು ಬೆಸ್ಟ್. ಸ್ಟೇ ಮಾಡಿ ಹಂಪಿದಾಗ ಲಾಸ್ಟ್ ಟೈಮ್. ಎಸ್, ಸೊ ಬೆಸ್ಟ್ It's good. ಐತಿ ಅಂಡ್ ಅಂಡ್ ಆಲ್ಸೋ ಅಫೋರ್ಡೆಬಲ್. ಅಫೋರ್ಡಬಲ್ ಆಲ್ಸೋ. Yeah. ಎಸ್, ಭಾಳ ಮಂದಿಗೆ ಮಿಸ್ಕನ್ಸೆಪ್ಷನ್ ಐತಿ ದಟ್ ಟ್ರಾವೆಲಿಂಗ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಹೇಳಿ. ಬಟ್ ನೋ, ತಲಿ ಉಪಯೋಗಿಸ್ರಿ, ಕೈಯಾಗ ಫೋನ್ ಐತಿ. ನಮ್ಮ ಮಮ್ಮಿ ಅದ ಕೇಳ್ತಾರ, ಸೋಲೋ ಟ್ರಾವೆಲಿಂಗ್ ಈಗ ನಾ ಎಲ್ಲಾರ ಹೊಂಟ್ರ ನಿಂಗ್ ಹೆಂಗ್ ಗೊತ್ತಾಕೈತಿ ಅಲ್ಲಿದೆಲ್ಲ, ಹೆಂಗ್ ಹೋಗ್ತೀನಿ? ಈಗ ನಾ Research ಮಲೇಷ್ಯಾ ಮಾಡೋದು. ಹೋಗಿದ್ದೆ ಲಾಸ್ಟ್ ಟೈಮ್. ಇಂಡಿಯಾನಾಗರೆ ಬಿಡ ಹೋಗ್ಲಿ, ಮಲೇಷ್ಯಾ ನೀವ್ ಹೆಂಗ್ ಹೋಗ್ತಿ ಒಬ್ಬಾಕಿ? ನಾಂದೇನಿ, ನಾನು ಇಷ್ಟು ವರ್ಷ ಓದೇನಿ, ನನಗದ್ ಇಂಟೆಲಿಜೆನ್ಸ್ ಐತಿ, ಕೈಯಾಗ ಮೊಬೈಲ್ ಐತಿ. ಯು ಕ್ಯಾನ್ ಗೆಟ್ ಎವ್ರಿಥಿಂಗ್ ವೇರ್ ಎವರ್ ಯು ಆರ್. ಅಂತ ಫೆಸಿಲಿಟೀಸ್ ಇದಾವೆ. ನಾನ್ ನಮ್ಮ ಮಮ್ಮಿ ಕೇಳ್ತೀನಿ, ನೀವು ಓದ್ಸಿ ಇಲ್ಲ ನನಗೆ ಇಷ್ಟು ವರ್ಷ ರೊಕ್ಕ ಕೊಟ್ಟು ಓದ್ಸಿ ಇಲ್ಲ, ಮತ್ತೆ ಈ ಕ್ವಶನ್ ಯಾಕೆ ಬಂತೀನಿ? ಹೆಂಗಿರ್ತೀವಿ ಒಬ್ಬಾಕೆ? ಲರ್ನ್ ಟು ಲಿವ್ ಬೈ ಯೋರ್ ಸೆಲ್ಫ್. ಒಬ್ರ ನನ್ನ ಫ್ರೆಂಡ್ಸ್ ಅದಾರ, ಒಬ್ಬೊಬ್ರು ಹೋಗಿ ಕಾಫಿ ಕುಡ್ದಿಲ್ಲ, ಒಬ್ಬೊಬ್ರ ಮೂವಿಗೆ ಹೋಗಿಲ್ಲ, ಒಬ್ಬೊಬ್ರ ಹೋಗಿ ಊಟ ಮಾಡಿಲ್ಲ. ಐಮ್ ಲೈಕ್, guys, no, go ಹೋಗ್ರಿ, on your own, learn to live and by that yourself. is how you can build the confidence. ಒಂದ ಸತಿ ಎಲ್ಲರೇ ಒಬ್ನ ಹೋಗ್ಬಾ, ನಿಂಗೆ ಎಷ್ಟು ಕಾನ್ಫಿಡೆನ್ಸ್ ಬರ್ತೈತಿ ನೋಡಿ. ಹೋಗ್ತೀನಿ, ಮೂವಿಗೆ ಹೋಗ್ತೀನಿ, ಕಾಫಿ ಕೂಡ ಹೋಗ್ತೀನಿ, ಟ್ರಿಪ್ಪಿಗೆ ಹೋಗಿಲ್ಲ, ಬಟ್ ಈಗ ನಿನ್ ಸಜೆಷನ್ ತಗೊಂಡು ಹೋಗ್ತೀನಿ. Yes. ಅಂಡ್ ಇನ್ನೊಂದು ಏನ್ ಗೊತ್ತಾ, ಇಂಡಿಯಾದಾಗ ಟ್ರಿಪ್ ಅಂತ ಬಂದ್ಬಿಟ್ಲೆ ಏನ್ ಗೊತ್ತಾ, ಒಂದು ಡೆಸ್ಟಿನೇಷನ್ ಫಿಕ್ಸ್ ಮಾಡೋದು ಫ್ಯಾಮಿಲಿದವ್ರ ಜೊತೆ, ಒಂದು ಟ್ರಾವೆಲರ್ಸ್ ಬುಕ್ ಮಾಡೋದು, ಸೀದಾ ಹೋಗೋದು, ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೋದು ಬರೋದು. ಇದ ಮೈಂಡ್ ಸೆಟ್ ಐತಿ ಇಂಡಿಯಾದಾಗ. ಲೈಕ್ ಟ್ರಿಪ್ ಅಂದ್ರೆ ಹಿಂಗ ಎಲ್ಲಾರು ಸೇರಿ ಹೋಗೋದು ಬರೋದು, ಫೋಟೋ ಹೊಡ್ಸ್ಕೊಳ್ಳೋದು, ಒಂದು 4 ದೇವರಿಂದ ಸ್ಟೇಟಸ್ ಹಾಕೋದು, ಮುಗೀತು. ಇದೇ ಟ್ರಿಪ್ ಅನ್ಕೊಂಡ್ಬಿಟ್ಟಾರ. ದೇರ್ ಇಸ್ ಸೋ ಮಚ್ ಟು ಟ್ರಿಪ್. ಅಂದ್ರೆ ಲೈಕ್ ನೀನು ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಬೋದು, ನೀನು ಹೊಸ ಕಲ್ಚರನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಅದನ್ನೆಲ್ಲ ಬಿಟ್ಟು ಸೀದಾ ಒಂದು ಗಾಡಿ ತೊಗೊಂಡು ಹೋಗ್ತಾರೆ, ಅಲ್ಲಿ ದರ್ಶನ ತಗೋತಾರೆ ದೇವರಿಂದ, ಬಂದ್ಬಿಡ್ತಾರೆ. ಅದೆಲ್ಲ ಪಿಲ್ಗ್ರಿಮೇಜ್, ಓಕೆ, ಪಿಲ್ಗ್ರಿಮ್ ಟ್ರಿಪ್ಸ್ ಅದು. ಸೊ ದೇರ್ ಈಸ್ ಸೋ ಮಚ್ ಮೋರ್ ಟು ದಿಸ್. ಅದನ್ನು ಎಕ್ಸ್ಪ್ಲೋರ್ ಮಾಡ್ರಿ. ಬರೀ ಇದಕ್ಕೆ ಹೋದೆ, ನಾನು ಎಲ್ಲರೂ ಒಂದ್ ಕಡೆ ಡೆಸ್ಟಿನೇಷನ್ ಫಿಕ್ಸ್ ಮಾಡಿದೆ, ಹೋದೆ ಬಂದೆ ಮಾಡಬೇಡ್ರಿ. ನೀನ್ ಏನ್ ಹೇಳಕ್ ಇಷ್ಟಪಡ್ತೀನಿ? ಲೈಕ್ ಹ್ಯಾವ್ ಯು ಸೀನ್ ದಿಸ್ ಅಲ್ಲ, ನಿಮ್ ಎಲ್ಲಾ I've ಫ್ಯಾಮಿಲಿದಾಗೂ seen that, ಇರ್ತಾರೆ. and ನಾನು at one point of ಏಜ್ ವರ್ಗು ನಾವು ಹಂಗ ಮಾಡೇವಿ. ಬಿಕಾಸ್ ಈಗ ನಾವು ಸ್ಕೂಲ್ನಾಗ, ಈಗ ನೀ ಕಾಲೇಜ್ ಬರತನಾನು ಯು ವಿಲ್ ನಾಟ್ ಬಿ ಏಬಲ್ ಟು ಎಕ್ಸ್ಪ್ಲೋರ್ ದ ಕಾನ್ಸೆಪ್ಟ್ ಆಫ್ ಟ್ರಾವೆಲ್. ಬಿಕಾಸ್ ನೀ ಒಬ್ವಿಯಸ್ಲಿ ನಿಂಗೆ ರೆಸ್ಟ್ರಿಕ್ಷನ್ಸ್ ಇರ್ತೈತಿ. ಅದೇ ಯು ಆರ್ ಇನ್ ಅ ವೆರಿ ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟ್ ಅಂಟಿಲ್ ಯೋರ್ 10th or 12th. ಓಕೆ, ಹೌದು. ಸೊ ಅವಾಗ ಟ್ರಿಪ್ ಕಾನ್ಸೆಪ್ಟ್ ಏನ ನಮ್ಮ ಪೇರೆಂಟ್ಸಿಗೆ ಅಂದ್ರೆ ಗುಡಿ ಯೂಶಲಿ. ಓಕೆ, ಸೊ ಒಂದ್ ಬುಕ್ ಮಾಡ್ತಾರ, ಅಲ್ಲಿ ಹೋಗೋದಿರ್ತೈತಿ, ಅಲ್ಲಿ 4 ಜಾಗ ನೋಡ್ತಾರ, ಹತ್ರ ಇದ್ದಿದ್ದೆಲ್ಲ, ಆಮೇಲೆ ಕರ್ಕೊಂಡ್ ಬಂದ್ಬಿಡ್ತಾರ. ದಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಟ್ರಾವೆಲಿಂಗ್ ವಿಚ್ ಆರ್ ಪೇರೆಂಟ್ಸ್ ಹ್ಯಾವ್. ಬಟ್ ಇಟ್ ಇಸ್ ಚೇಂಜಿಂಗ್ ನೌ ಡೇಸ್. ನಾ ಎಲ್ಲರಿಗೂ ಹೇಳೋದು ಒಂದ್ ಥಿಂಗ್ ಏನಂದ್ರೆ, ಬಿಕಮ್ ಟ್ರಾವೆಲರ್ಸ್, ನಾಟ್ ಟೂರಿಸ್ಟ್ಸ್. ಡೂ ದಟ್ ರಾ ಟ್ರಾವೆಲ್. ಈಗ ನಾ ಎಲ್ಲರೇ ಹೋದ್ರ ನಾ ಏನೂ ಪ್ಲಾನ್ ಮಾಡಿ ಹೋಗಿರಂಗಿಲ್ಲ. ನಾ ಒಂದ್ ಡೆಸ್ಟಿನೇಷನ್ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ನಾ ರಿಷಿಕೇಶಿಗೆ ಹೋದೆ. ರಿಷಿಕೇಶಿಗೆ ಹೋಗಿ ನಾ ಚೆಕ್ ಇನ್ ಆಗಿ ನಾ ಜಸ್ಟ್ ಅಲ್ಲೇ ಲಾಂಜ್ನಾಗ ಕುಂತೆ. ಐ ಡೆಂಟ್ ಹ್ಯಾವ್ ಎನಿ ಪ್ಲಾನ್ಸ್. ಕುಂತೆ, ಅಲ್ಲೇ ಎಲ್ಲಾರು ಬಂದ್ರ, ಭಾಳ ಮಂದಿ ಕರ್ನಾಟಕ ಪೀಪಲ್, ದೇ ಕೇಮ್, ದೇ ಸ್ಪೋಕ್ ಟು ಮೀ, ದೇ ಟೋಲ್ಡ್ ದೇರ್ ಪ್ಲಾನ್ಸ್, ಎಲ್ಲಿ ಹೊಂಟಾರ ಅವ್ರ. ಆಮೇಲೆ ಇಷ್ಟು ಚಲೋ ಅನಿಸ್ತೈತಿ ಸೋಲೋ ಟ್ರಾವೆಲಿಂಗ್ ಅಂದ್ರೆ, ಪೀಪಲ್ ವಿಲ್ ಇನ್ವೈಟ್ ಯು, ಕಿ ನಾವ್ ಇಲ್ಲಿ ಹೊಂಟೇವಿ, ನೀವು ಬರ್ರಿ ನನ್ ಜೊತೆ, ಇಲ್ಲಿ ಹೊಂಟಿವಿ. ಐ ವಾಸ್ ಲೈಕ್, ನಾ ಏನ್ ಮಾಡ್ತೀನಿ ಬೇಸಿಕಲಿ ಟ್ರಾವೆಲ್ ಮಾಡುವಾಗ ಅಂದ್ರೆ, ನಾ ಲೋಕಲೈಟ್ಸಿಗೆ ಪರಿಚಯ ಮಾಡ್ಕೊಂತೀನಿ. ಬಿಕಾಸ್ ಲೋಕಲೈಟ್ಸಿಗೆ ಗೊತ್ತಿರೋ ಅಂತ ಪ್ಲೇಸಸ್ ಯಾರಿಗೂ ಗೊತ್ತಿರಂಗಿಲ್ಲ. ಇವನ್ ದ ಗೂಗಲ್ ವಿಲ್ ನಾಟ್ ನೋ. ಸೊ ನಾವತ್ ಲೋಕಲೈಟಿಗೆ ಪರಿಚಯ ಮಾಡ್ಕೊಂಡೆ. ಫುಲ್ ಟೇಬಲ್ ಟೆನ್ನಿಸ್ ಆಡಿದ್ವಿ 1 ತಾಸು, ಬೆಳಿಗ್ಗೆ 7 ಗಂಟೆ. ಅಂಡ್ ಇವಾಗಿನ ಜನನು ಮೈಂಡ್ಫುಲ್ ಅದಾರ. ಓಕೆ, ರೆಸ್ಪೆಕ್ಟ್ ಮಾಡ್ಬೇಕಪ್ಪ, ಇವರು ಬೇರೆ ಕಡೆಯಿಂದ ಬಂದಾರ ಎಸ್ ಎಸ್, ಅಂತ ಹೇಳಿ. ದೇ ಆರ್ ವೆರಿ ಗುಡ್. ಲೈಕ್ ನೀವೆಲ್ಲ ಹೋದ್ರು, ಸಿ ಒನ್ ಬೇಸಿಕ್ ಥಿಂಗ್ ಇಸ್ ಯು ಗೆಟ್ ವಾಟ್ ಯು ಗಿವ್. ಯು ಗಿವ್ ಲವ್, ಯು ಗೆಟ್ ಲವ್. ಯು ಥ್ರೋ ಹೇಟ್, ಯು ಗೆಟ್ ಹೇಟ್. ಆಸ್ ಸಿಂಪಲ್ ಆಸ್ ದಟ್. ಸೊ ಯಾರಿಗೆ ಭೇಟಿ ಆದ್ರೂ ಬಿ ವೆರಿ ಹಂಬಲ್, ಕೈಂಡ್. ನನ್ನ ದೋಸ್ತರು ನಗ್ತಿರ್ತಾರೆ, ಈಕಿ ಇಷ್ಟ ಮಾತಾಡ್ತಾ, ಈಕಿನ ಹಂಬಲ್ ಇಲ್ಲ, ಕೈಂಡ್ ಇಲ್ಲ. ದಟ್ ಇಸ್ ನಾಟ್ ಇಟ್. ಆದ್ರೆ ಹಿಂಗ್ ಜೋರಾಗಿ ಮಾತಾಡ್ತೀನಿ, ಇದು ಮಾಡ್ತೀನಿ. ಬಟ್ ಯಾ, ವೆನ್ ಎವರ್ ಐ ಆಮ್ ಔಟ್ ದೇರ್, ಐ ಮೇಕ್ ಶ್ಯೂರ್ people receive all kind of love, because that is not something everybody gets. And ಸ್ವಲ್ಪ ಟೂರಿಸ್ಟ್ ಪ್ಲೇಸಸ್ ಹಿಂಗೂನು ಅದಾವ that they try to scam you. ಟ್ರೈ ಅಲ್ಲ, they scam you. ಅಂಡ್ ನಂಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಆಗೈತಿ. ಎಕ್ಸಾಂಪಲ್, ಈಗ ನಾರ್ತ್ ಇಂಡಿಯಾಗ ಹೋದ್ರ
ಅವ್ರಿಗೆ ಯಾವಾಗ ಗೊತ್ತಾಕತ್ಲಾ ಕಿ ಇವ್ರು ಸೌತ್ ಇಂತ್ರ ಬಂದಾರಂತ ಮುಗೀತು. ಅರ್ಧಂಗ ಮಾಡೋದು. ಲೂಟಿ ಹ್ಮ್. ಎಕ್ದಮ್ ನಾವು ಇರೋದೆಲ್ಲ ಮಾರಿ ಮತ್ ಕೊಟ್ಟು ಬರ್ಬೇಕು ಅವ್ರ ಕಡೆ. ಅವಾಗ ಒಂದೆರಡು ಸೆಂಟೆನ್ಸ್ ಹೇಳ್ರಿ ಗೈಸ್. ನಾ ಹೇಳುದು ಒಂದ, ಯಾರೇ ಹಿಂಗ್ ನನಗ್ ಗೊತ್ತಾತಿಲ್ಲ ಯಾರೇ ನಂಗೆ ಹಿಂಗ ಲೂಟಿ ಮಾಡ. ಕ್ಯಾ ಮೇ ಆಪ್ಕೋ ಚೂತಿಯಾ ಲಗ್ತಿ ಹೂಂ? ಅಲ್ಲಿ ಗೊತ್ತಾಗ್ಬಿಡ್ತವ್ರಿ. ತಿಳ್ಕೊಂಡಾರಪ್ಪ ಇವ್ರು ಅಂತ ಹೇಳಿ. ಅಲ್ಲಿ ಗೊತ್ತಾಗ್ಬಿಡ್ತವ್ರಿ. ಒಂದ್ಸತಿ ಪುರಿ ಹೋಗಿದ್ದೆ, ಜಗನ್ನಾಥ್ ಪುರಿ, ಭುವನೇಶ್ವರ್ ಒಳಗ. ಭುವನೇಶ್ವರ್ ಇಂತ್ರ ಜಗನ್ನಾಥ್ ಪುರಿ ಹೋಗಾಕ ಇಟ್ ವಾಸ್ ಸಮ್ವೇರ್ ಅರೌಂಡ್ 200 rupees. ಓಕೆ, ಬಸ್ನಾಗ. ಅವ 800 rupees ಕೊಡ್ರಿ ಕರ್ಕೊಂಡು ಹೋಗ್ತೀನಿ ನಾನು. ನಂಗೆ ಗೊತ್ತಿತ್ತು ಅದ್ರ 200 rupees ಆಯ್ತು ಅಂತ. 800 ಅನ್ನ ಅಂತಾನವ. 800 ನನಗೆ, 800 ನನ್ನ ದೋಸ್ತಿಗೆ, ಅಂದ್ರೆ 1600 ರೂಪಾಯಿ. ಕ್ಯಾ ಮೇ ಆಪ್ಕೋ ಚೂತಿಯಾ ಲಗ್ತಿ ಹೂಂ ಅಂತ. 2 ನಿಮಿಷ ಸುಮ್ಮನಾದ. ठीक है चलिए 500 रुपए दीजिए ಅಂತ. ಇಬ್ರಿಗೂ ಸೇರಿ 500 400. मैडम क्या मैडम इतना धूप है, 400 आते हो कि नहीं? ये 400 पीस चल अंदर. ಸೊ ಹಂಗ. ಕ್ರೇಜಿ. ಸೊ ಶೋ ದಟ್ ಅದ್ ಆಟಿಟ್ಯೂಡ್, ಅದು ಇದನ್ ಬೇಕು, ನಿನ್ ಗೊತ್ತೈತಿ, yes ನೀನ್ ಹಂಗ್ you ಮಂಗ ಮಾಡಕ್ know, ಆಗಂಗಿಲ್ಲ yes ಅನ್ನೋದು you ಬರ್ಬೇಕದು. know, you should know about a place before you're going research. ಹಂಗ ಇಲ್ಲ ನೀನ್ ಒಂದ್ ಸ್ವಲ್ಪ ಹಂಗ್ ಹಿಂಗ್ ಅಂದ್ರ ನಿನಗ್ ಲೂಟಿ ತಿಂದ ಮಾಡಿ ಬಿಡ್ತಾರ ಅವ್ರು. ತಿಂದ ಬಿಡ್ತಾರ ಲಿಟರಲಿ. ಅಂಡ್ ಆಲ್ಸೋ ನನ್ಗೂ ಒಂದು ಕ್ವೆಶನ್ ಇತ್ತು, ಅಂಡ್ ಬೇರೆದವ್ರಿಗೆ ನಂಗೆ ಕೇಳಿದ್ರು ಇದು ಕೇಳ್ರಿ ಅಂತ ಹೇಳಿ. ನೀನ್ ಇಷ್ಟು ಕಂಟೆಂಟ್ ಕ್ರಿಯೇಟ್ ಮಾಡ್ತಿ, ಎಲ್ಲ ಮಾಡ್ತಿ, ಐ ಮೀನ್ ಯು ಆರ್ ಫೇಮಸ್, ಜನ ಗುರ್ತು ಹಿಡಿತಾರ, ಸೊ ಮೆನಿ ಪ್ರೊಡಕ್ಷನ್ ಹೌಸಸ್, ಏಜೆನ್ಸಿ ಸಿ ಯು, ನಿಂಗೆ ಯಾವ್ದು ಹಿಂಗ ಆಕ್ಟಿಂಗ್ ಇಂದ ಅಪಾರ್ಚುನಿಟೀಸ್ ಬಂದಿಲ್ಲ? ಅಂಡ್ ಬಂದ್ರು ಮಾಡ್ತೀಯನ್ನ? ಇಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆಕ್ಟಿಂಗ್ ಅನ್ಬೋದು. ಬಿಕಾಸ್ ದಟ್ ಇಸ್ ನಾಟ್ ವಾಟ್ ಐ ಆಮ್ ಪ್ಯಾಷನೇಟ್ ಅಬೌಟ್. ಲೈಕ್ ಐ ಕ್ಯಾನ್ ಡೂ ಪ್ರಾಬಬ್ಲಿ, ನಾ ಟ್ರೈ ಮಾಡಿದ್ರ, ಬಟ್ ಇವಾಗ ಮಾಡತ್ತಿಯಲ್ಲ. ಆಕ್ಟಿಂಗ್ ಮಾಡತ್ತೆ ನೀನು ಇಲ್ಲ, just kidding. ಮಾಡಬಹುದು, ಬಟ್ ಅದ್ ದಟ್ಸ್ ನಾಟ್ ಸಮಥಿಂಗ್ ವಾಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್. ಬಟ್ ಎಸ್, ನಂಗೆ ಒಂದು ಅಪರ್ಚುನಿಟಿ ಬಂದಿತ್ತು. ಆಡಿಷನ್ ಕೊಟ್ಟಿದ್ದೆ ನಾನು. ಓಕೆ. ದಟ್ ವಾಸ್, ನಂಗೆ ಹೇಳಿದ್ರ ಯೋಗರಾಜ್ ಭಟ್ ಅವ್ರ ಅಂಡರ್ ದ ಪ್ರೊಡಕ್ಷನ್ ಸಮಥಿಂಗ್, ಒಂದ್ ನಾರ್ತ್ ಕರ್ನಾಟಕ ಕ್ಯಾರೆಕ್ಟರ್ ಐತಿ ಅಂತ ಹೇಳಿ. ನಾನ ಬೇಡ ಬಿಡು ಬೇಡ ಅಂತ ಹೇಳಿದ್ದೆ. ನಮ್ಮ ಮನ್ಯಾಗ ಹೋಗಿ ಕೊಟ್ಟು ಬಾ, ಆಡಿಷನ್ ಕೊಟ್ಟು ಬಾ, ನಿಂಗೆ ಗೊತ್ತಾಕೈತಿ ಹೆಂಗ. ಓಕೆ ಹೋಗ್ಲಿ ಬಿಡ, ನೋಡುನ್ ಕೊಟ್ಟು ಬರೋಣ ಅಂತ ಹೇಳಿ ಹೋದೆ. ಆಡಿಷನ್ನಾಗ ಮಶ್ಕಿರಿ ಅಂದ್ರ ನಾ ಅನ್ಕೊಂಡಿದ್ದೆ ಆಕ್ಟಿಂಗ್ ಅಂದ್ರ ಅದ್ ಹೇಳ್ತಾರ ಮಾಡಾಕಿದ್ದು, ಬಟ್ ಬೈ ಹ್ಯಾಟ್ ಹೊಡಿದೈತಿ, ಡೈಲಾಗ್ಸ್ ಮಾತಾಡೋದೈತಿ, ಯೂಶ್ವಲಿ ಮಾತಾಡೋದೈತಲ್ಲ. ನಾ ಹೋಗ್ತೀನಿ ಆಡಿಷನ್ನಾಗ, ಅವ್ರೇನ್ ಅನ್ಬೇಕ, ಅಳ್ಬೇಕ ನೀನ ಅಂದ್ಬಿಡ್ಬೇಕ. ನನಗೆ ಕಂಗಾಲ್, ನಾನ ಇನ್ನ ನಗಸುದು ಇಲ್ಲ ಖುಷಿ ಇರೋದು, ಕಾಮಿಡಿ ಮಾಡೋದು, ಒಂದ್ ಲೆಕ್ಕಕ್ಕೆ ಅವನವನ್ ಹೋಲಿ ಬಿಡೋದು, ಡ್ಯಾನ್ಸು ಮಾಡ್ಬಿಡ್ಬೋದು. ಅಳ್ಬೇಕ್ ನೀ ಅಂದ್ಬಿಟ್ರ ಅಯ್ಯೋ ತಲಿ ಕೆಟ್ಟ ಕಿಲಿಬೇದು ನಂದು. ಅಳುದ್ ಹೆಂಗ್ ಮಾಡುದು ಪಾಮರೆ. ಈಗ ಅತ್ತಿ ಮಾಡಿ ನಾ ನಾ ಹೇಳ್ದಂಗ, ಟು ಬಿ ಫ್ರ್ಯಾಂಕ್, ನಾ ಜೀವನದಾಗ ಜಾಸ್ತಿ ಅಳಂಗೇನೆ ಇಲ್ಲ. ಅದು ಮತ್ ಇನ್ನ ಆಕ್ಟಿಂಗ್ ನಾಗಾದ್ರೂ ಇನ್ನೂ ತ್ರಾಸ ಅದ. ನೀ ಅಳು ಬರ್ಸ್ಕೋಬೇಕ ಅದನ್ನ, ಮತ್ತ ಅಳು ಬರ್ಸ್ಕೋಬೇಕ್ ನೀ. ಮತ್ತ ನಾ ವಿಚಾರ ಮಾಡ ಅಂತೀನಿ, ಏನೈತಿ ಅಳು ಬರುವಂತ ಟಾಪಿಕ್, ಏನ್ ವಿಚಾರ ಮಾಡ್ಲಿ, ಏನ್ ಇಲ್ಲ ಇಲ್ಲ. ಐ ಮೀನ್ ಗ್ಲಿಸರಿನ್ ಹಾಕೋಬೇಕಿಲ್ಲ. ಸೋ ಮಚ್ ಗ್ರಾಟಿಟ್ಯೂಡ್. ಆಗ್ಲಿಲ್ಲ, ಅತ್ತೆ ಒಂದ್ ಲೆವೆಲ್ಗೆ ಅತ್ತೆ ಅವ್ರ ಸ್ಟಾರ್ಟಿಂಗ್, ಮೇಡಮ್ ಫೀಲ್ ತಗೊಂಡ್ರಿ, ಫೀಲ್ ಎಲ್ಲಿಂತ್ರ ಬರ್ಬೇಕು ದೋಸ್ತ. ಅಯ್ಯೋ ಕಷ್ಟ ಆಗಿತ್ತ ಜೀವನದಾಗ. ಒಂದ್ ಕಷ್ಟಕರ, ನಾ ಇಂಜಿನಿಯರಿಂಗ್ ಆರಾಮ್ ಪಾಸ್ ಮಾಡ್ಬಿಟ್ಟೆ, MSc ಆರಾಮ್ ಪಾಸ್ ಮಾಡ್ಬಿಟ್ಟಿದ್ದೆ. ಅಳುದೇನೈತಲ್ಲ ಕ್ಯಾಮ್ರಾ ಮುಂದದು ಸೈಕಾಗಿ, ಮತ್ ಅವ್ರ ರೀಟೇಕ್ ಮಾಡಿ ಸ್ವಲ್ಪ ಕಲಿತ್ ಬರ್ರಿ ಅಳುದು ಅಂತ. ಕಲಿತ್ ಎಲ್ಲಿ ಬರುದು, ಅವನು ಅಳುದಂತ. ನಾನು ನಿಮ್ಗೆ ಟೈಮ್ ಕೊಡ್ತೀವಿ 15 ನಿಮಿಷ ಕಲ್ತ್ ಬರ್ರಿ ಅಂತ. ಬ್ಯಾರೆ ಏನಾರ ಆದ್ರೆ ಕಲ್ತ್ ಬರ್ತೀನಿ ನೀನ. ಓಕೆ, ಒಂದ್ ಭಾಷೆನ ಕಲ್ಯಾಕ, ಒಂದ್ ಇದನ್ನ ಸೈಡ್ ಕುಂತ ಏನ್ ಮಾಡತ್ತ ಅಳ ಅಂತ ನಾನು. ಇದ್ಯಾವ್ದು ನೋಡಾಕ ಹೆಂಗ್ ಮಾಡಿರ್ಬೋದು ಅಂತ ಯೋಚನೆ ಮಾಡತ್ತಿನ. ಅವ್ರ ಕಡೆ ಇರ್ಬೇಕ ಅದು ಕ್ಲಿಪ್ಸ್ ಇನ್ನು. ಬಟ್ ಮಶ್ಕಿರಿಯಾ, ಅದು ಆಡಿಷನ್ ಮುಗಿಸ್ಕೊಂಡ್ ಬಂದೆ. ಒಂದ್ ವಾರ 2 ವಾರ ಏನು ಕಾಲ್ ಬರ್ಲಿಲ್ಲ. ಆತು, ನಾನು ಅಳುದ್ ನೋಡಿ ಗೊತ್ತಾತ್ ಇವ್ರ ಪಕ್ಕ ರಿಜೆಕ್ಟ್ ಹೊಡ್ದಾರ ಅಂತ ಹೇಳಿ. ಬಟ್ ಆಮೇಲೆ ಬಂತ, ಎಷ್ಟ್ ಒಂದ್ 3 weeks ಆದ್ಮೇಲೆ ಏನೋ ಕಾಲ್ ಬಂತು, ದಟ್ ಯು ಆರ್ ಸೆಲೆಕ್ಟೆಡ್ ಬರ್ರಿ. ಅಂದ್ರೆ ಅದ್ ಎದಕ್ ಅಳು ಸೀನ್ ಇತ್ತಂದ್ರ, ಅದ
ಹೀರೋ ಏನಿರ್ತಾನಲ್ಲ ಅವಂಗೇನೋ ಆಕ್ಸಿಡೆಂಟ್ ಆಗಿರ್ತೈತಿ. ಅವ ಹಾಸ್ಪಿಟಲಿಗೆ ಬಂದಿರ್ತಾನ. ಅವ್ನ್ ನೋಡಿ ನಂದು ಅಳುದಿರ್ತೈತಿ ಸೀನ್. ನೀ ಅಂದ್ರೆ ಆ ಕ್ಯಾರೆಕ್ಟರ್ ನಿಂದೇನ್ ಕ್ಯಾರೆಕ್ಟರ್ ಇರ್ತೈತಿ? ಹೀರೋಯಿನ್ ಇರ್ತೇನೆ. ಹೀರೋಯಿನ್ ಅದಲ್ಲ ಹಾ? ಹೀರೋಯಿನ್ ಫ್ರೆಂಡ್ ಆರ್ ಸಮಥಿಂಗ್ ವೆರಿ ಸಪೋರ್ಟಿಂಗ್ ಓಕೆ ಕ್ಯಾರೆಕ್ಟರ್, ನಾಟ್ ಹೀರೋ. ಓಕೆ. ಈ ಫಿಗರ್ ಹೀರೋಯಿನ್. ಐ ಕಾಂಟ್ ಇವನ್ ಇಮ್ಯಾಜಿನ್. ಇದು ರೌಡಿ ಬೇಬಿ ಕ್ಯಾರೆಕ್ಟರ್ ಕೊಡ್ಬೇಕು ನಿನಗೆ. ಸೊ ಹಂಗಿತ್ತು. ಅಂಡ್ ಅಳು ಸೀನ್ ಇತ್ತು ಗೈಸ್. ದಟ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಆಡಿಷನ್. ಒಂದ ಕೊಟ್ಟಿದ್ದ. ಅದಾದ್ಮೇಲೆ ನಾನು ಹಿಮ್ಮತ್ತ ಮಾಡಕ್ ಹೋಗಿಲ್ಲ ಆಡಿಷನ್. ಅದಾದ್ಮೇಲೆ ಯಾರು ಕರಿಸಿ ನೋಬಡಿ ರೀಚ್ಡ್ ಅಳಿಸೋದೇನು ಔಟ್? ಕೇಳುದಿಲ್ಲ. ಯಾವ್ದು ಇದಕ್ಕೆ ರೀಚ್ ಔಟ್ ಮಾಡಿಲ್ಲ ನಿಂಗ? ಶೋಗಾತ್ ಇಲ್ಲ ಇದಾತ? ಲೈಕ್ ಸ್ವಲ್ಪ ಮಂದಿ ಶಾರ್ಟ್ ಮೂವೀಸ್ ಮಾಡ್ತೀವಿ, ಇಂಟ್ರೆಸ್ಟೆಡ್ ಅದೀರೇನಂತ. ಅದಾದ್ಮೇಲೆ ಸ್ಕೆಡ್ಯೂಲ್ ಇಷ್ಟು ಬಿಸಿ ಇರ್ತೈತಿ ದಟ್ ಅವತ್ತೂ ಅವ್ರು ಸೆಲೆಕ್ಟ್ ಆಗಿರಿ ಶೂಟಿಂಗ್ ವಿಲ್ ಬಿ ಆನ್ ಮಾರ್ಚ್ 7th ಅಂದ್ರ ಅವ್ರು. ಮಾರ್ಚ್ 8th ಮಹಾಶಿವರಾತ್ರಿ ಇತ್ತು ಈಶಾ ಫೌಂಡೇಶನ್ ಒಳಗ. ಸೊ ಐ ಹ್ಯಾಡ್ ಟು ಗೋ ದೇರ್. ನಂಗೆ ಭಾಳ ಅದು ಒಂಥರ ಹೌದಾ? ಐ ಸಿ ಯು ಇದು ಗೋಯಿಂಗ್ ಟು ಮಾಡಿದ್ದೆ. ಈಶಾ ಫೌಂಡೇಶನ್ ಹೋಗ್ತಿರ್ತೀವಿ ಎವ್ರಿ ಇಯರ್ ಅಲ್ಲ ಶಿವರಾತ್ರಿಗೆ? Every year it's been 3 consecutive years that I have been celebrating Shivratri in Isha Foundation. So there's some vibe, some energy. ಅಂದ್ರೆ ನೀ ವಿಚಾರ ಮಾಡ 12 ತಾಸ without any substance, without alcohol, without drugs, without anything. If you are so happy, ಅದೊಂದು you ಎಕ್ಸ್ಟೆಟಿಕ್ are ಸ್ಟೇಟಿಗೆ ಹೋಗ್ತೀವಿ. ecstasy, literally without any substance. ಹಂಗ್ ಮತ್ ನಾ ಏನು ಕುಡಿಯೋದು ಸೇದೋದು ಮಾಡಂಗಿಲ್ಲ. ಬಟ್ that level of happiness or that energy in that place, and Shiva of course being my favorite god, there's no other place I would choose to be on that day at least. ಸೊ ಅದಕ್ಕೆ ಅದು ಕ್ಯಾನ್ಸಲ್ ಮಾಡ್ಬಿಟ್ಟಿ. ಅದ್ ಹೇಳಿದಾನ ಅಂದ್ರ ಅವ್ರ ನೀವ್ 7ನೇ ತಾರೀಕು ಇಲ್ಲಿ ಬರ್ರಿ 8ನೇ ತಾರೀಕು ಹೋಗುವಂತ್ರಿ ಅಂತಂದ್ರ ಅದ್ ಆಗಂಗಿಲ್ಲ. ಗುಲ್ಬರ್ಗನಾಗಿತ್ತು ಶೂಟ್. ಇಲ್ಲ ಅಂತ ಹೇಳಿ ಅದಾದ್ಮೇಲೆ ಬೇರೆ ಶೋಸ್ ಅವು? ಅದ ಹಿಂಗ್ ಬರ್ತಾವ. ದಟ್ ರಿಕ್ವೈರ್ಮೆಂಟ್ ಐತಿ. ಬಹಳಷ್ಟು ಹಿಂಗ್ ನಾರ್ತ್ ಕರ್ನಾಟಕ ಆಕ್ಸೆಂಟ್ ಇದ್ದಿದ್ವ ಬರ್ತಾವ. ಬಟ್ ಏನೋ ಗೊತ್ತಿಲ್ಲ ಯಾರಿಗೆ ಇಂಟ್ರೆಸ್ಟ್ ಐತೆ ಅವ್ರಿಗೆ ಅಪಾರ್ಚುನಿಟಿ ಹೌದು. ಸಿಗ್ಲಿ ಅಂತ. ಸೊ ನಾವ್ ಇಂಟ್ರೆಸ್ಟ್ ಇಲ್ದ Very good. ಮಾಡಿದ್ರಾಗಿದ್ದು. ನೋಡ್ರಿ ಗೈಸ್, ಇಲ್ಲೇ ಅದೀನಿ ಒಬ್ಬ. ಅಳ ಈಗ ತೋರಿಸ್ಲಾ ಅಳ್ತೀನಿ ನಾ, ಸೆಲೆಕ್ಟ್ ಈಗ ಅಳಂಗಿಲ್ಲ. ಸ್ಕ್ರಿಪ್ಟ್ ಕೂಡ ಅಳ್ತೀನಿ. ಸ್ಕ್ರಿಪ್ಟ್ ಇಲ್ದ ಅಳುದು ನನಗೆ ಸ್ಕ್ರಿಪ್ಟ್ ಇತ್ತ ಮಾಡಿ ಅಲ್ಲೇ ಅದು ನಂಗೆ ಹೇಳ್ಬೇಕಲ್ಲ ಸಿನಾರಿ. ಈಗ ಅಳ್ಳ ಅಂದ್ರೆ ಪಾಡ್ಕಾಸ್ಟ್ ಮಾಡ್ಕೊತ ಅಳ್ಳೆ. ನನಗೂ ಅಳ್ಬೇಕು ಎದಕ್ಕಂದ್ರೆ ಈಗ ಕರ್ಸಿದಕ್ಕೆ ಅಳ್ಬೇಕು ನಾ ಅಷ್ಟೇ. ವಿ ಹ್ಯಾವ್ ಕಮ್ ಟು ಅನ್ ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ಇವಾಗ. ನಂದು ಯೂಶಲಿ ಪಾಡ್ಕಾಸ್ಟ್ನಾಗ ಐ ವಿಲ್ ಡೂ ರ್ಯಾಪಿಡ್ ಫೈರ್. ನಿನಗೂ ಒಂದು ಸಿಂಪಲ್ ಲೈಕ್ ಹಾರ್ಡ್ಲಿ ಒಂದು 6-7 ಕ್ವೆಶನ್ಸ್ ಅದಾವ. ಲೈಕ್ ಯು ಹ್ಯಾವ್ ಟು ಸೇ ಇಟ್ ಕ್ವಿಕ್ ಆ್ಯಂಡ್ ಯಾಕಂತೂ ರೀಸನ್ ಕೊಡ್ಬೇಕು. ಓಕೆ? ಲವ್ ಆರ್ ಅರೇಂಜ್ ಮ್ಯಾರೇಜ್? ನೋ ಮ್ಯಾರೇಜ್. ಯಾಕೆ? ವೈ ವೈ ನಾಟ್? ಓಕೆ. ರಿಚ್ ಗಾಯ್ ಆರ್ ಫನಿ ಗಾಯ್? ಇದು ಕ್ವಶನ್ ಅಲ್ಲಿದೆ. ರಿಚ್ ಗೈ ಹಾ, ರಿಚ್ okay, ಗೈ with- ಇದ್ದು ಸೀರಿಯಸ್ ಇದ್ದ ಈ ಸೀರಿಯಸ್ ಸುಳೆ ಮಗನ್ ಜೊತೆ ಹೆಂಗಿರೋದು ಗೈಸ್? ಫನಿ ಗೈ ಆಬ್ವಿಯಸ್ಲಿ. ಓಕೆ, ಅದ್ರನಾಗ ಇನ್ನೊಂದು ಕ್ವೆಶನ್ ಐತಿ. ಲೈಕ್ ಟಾಕ್ಸಿಕ್ ಬಟ್ ಫನಿ ಪಾರ್ಟ್ನರ್ ಆರ್ ಬೋರಿಂಗ್ ಬಟ್ ಲಾಯಲ್ ಪಾರ್ಟ್ನರ್? ಓ ನೋ. ಇದು answer ಮಾಡು. ಬೋರಿಂಗ್ ಇದ್ರೆ ನಡೀತೈತಿ ಬಿಕಾಸ್ ಐ ಆಮ್ ನಾಟ್ ಬೋರಿಂಗ್. ಬಟ್ ಲಾಯಲ್ ಇರ್ಲಿಪ್ಪ. Crazy. Solo ಬಿಕಾಸ್ trip? ಐ ಆಮ್ ಒನ್ ಮ್ಯಾನ್ ವುಮನ್. ಅದಕ್ಕೆ ಸಿಂಗಲ್ ಐ ಡೋಂಟ್ ಫಿಟ್ ಇನ್ ಟು ದಿಸ್ ಜನರೇಷನ್ ಅನಿಸುತ್ತೆ ನಂಗೆ ಸ್ವಲ್ಪ. ಸೊ ಅದೇ ನನಗೇನು ಅನಿಸಿದೆ ಅಂದ್ರೆ, ನಮ್ದು ಏನು ನಾವು ಜನರೇಷನ್ ಐತಲ್ಲ, ನಮ್ದು ಏಜ್ ಗ್ರೂಪ್ ಏನೈತಲ್ಲ, ವಿ ಆರ್ ಜೆನ್ಝೀಸ್ ಟು ಮಿಲೇನಿಯಲ್ಸ್ ಆ್ಯಂಡ್ ಮಿಲೇನಿಯಲ್ಸ್ ಟು ಜೆನ್ಝೀಸ್. ಹಂಗೆ ನಡಕದೀವಿ ನಾವು. ಗೈಸ್ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನಡಕ್ ಸಿಕ್ಕೊಂಡು ಸಾಯ ಅಂತೇವಿ. ಲೈಕ್ ದ ಏಜ್ ಗ್ರೂಪ್ ಯಾರ ಲೈಕ್ ಫ್ರಮ್ 97 to 99 ಅದಾರಲ್ಲ, ಇವ್ರ ನಾವು ನಾ ಘರ್ಕ ನಾ ಘಾಟ್ಕ ಆಗ್ಯಾವ ಆ guys. ಥರ ಇದೆ. ಅದೇ ಹೇಳಿದಲ್ಲ, ನಾವು ಮಿಲೇನಿಯಲ್ಸ್ಗಳಿಗೆ ಅನಿಸ್ತೀವಿ, ಇವ್ರು ಜೆನ್ಜಿ ಅದಾರ ಅಂತ ಅನಿಸ್ತೀವಿ. ಆದ್ರೆ ಜೆನ್ಜಿಗಳಿಗೆ ಅನಿಸ್ತೀವಿ ಇವ್ರು ಮಿಲೇನಿಯಲ್ಸ್ ಅದಾರ, ಇವ್ರು ಬೂಮರ್ಸ್ ಅದಾರ ಅಂತ ಅನಿಸ್ತೈತಿ. ಸೊ Exactly. ಭಾಳ ಟಫ್ ಸ್ಪಾಟ್ನಾಗ ಅದೀವಿ ದೋಸ್ತ್ ನಾವು. ಹೌದು. ಇಂಥ ಸ್ಪಾಟ್ನಾಗ ಜೀವನ ಮಾಡ ಅಂತಿಲ್ಲ ಅದು ಹೇಳ. ಯಾರ ತಂದ್ ನಮಗ ಅವಾರ್ಡ್ ಕೊಡ್ಬೇಕು ಅಂತ. ಇಲ್ಲೇ ಸಮ್ಟೈಮ್ಸ್ ಜೆನ್ಸಿ ಹಂಗೆ ಆರಾಮ್ ಚಿಲ್ ಮಾಡ್ಬೇಕು, ಮಜಾ ಮಾಡ್ಬೇಕು, ಲೈಫ್ ನೋಡ್ಬೇಕಂತ ಅನ್ಸೈತಿ. ಅಲ್ಲೇ ನಮ್ಮ ದೋಸ್ತರುಗಳು ಯಾರ ಮದ್ವೆ ಆಗ್ತಿರ್ತಾರೆ, ಪಾಪು ಮಾಡ್ಕೊತಿರ್ತಾರೆ. ಕ್ರೇಜಿ ಐತಿ ನಮ್ದಿದು ಏಜ್ ಗ್ರೂಪ್. ಆ್ಯಂಡ್ ನೆಕ್ಸ್ಟ್, ಮೌಂಟೇನ್ಸ್ ಆರ್ ಬೀಚಸ್? Shit. Very hard question. Very hard. ವೆರಿ ಹಾರ್ಡ್. ಲೈಕ್ ಯಾ? Mountains for sunrise, beaches for sunset. Oh my god. Crazy. ನಾನು ಐ ಆಮ್ ಆಲ್ಸೋ ಲೈಕ್ ಮೌಂಟೇನ್ ಅಂಡ್ ಆಲ್ಸೋ This is one beaches kind of question ನಾ person. ಯಾವತ್ತೂ ಚೂಸ್ ಮಾಡಕ್ ಆಗಂಗಿಲ್ಲ ಬಿಕಾಸ್ ಐ ಈಕ್ವಲಿ ಲವ್ ಬೋತ್ ಆಫ್ ದೆಮ್. ಹ್ಮ್. ಮೌಂಟೇನ್ಸ್ ಅಂದ್ರು ಅಷ್ಟು ಒಂಥರ ಐ ಫೀಲ್ ಲೈಕ್ ಐ ಬಿಲಾಂಗ್ ದೇರ್. ಇಟ್ ಫೀಲ್ಸ್ ಲೈಕ್ ನಾನು I've born in South India, but I always belong to the mountains that are in North India. ಕಾರ್ಪೊರೇಟ್ ಜಾಬ್ ಆರ್ ಫುಲ್ ಟೈಮ್ ಕ್ರಿಯೇಟರ್ ಜಾಬ್? Full-time creator job. ಆ್ಯಂಡ್ ಸೋಲೋ ಟ್ರಿಪ್ ಆರ್ ಗ್ರೂಪ್ ಟ್ರಿಪ್? Group trip with like-minded people, if not solo.
ಓಕೆ. ಸೊ ದಟ್ಸ್ ಇಟ್ ಗೈಸ್. ಭಾಳಷ್ಟು ಕ್ವೆಶನ್ಸ್ ರ್ಯಾಪಿಡ್ ಫೈರ್‌ನ ಕೇಳಬಾರ್ದು ಅಂತೇಳಿ ಇಷ್ಟೇ ಮಿನಿಮಲ್ ಇಟ್ಟಿದೆ. ಬಟ್ ಟಫ್ ಕ್ವೆಶನ್ಸ್ ಇಟ್ಟಿದೆ. ಹೌಎವರ್ ಶಿ ಆನ್ಸರ್ಡ್ ಇಟ್ ಸ್ಮಾರ್ಟ್‌ಲಿ. ಸೊ ವಿ ಆರ್ ಎಂಡಿಂಗ್ ದಿಸ್ ರೌಂಡ್ ಹಿಯರ್. ಸೊ ಈ ಸೆಗ್ಮೆಂಟ್‌ನಾಗ ಏನಂದ್ರೆ ಲೈಕ್ ನಂಗೆ ಹಂಗೆ ಒಂದು 3-4 ಕ್ವೆಶನ್ಸ್ ಅದಾವ. ವೇರ್ ಯು ಹ್ಯಾವ್ ಟು ಚೂಸ್ ಓನ್ಲಿ ಒನ್ ಥಿಂಗ್. ಹ್ಮ್. ಇಫ್ ಯು ಹ್ಯಾಡ್ ಟು ಈಟ್ ಓನ್ಲಿ ಒನ್ ಡಿಶ್ ಥ್ರೂಔಟ್ ಯುವರ್ ಲೈಫ್, ವಾಟ್ ವುಡ್ ಇಟ್ ಬಿ? ಜೋಳದ ರೊಟ್ಟಿ ಜುಣಕ ವಿತ್ ಕೆಂಪು ಚಟ್ನಿ ಅಂಡ್ ಎಲ್ಲ ಉತ್ತರ ಮೆಣಸಿನ್ಕಾಯಿ. ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಇಷ್ಟ ಅದು. ಫ್ರೈಡ್ ಮೆಣಸಿನ್ಕಾಯಿ. ಉಪ್ಪು ಹಾಕಿ Yes. ಹುರ್ಕೊಡ್ತಾರಲ್ಲ, ಕ್ರೇಜಿ ಇರ್ತೈತಿ. ವಿಲ್ ಯು ಲೀವ್ ಕಾರ್ಪೊರೇಟ್ ಜಾಬ್ ಟು ಪರ್ಸ್ಯೂ ಕಂಟೆಂಟ್ ಕ್ರಿಯೇಷನ್ ಫುಲ್ ಟೈಮ್? 100%. 100% yes. ಎದಕ್ಕೆ? If got a chance. ಬಿಕಾಸ್ ನೀ ಕಾರ್ಪೊರೇಟ್ ಜಾಬ್ ಏನೈತಲ್ಲ ಅದನ್ನ ನೀನ್ ಒಂದ್ಸಲಿ ಏನಾರ ನಿಂಗ್ ಟ್ರೈನಿಂಗ್ ಕೊಟ್ರ ನೀ ದಿನ ಅದನ್ನ ಮಾಡ್ಬೇಕು, ಹ್ಮ್. ವಿಚ್ ಇಸ್ ಬೋರಿಂಗ್ ಹ್ಮ್. ಅಂಡ್ ಐ ಡೋಂಟ್ ಲೈಕ್ ಬೋರಿಂಗ್ ಥಿಂಗ್ಸ್. ಹ್ಮ್. ಈ ಕ್ರಿಯೇಟರ್ ಆಸ್ ಅ ಕ್ರಿಯೇಟರ್ ಯು ಗೆಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್ ಆನ್ ಅ ಎವ್ರಿ ಡೇ ಬೇಸಿಸ್. ಎಷ್ಟ R&D ನಡಿತೈತಿ ನಿಂಗ ಗೊತ್ತೈತಿ. ಒಂದು ಹೌದು. ವಿಡಿಯೋ ನಾವು ಶೂಟ್ ಮಾಡಿ ಎಡಿಟ್ ಮಾಡಿ ನಾವು ಹಾಕಿದ್ರ ಅದರ ಹಿಂದೆ ಎಷ್ಟೆಲ್ಲ ಇರ್ತೈತಿ Effort ಕೆಲಸ. ಇರ್ತೈತಿ. And it's And interesting. yes, very interesting, and I would love to do that as And a full also, time and very creator soon. job is also like a full-time job ಇವಾಗ. And you Full get so many time. opportunities. ನೀವು imagine ಮಾಡ್ಕೊಳಕ್ಕಾಗಿಲ್ಲ. People are traveling abroad. And also people are minting money from content creation. So I also think ಇರೋಷ್ಟು ದಿನ ಮಾಡ್ಬೇಕಂತ ಹೇಳಿ. Yeah. Not about just money, but uh, I just think about people's happiness. And money, if it's supposed to come, it will come anyways. So just think about people and their happiness. ಅಷ್ಟೇ. Okay. And if you have to block one person in your life, Instagramನಾಗ, who would it be? Okay, probably someone who is hating on me, and I do that. ಏನ್ ಮಾಡಿ ಲೈಕ್ ನಾವೆಲ್ಲ ವಿಡಿಯೋಸ್ ಹಾಕಿದಾಗ ಐ ಸಿ ಲಾಟ್ ಆಫ್ ಪೀಪಲ್ ಹೇಟ್ ಕಮೆಂಟ್ಸ್ ಮಾಡ್ತಾರೆ. ಹೌ ಡು ಯು ಟೇಕ್ ಇಟ್ ಅಂಡ್ ನೀ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಿ? ಮಂದಿ ತಮ್ಮ ಲೈಫ್ನಾಗ ಫ್ರಸ್ಟ್ರೇಟ್ ಇರ್ತಾರ, ಅದನ್ನ ಆನ್ಲೈನ್ ಬಂದ್ ತೆಗಿತಾರ ಬೇರೆದವ್ರ ಹೌದು, ಮೇಲೆ. ನಾನು ನೋಡಿದ್ದು. ಅಷ್ಟೇ. ಆಸ್ ಸಿಂಪಲ್ ಆಸ್ ದಟ್. ಅಂಡ್ ಅವ್ರಿಗೆ ಏನು ಹೇಳಾಕಿಲ್ಲ, ನಾ ಅವ್ರಿಗೆ ಏನೋ ಒಂದ್ ತೋರಿಸ್ಬೇಕು. ಏನದು? That's it. You got your answers, haters. ಆಸ್ ಸಿಂಪಲ್ And ಆಸ್ also ನಾನು ದಟ್. ಅದ ಅನ್ಕೋತೀನಿ ಲೈಕ್ ಪೀಪಲ್ ಡೂಯಿಂಗ್ ದಿಸ್ ಹೇಟ್ ಕಂಟೆಂಟ್ ಆನ್ ಯು ಹಂಗೇನಾರ ಮಾಡಕ್ ಶುರು ಮಾಡಿದ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಟು ಇಗ್ನೋರ್. ಓಕೆ, ಜನ 100%. ಇಫ್ ಯು ಆರ್ ಔಟ್ ದೇರ್, ಇಫ್ ಯು ಆರ್ ಆನ್ ದ ಲೈಮ್ ಲೈಟ್ ಅಲ್ಲ, ಜನ ದೇ ವಿಲ್ ಡೆಫಿನೆಟ್ಲಿ ಒಂದಿಲ್ಲ ಒಂದ್ ಹುಡುಕ್ತಾರ ನಿಮ್ಮ ಇದ್ರೊಳಗ. ಇಲ್ಲ, Life ಅವ್ರಿಗೆ ನಾಗ. ಮಾಡಕ್ ಜಾಸ್ತಿ ಕೆಲ್ಸ ಇರಂಗಿಲ್ಲ. ಎಕ್ಸಾಕ್ಟ್ಲಿ, ಕೆಲ್ಸ ಅಷ್ಟೇ, ಇಲ್ಲಾರಕ್ಕ ಅಷ್ಟೇ. ಬ್ಯಾರೆದವ್ರ ಲೈಫ್ನಾಗ ಏನಾರ ಒಂದು ಕಮ್ಮಿ ಹುಡುಕಿ ಅದ್ರ ಬಗ್ಗೆ ವಿಡಿಯೋ ಮಾಡೋದು, ಅಥವಾ ಅದನ್ನ ಹೇಟ್ ಸ್ಪ್ರೆಡ್ ಮಾಡಕ್ ಟ್ರೈ ಮಾಡೋದು, ಅವ್ರಿಗೆ ಡಿಫೇಮ್ ಮಾಡೋದು, ಅದ್ ಕ್ರೆಡಿಬಿಲಿಟಿ ಹಾಳು ಮಾಡೋದು ಮಾಡ್ತಾರೆ. ಸೊ ಬಟ್ ಅದಕ್ಕೆ ಭಾಳ ರಿಯಾಕ್ಟ್ ಮಾಡಕ್ ಹೋಗ್ಬೇಡ್ರಿ, ಇಗ್ನೋರ್ ಮಾಡ್ರಿ. No, ಬಬ್ಲು ನಾಯಿ I ಕೆಚ್ಚಂಗಿಲ್ಲ wish ಅಂತಾರಲ್ಲ. healing for them. I actually wish healing for them. I'll be like, ದೇವ್ರು I ಒಳ್ಳೆ ಬುದ್ಧಿ pray, ಕೊಡ್ಲಿ. yes. Like, ಅವ್ರ ಇಂಥ ಸ್ಪಾಟ್ನಾಗ ಅದಾರ, at least if they're not happy with their lives, just don't go into others. ಬೆಟರ್ ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ರಿ ಅಷ್ಟೇ. ಅಂಡ್ ಒನ್ ಟ್ರೂತ್ ಯು ನೆವರ್ ಟೋಲ್ಡ್ ಯುವರ್ ಫಾಲೋವರ್ಸ್ ಅಬೌಟ್? I don't eat non-veg, and probably a lot of my followers don't know that, I guess. Maybe this one. ಹೌದು ಗೈಸ್, ಲೈಕ್ Pure vegetarian. ಪ್ಯೂರ್ ವೆಜಿಟೇರಿಯನ್. ಅಂಡ್ ಮೇಡಮ್, ನೀವು ಎಲ್ಲರ ಏನಾರ ಕಸ ಚೆಲ್ಲಾತ್ರಿ, ಕಾರ್ನಾಗಿಂದ ಟಿಶ್ಯೂ ಹೋಗ್ಯಾತ್ರಿ One ಅಂದ್ರೆ thing I cannot tolerate Yeah. is spilling stop things. littering, yeah. ಎಸ್, ಸ್ಟಾಪ್ ಲಿಟ್ರಿಂಗ್. ನೀವು ಎಲ್ಲ ಹೋದ್ರು ಭಾಳ ಮೈಂಡ್ಫುಲ್ ಆಗಿರ್ಬೇಕು. ಇವನ್ ಇಫ್ ನೀವು ಟ್ರಾವೆಲ್ ಮಾಡುವಾಗನು ನಿಮ್ಮ ಸಾಮಾನ್ ಏನೈತಿ ನಿಮ್ ನಿಮ್ ಜವಾಬ್ದಾರಿ. ಸಾಮಾನ್ ನೀವೇ ಇಟ್ಕೋರಿ. ನಿಮ್ ಸಾಮಾನ್ ನೀವೇ ಇಟ್ಕೋರಿ. ನಿಮ್ ಸಾಮಾನ್ ಎಲ್ಲಿ ಹೋದಲ್ಲೇ ಬಿಟ್ಟು ಬರ್ಬೇಡ್ರಿ, ಯಾಕಂದ್ರ ಅದ್ ಬಿಟ್ಟು ಬಂದ್ರೆ ಹಾಳು ಮಾಡ್ತೀರಿ, ಜಸ್ಟ್ ಎನ್ವಿರಾನ್ಮೆಂಟ್ ಹಾಳು Yes. ಮಾಡತ್ತೀರಿ. So, ಸೊ ದಿಸ್ ತಗೊಂಬರ್ರಿ. ಇಸ್ ವಾಟ್ ಐ ಲೈಕ್ ಅಬೌಟ್ ಹರ್. ನಾನು ಮೊನ್ನೆ ರೀಸೆಂಟ್ ಆಗಿ ಒಮ್ಮೆ ಏನೋ ಟಿಶ್ಯೂ ಯೂಸ್ ಮಾಡಿ ಕಾರಿಂದ ಹೋಗ್ಯಾತೆ, ಮುಖ ಹಿಂಗ ಮಾಡ್ಕೊಂಡ್ಬಿಟ್ಟೆ. ಎಸ್, ಬಟ್ ಅನ್ಸಿದ್ ನನಗೂ ನೆಕ್ಸ್ಟ್ ಟೈಮ್ ನೇಚರ್ ಇಸ್ ನಾನು ಬ್ಯೂಟಿಫುಲ್. ಮಾಡಬಾರ್ದು ಅಂತ ಹೇಳಿ. ಲೆಟ್ಸ್ ನಾಟ್ ಪೊಲ್ಯೂಟ್ ಇಟ್, ಲೆಟ್ಸ್ ಕೀಪ್ ಇಟ್ ಕ್ಲೀನ್ ಅಷ್ಟೇ. ಅಂಡ್ ಹವೆವರ್ ಜನಕ್ಕೆ ಗೊತ್ತಾತ ದಟ್ ವಿ ಆರ್ ನಥಿಂಗ್ ಅಂತ ಹೇಳಿ. ಲೈಕ್ ಎಲ್ಲರೂ ಕೇಳ್ತಿದ್ರಿ, ಶಿ ಯುವರ್ ಗರ್ಲ್ ಫ್ರೆಂಡ್, ಆರ್ ಯು ಗೈಸ್ ಡೇಟಿಂಗ್ ಅಂತ, ಹಂಗೇನೂ ಇಲ್ಲ. ಸೊ ವಾಟ್ ಈಸ್ ಯುವರ್ ಸ್ಟೇಟಸ್ ನಾವು? ಬರೀ ಹಂಗ ಆಗಲ್ ಸಿಂಗಲ್ ಅಂದಿ ಅದು ಬೇಡ, ನಂಗೆ ಕರೆಕ್ಟ್ ಹಂಗೆ. ವಾಟ್ ಈಸ್ ಯುವರ್ ಸ್ಟೇಟಸ್? ಇನ್ ವಿಚ್ ಶಿಪ್ ಆರ್ ಯು? ವಿಚ್ ಶಿಪ್? ವಾಟ್ ಡು ಯು ಮೀನ್ ವಿಚ್ ಶಿಪ್? ರಿಲೇಶನ್ಶಿಪ್, ಸಿಚುವೇಶನ್ಶಿಪ್, ಹಂಗೇನಾರ? I am in alone ship, guys. And Single travel ship. ಟ್ರಾವೆಲ್ ಶಿಪ್ ಪ್ರಾಬಬ್ಲಿ. The best ship you can ever be. ಸುಳ್ಳ ರಿಲೇಷನ್ ಅದೇನದ ಸಿಚುವೇಶನ್ಶಿಪ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಂಗೆ ಗೊತ್ತೇ ಇಲ್ಲ ಅದು ಏನದ ಸಿಚುವೇಶನ್ಶಿಪ್ ಅಂದ್ರೆ. ಅಂತ ಸಿಚುವೇಶನ್ ಬಂದೇ ಇಲ್ಲ ನನಗೆ, ಅದನ್ನ ಅರ್ಥ ಮಾಡ್ಕೋ ಅಂತ ಸಿಚುವೇಶನ್ ಬಂದಿಲ್ಲ ಅದು ನನಗೆ. ಸ್ವಲ್ಪ ಡೈವರ್ಸ್ ಟಾಪಿಕ್ ಐತಿ, ಯಾಕಂದ್ರೆ ಇವಾಗ ಹೊಸ ಹೊಸ ಟರ್ಮ್ಸ್ ಬಂದವ. ನ್ಯಾನೋ ಶಿಪ್ ಅಂತ, ಬ್ರೆಡ್ ಕ್ರಂಬಿಂಗ್ ಅಂತ. ನ್ಯಾನೋ ಶಿಪ್? ಯಾ, ನ್ಯಾನೋ ಶಿಪ್, ಬ್ರೆಡ್ ಕ್ರಂಬಿಂಗ್ ಅಂಡ್ ನ್ಯಾನೋ ಕೇಳೇನಿ.
ಅದೇ ನ್ಯಾನೋ ನ್ಯಾನೋ ಶಿಪ್ ಹೊಸಾದಿದೆ. ನ್ಯಾನೋ ಶಿಪ್, ಸಿಚುಯೇಷನ್‌ಶಿಪ್, ಬ್ರೆಡ್ ಕ್ರಮ್ಬಿಂಗ್ ಸಿಚುಯೇಷನ್‌ಶಿಪ್ ಕೇಳಿದೆ. ಅಂಡ್ ವಾಟ್ ಇಸ್ ದಿಸ್ ನ್ಯಾನೋ ಶಿಪ್ ಗೈಸ್? ಭಾಳ ಬಂದಾವು. ವಿಚ್ ನನಗೂ ಐ ಲೈಕ್ ಮೀನ್ ಟರ್ಮ್ಸ್ ಅಲೋನ್ ಗೊತ್ತಿಲ್ಲ ಶಿಪ್ ಅಷ್ಟು. ಅಂಡ್ ಐ ಆಮ್ ದ ಹ್ಯಾಪಿ ಎಸ್ ಟು ಬಿ ಇನ್ ದಿಸ್ ಶಿಪ್. ಭಾಳ ಮಂದಿ ಆದಷ್ಟು ಈ ಶಿಪ್ನಾಗ ಬರ್ರಿ, ನೀವು ಖುಷಿ ಇರ್ತೀರಿ. ಆದಿದ ಶಿಪ್ನಾಗ ಹೋಗ್ಬೇಡ್ರಿ, ಶಿಟ್ಟಾಗಿ ಹೋಗ್ಕಿರಿ. ಬಟ್ ಕಡೆಕೊಂದ್ ಹೋಗಿ ದಡ ಹಚ್ಚಿಸ್ರಿ ನಿಮ್ ಶಿಪ್ಪಿಗೆ. ದಡ ಎಲ್ಲ ಆರಾಮತ್ತೆ. ಹತ್ತತ್ತಂತಾನ. ಸೊ ದಿಸ್ ಇಸ್ ಇಟ್ ಗೈಸ್. ಫೈನಲಿ How was it for you to have me on your podcast? I'm sure he's very lucky that I am here. But still, ನಿನ್ನಿಂತ್ರ ಹೌ ಕೇಳ್ಬೇಕು. ಡು ಯು ಫೀಲ್ ಕಮಿಂಗ್ ಇನ್ ಮೈ ಪಾಡ್ಕಾಸ್ಟ್? ಹೌ ಲಕ್ಕಿ ಡು ಯು ಫೀಲ್? ನಾ ಕೇಳಿದ ಕ್ವಶನ್ ನನಗ ವಾಪಸ್ ಕೇಳ್ತೀಯ? ಹೇಳಿ, ನೀನು ಹೇಳಿ, ನಾನು ಹೇಳ್ತೀನಿ ಆತ. ಕಮಾನ್. ಇಟ್ಸ್ ರಿಯಲಿ ಗುಡ್. ಆಕ್ಚುಲಿ ಬಹಳ ದಿನ ಇಂತ್ರ ನಾನು ಆಕಾಶ್ ಕುಂತ್ ಯಾವಾಗ ಮಾತಾಡ್ತೀವಿ, ಯಾವಾಗ ಮಷ್ಕರಿ ಮಾಡ್ತೀವಿ, ನಮ್ಗೆ ಎವ್ರಿ ಟೈಮ್ ಅನ್ಸಿತ್ತೆ ಇಲ್ಲಿ ಒಂದ್ ಕ್ಯಾಮ್ರಾ ಇಟ್ಬಿಟ್ರೆ ಪಾಡ್ಕಾಸ್ಟ್ ಆಕೈತಿ ಅಂಡ್ ಇಟ್ ವಿಲ್ ರಿಯಲಿ ಗೋ ವೈರಲ್ ಅಂತ ಹೇಳಿ. ಎಷ್ಟೊಂದ್ ಸತಿ ಹಂಗ ಅನ್ಕೊಂಡೇವಿ. ಬಿಕಾಸ್ ನಾರ್ಮಲ್ ಟಾಕ್ಸ್ ನಮ್ದು ಅಷ್ಟು ಕ್ರೇಜಿ ಆಗಿರ್ತೈತಿ. ಫನಿ ಇರ್ತದೆ. ಅಂಡ್ ಅಂಡ್ ದ್ಯಾಟ್ಸ್ ದ ರೀಸನ್ ನಾಟ್ ಸೋ ಮೆನಿ ಪೀಪಲ್ ನೋ ಅಬೌಟ್ ಮೀ ಆರ್ ಹರ್. ನಮ್ಮಿಬ್ರ ಬಗ್ಗೆನೂ ಗೊತ್ತಿಲ್ಲ. ಸೊ ಐ ಫೆಲ್ಟ್ ಲೈಕ್ ಅದನ್ನ ಹೊರಗೆ ಜನಕ್ಕೆ ತೋರಿಸ್ಬೇಕು, ಹೇಳ್ಬೇಕು. ವಾಟ್ ವಿ ಆರ್ ಆಕ್ಚುಲಿ, ಹೌ ಇಸ್ ಹರ್ ಲೈಫ್, ಅದನ್ನ ತೋರಿಸ್ಬೇಕಂತ. ಯಾಕಂದ್ರೆ ಬಿಕಾಸ್ ವೆನ್ ಎವರ್ ಐ ಪೋಸ್ಟ್ ಸಮಥಿಂಗ್ ಅಬೌಟ್ ಹರ್, ಯಾರು ಏನಾರು ಕೇಳ್ತಿದ್ರು ನನಗೆ. ಸೊ ಫೈನಲಿ ಐ ಜಸ್ಟ್ ಥಾಟ್ ನಾವು ಹಿಂಗೆ ಪಾಡ್ಕಾಸ್ಟ್ ಮಾಡೋಣ, ವಿಲ್ ಡೂ ಇಟ್ ಅಂತೇಳಿ. ಮೇಡಮ್ ಅವ್ರದ್ದು ಬಾಳ ಡೇಟ್ ರಿಕ್ವೆಸ್ಟ್ ಸಿಕ್ ಮಾಡ್ಕೊಂಡು ಗೈಸ್ ಕಾಲ್ ಹಿಡಿದೊಂದ್ ಬಾಕಿ ಇತ್ತ. ಇರ್ಲಿ ಬರ್ತೇನೆ ಟೆನ್ಷನ್ ಅಂತದೇನಿಲ್ಲ. ತಗೊಳಕ್ ಹೋಗ್ಬೇಡ ಅಂತ. ಅಲ್ಲ, ನನಗಾಕಿ ಇಲ್ಲ ಅನ್ನಕ್ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಹವೆವರ್ ಶಿ ಇಸ್ ಹಿಯರ್ ಟುಡೇ. ಅಂಡ್ ಬಟ್ ಯಾ, ಹಿಂದು ಮುಂದೆ ಆದ ಡೇಟ್ಸ್, ಬಟ್ ಫೈನಲಿ ವಿ ಡಿಡ್ ಇಟ್. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ದಿಸ್ ವಾಸ್ ವೆರಿ ಅನ್ಫಿಲ್ಟರ್ಡ್. ಏನು ಹಿಂಗ ಮಾತಾಡ್ಬೇಕು, ಹಿಂಗೆ ಹೇಳ್ಬೇಕಂತ ಏನು ಇದ್ದಿದ್ದಿಲ್ಲ. ಅಷ್ಟೇ ಭಯಕ್ಕೆ ಹೋಗ್ಬೇಡ ಅಂತಂದಿದ್ದೆ ಭಾಳ. ಅದ್ ಬಿಟ್ಟು ಬೇರೆ ಏನೂ ಹೇಳಿದ್ದಿಲ್ಲ. ಆ್ಯಂಡ್ ಐ ಥರೋಲಿ ಎಂಜಾಯ್ಡ್ ಥ್ರೂ ದಿಸ್ ಪಾಡ್ಕಾಸ್ಟ್. ಯಾಕಂದ್ರೆ ನೀವು ನೋಡಿರ್ತೀರಿ, ನಂದು ಏನಾದ್ರು ಹಳೆ ಪಾಡ್ಕಾಸ್ಟ್ ನೋಡಿದ್ರೆ ಇಟ್ ವಿಲ್ ಬಿ ವೆರಿ ಪ್ರೊಫೆಷನಲ್, ಎಸ್ಪೆಷಲಿ ವಿತ್ ಡಾಕ್ಟರ್ಸ್, ವಿತ್ CEOs, ವಿತ್ ಸೈಂಟಿಸ್ಟ್ ಆರ್ ಫೌಂಡರ್ಸ್. ಸೊ ಅದು ಭಾಳ ಪ್ರೊಫೆಷನಲ್ ಹೋಗ್ತೈತಿ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಪಾಲ್ತು ಬಂದಾಡಿಕೆ ಫುಲ್ ಪಾಲ್ತು ಆಗದ್ ಪಾಡ್ಕಾಸ್ಟ್ ಅನ್ನ ಇಲ್ಲ ಅಂತ ನೀನ್ ಅಂದ್ರೆ ದಿಸ್ ಇಸ್ ಅ ವೆರಿ ಫನ್ ಕೈಂಡ್ ಆಫ್ ಪಾಡ್ಕಾಸ್ಟ್. ಆ್ಯಂಡ್ ಆಲ್ಸೋ ಐ ಆಮ್ ಸ್ಟಾರ್ಟಿಂಗ್ ಮೈ ನ್ಯೂ ಕನ್ನಡ ಚಾನಲ್, ಡಾಕ್ಟರ್ ಆಕಾಶ್ ಕನ್ನಡ ಅಂತ ಹೇಳಿ, ಇನ್ಸ್ಟಾಗ್ರಾಮ್ನಾಗ. ಸೊ ಅದಕ್ಕೂ ಒಂದು ಕಂಟೆಂಟ್ ಆಗ್ತೈತಿ ಅಂತ ನಂಗೆ ಅನಿಸ್ತೈತಿ. ಸೊ ಆಲ್ಸೋ ಅದನ್ನು ಸಪೋರ್ಟ್ ಮಾಡ್ರಿ. ಆ್ಯಂಡ್ ಥ್ಯಾಂಕ್ ಯು ಗುಡಿಯಾ, ಸ್ವಲ್ಪ ಹೇಳ್ಬೇಕಲ್ಲ ಜೀವನದ ಫಸ್ಟ್ ಟೈಮ್ ಥ್ಯಾಂಕ್ ಯು ಅಂದನ್ ಗೈಸ್ ಇವನ್ ಪಾಡ್ಕಾಸ್ಟ್ ನಾಗ ಬಂದ್ಮೇಲೆ. ಸೊ ಇನ್ನೊಂದ್ಸಲಿ ಹೇಳಕ್ಕೆ ಥ್ಯಾಂಕ್ ಯು ಗುಡಿಯಾ ಫಾರ್ ಕಮಿಂಗ್ ಇನ್ನೊಂದ್ಸಲಿ ಆ್ಯಂಡ್ ಲೈಕ್ ಬೀಯಿಂಗ್ ಗೆಸ್ಟ್ ಆಫ್ ದಿಸ್ ಪಾಡ್ಕಾಸ್ಟ್. ಆ್ಯಂಡ್ ಹೋಪ್ ಸೊ ಎಲ್ಲರೂ ನೋಡ್ತೀರಿ ಇದನ್ನ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಆ್ಯಂಡ್ ನಿಮ್ಗೆ ಏನಾರ ಇದಕ್ಕಿಂತ ಜಾಸ್ತಿ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ. ಐ ಆಮ್ ಶೋರ್ ಏನು ಡೌಟ್ಸ್ ಇರಂಗಿಲ್ಲ. ಸೋಲೋ ಟ್ರಾವೆಲರ್ಸ್ ನಿಮ್ಗೆ ಏನರೇ ಎಲ್ಲರೇ ಹೋಗ್ಬೇಕಂತಿತ್ತ, ಏನು ತಿಳಿವಲ್ತ, ಏನ್ ಮಾಡ್ಬೇಕು ಕನ್ಫ್ಯೂಸ್ಡ್ ಆಗಿದ್ರ, ಸೊ ಐ ಆಲ್ಸೋ ಆರ್ಗನೈಸ್ ಟ್ರಿಪ್ಸ್ ಅಂಡ್ ಟ್ರೆಕ್ಸ್. ನನ್ನ ಜೊತೆ ಬರ್ರಿ, ಜಾಯ್ನ್ ಆಗ್ರಿ, ನಿಮ್ಗೆಲ್ಲ ಕರ್ಕೊಂಡು ಹೋಗ್ತೀನಿ. ಅಂಡ್ ಐ ಆಮ್ ಶೋರ್ ಯು ವಿಲ್ ಹ್ಯಾವ್ ಲೈಫ್ ಟೈಮ್ ಬೆಸ್ಟ್ ಅಂಡ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಎಸ್ ಗೈಸ್, ಸೊ ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಆ್ಯಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು, ಬಾಯ್ ಬಾಯ್.